ಅಂಡ್ ಇಲ್ಲಿಂದ ಬರ್ತಕ್ಕಂತ ಈಗ ಮೊದಲನೇ ಚಾಪ್ಟರ್ ಆದ್ಮೇಲೆ ಇನ್ನು 17 ಚಾಪ್ಟರ್ಸ್ ಗಳು ಏನಿದೆಯೋ ಅದರ ಮೇನ್ ಸಮರಿ ಅಥವಾ ಒಂದು ಇಂಡೆಕ್ಸ್ ಅಂತ ಹೇಳ್ಬೋದು ನಾವು, ಪರಿವಿಡಿ ಎರಡನೆಯ ಚಾಪ್ಟರ್ ಆಗಿರುತ್ತೆ. ಎರಡನೇ ಚಾಪ್ಟರ್ ತುಂಬಾ ಮುಖ್ಯವಾದಂತದ್ದು. ನಿಮ್ಮ ಜೀವನದಲ್ಲಿ ನೀವು ಸಂತೋಷವಾಗಿರ್ಬೇಕು ಅಂದ್ರೆ, ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನು ನಡೀಬೇಕು ಗೊತ್ತಿಲ್ಲ ಅಂತ ಫಸ್ಟ್ ಲೆವೆಲ್ ಗೊತ್ತಾಗ್ಬಿಟ್ರೆ ದ ಜಾಬ್ ಇಸ್ ಡನ್, ಫಸ್ಟ್ ಲೆವೆಲ್ ಆಫ್ ಜಾಬ್ ಇಸ್ ಡನ್. ನನ್ನ ಹೆಸರು ನಾನು ವಿನಯ್ ಅಂತ ಹೇಳ್ತೀನಿ. ಈಗ ನನ್ನ ರೋಲಿನಲ್ಲಿ ನಾನು ಒಬ್ಬ ತಂದೆಯಾಗಿ, ಒಬ್ಬ ಗಂಡನಾಗಿ, ಒಬ್ಬ ಮಗನಾಗಿ, ಒಬ್ಬ ಎಂಪ್ಲಾಯಿ ಆಗಿ ಇಷ್ಟು ರೀತಿಯಾದ ಬೇರೆ ಬೇರೆ ರೀತಿಯಾದ ರೋಲ್ಗಳನ್ನ ನಾನು ಪ್ಲೇ ಮಾಡ್ತಾ ಇರ್ಬೇಕಾದ್ರೆ ಹೂ ಆರ್ ಯು ದೆನ್ ಅನ್ನೋ ಪ್ರಶ್ನೆ ಬರ್ಬೇಕಲ್ಲ. ನನಗೇನು ಗೊತ್ತಿಲ್ಲ, ನನ್ನ ಅಸ್ತಿತ್ವದ ಅರಿವೇ ನನಗಿಲ್ಲ ಫಸ್ಟ್ ಲೆವೆಲ್ ಅಲ್ಲಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಪ್ರಶ್ನೆ ಇರೋದು. ಈ ನಾಲೆಜ್ ಏನಿದೆ ಅಲ್ವಾ ಸರ್, ಈ ನಾಲೆಜ್ ನಮ್ಗೆ ಆ ಮೂಮೆಂಟ್ ಅಲ್ಲಿ ರೈಟ್ ವೇದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಬೇಕು, ರೈಟ್ ವೇದಲ್ಲಿ ನಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಬೇಕು. ಇಲ್ಲ ಬೇಜಾರಾಗ್ತಿದೆ ನನಗೆ, ಆಗಿರೋ ವಿಚಾರದಿಂದ ಬೇಜಾರಾಗ್ತಿದೆ ಅಂದ್ರೆ ಬೇಜಾರಿಂದ ಆದಷ್ಟು ಬೇಗ ಹೊರಗಡೆ ಜನ್ಮ ಪುನರ್ಜನ್ಮಗಳ ಈ ಸೈಕಲ್ ಏನು ಹೊಡಿತಾ ಇದೀವಿ ಅಂತ ಹೇಳ್ತೀವಿ, ಅವುಗಳಿಂದ ಹೊರಗೆ ಬರಬಹುದು ಅನ್ನೋದರ ಬಗ್ಗೆ ನಾವು ಮುಂದಕ್ಕೆ ಮಾತನಾಡ್ತಾ ಹೋಗೋಣ. ಫಸ್ಟ್ ಲೆವೆಲ್ ನನ್ನ ಅಸ್ತಿತ್ವ ಏನು, ಇಷ್ಟು ದೊಡ್ಡ ಯೂನಿವರ್ಸ್ ಅಲ್ಲಿ, ಇಷ್ಟು ರೀತಿಯಾದಂತಹ ಒಂದು ಜೀವನದಲ್ಲಿ ಇಷ್ಟೆಲ್ಲಾ ರೋಲ್ಸ್ ಗಳನ್ನ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಹೂ ಆಮ್ ಐ? ಚಾಪ್ಟರ್ 1 ಒಂದು ರೀಕ್ಯಾಪ್, ಇಲ್ಲಿವರೆಗೂ ಆಗಿರ್ತಕ್ಕಂಥ ವಿಚಾರಗಳನ್ನ ಮೆಲುಕು ಹಾಕ್ತಿವಿ ಅಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಮೊದಲನೇ ಒಂದು ಚಾಪ್ಟರ್ ಏನಿದೆಯೋ ಒಂದು ಸ್ಟೇಜ್ ಅನ್ನ ನಮಗೆ ಸೆಟ್ ಮಾಡಿ ಕೊಡುತ್ತೆ. ವಾಟ್ ಈಸ್ ಹ್ಯಾಪನಿಂಗ್? ಬಿಕಾಸ್ ಸೋ ಬಿಸಿ, ನಾವೆಲ್ಲರೂ ಎಷ್ಟು ಬಿಸಿ ಇದೀವಿ ಅಂತಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಓಡ್ತಾ ಇದೀವಿ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಏನ್ ಆಗ್ತಿದೆ ಅನ್ನೋದ್ರ ಕಡೆಗೆ ನಾವು ಗಮನ ಹರಿಸ್ತಿಲ್ಲ, ಅಥವಾ ಸುತ್ತಮುತ್ತ ಏನ್ ನಡೀತಾ ಇದೆ ನಮ್ ಜೊತೆ, ವೇರ್ ಐ ಆಮ್ ಹೆಡಿಂಗ್, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಕ್ಕಂಥ ವಿಚಾರದ ಬಗ್ಗೆನೆ ನಿಂತ್ಕೊಂಡು ಯೋಚನೆ ಮಾಡದೇ ಇರತಕ್ಕಂತಹ ಪರಿಸ್ಥಿತಿಲಿ ಬಿಸಿ ಇದೀವಿ ನಾವು. ಸೊ ಆ ರೀತಿಯಾದಂತಹ ಬಿಸಿ ಶೆಡ್ಯೂಲ್ ಅಲ್ಲಿ ನಿಮ್ಮ ಸಮಯವನ್ನ ಮಾಡ್ಕೊಂಡು, ದಟ್ ಆನ್ ಸಂಡೇ ಈವ್ನಿಂಗ್ ನೀವು ಈ ಒಂದು ಪರ್ಟಿಕ್ಯುಲರ್ ಸೆಷನ್ಗೆ ಸಮಯ ಕೊಡ್ತಿದ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್, ಇಟ್ ಮೀನ್ಸ್ ಅ ಲಾಟ್. ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಸೆಕೆಂಡ್ ಚಾಪ್ಟರ್, ಎಸೆನ್ಸ್ ಇರತಕ್ಕಂತಹ ಒಂದು ಸಬ್ಜೆಕ್ಟ್ಸ್ ಏನಿದೆ ಅದನ್ನ ಮಾತಾಡಕ್ ಹೋಗ್ತಾ ಇದೀವಿ. ವೆಲ್ಕಮ್ ಟು ದಟ್ ಸೆಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಮೊದಲನೆಯ ಚಾಪ್ಟರ್ ಏನಿದೆಯೋ ಇಟ್ ಸೆಟ್ಸ್ ದ ಸ್ಟೇಜ್. ಸೊ ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನ ನಾವು ಮಾತಾಡಿರ್ತೀವಿ. ತುಂಬಾ ಯಾವ ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ, ಯಾರ್ಯಾರು ಏನೇನ್ ಮಾತಾಡ್ತಾ ಇದಾರೆ, ಎಲ್ಲಾ ವಿಚಾರಗಳು ಏನಿದೆಯೋ ನಡೆದಾದ್ಮೇಲೆ ಎಂಡ್ ಆಫ್ ದ ಚಾಪ್ಟರ್ ಇನ್ನೇನ್ ಮುಗೀತು, ಸೆಕೆಂಡ್ ಚಾಪ್ಟರ್ ಸ್ಟಾರ್ಟಿಂಗ್ ನಿಂದ ಬರುತ್ತೆ ಅದು. ಬಟ್ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಬರುತ್ತೆ. ಯಾವ ಸ್ಟೇಜ್ ಅಂತ ಅಂದ್ರೆ, ಅಂಡ್ ಇನ್ಫ್ಯಾಕ್ಟ್ ವಿ ಶುಡ್ ಬಿ ದೇರ್, ಅಂಡ್ ಆ ಒಂದು ಪರ್ಟಿಕ್ಯುಲರ್ ಜರ್ನಿ ನಾವು ಆಲ್ರೆಡಿ ಇದೀವಿ ಅಂತ ಅನ್ಕೊಳ್ತಾ ಇದೀನಿ ನಾನು. ಅಷ್ಟು ಜನಗಳಿದ್ರು ಕೂಡ ಅರ್ಜುನನೇ ಏನಕ್ಕೆ ಈ ಒಂದು ಪರ್ಟಿಕ್ಯುಲರ್ ನಾಲೆಜ್ ಅನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಮೊದಲನೇ ವ್ಯಕ್ತಿ ಆಗ್ತಾರೆ ಅಂತ ನಾನು ಮಾತಾಡಿದ್ದೆ. ಬಿಕಾಸ್ ಹಿ ವಾಸ್ ರೆಡಿ ಟು ಲಿಸನ್ ಇನ್ ದ ಫಸ್ಟ್ ಪ್ಲೇಸ್. ಬಿಕಾಸ್ ಇದರಲ್ಲಿ ತುಂಬಾ ಜನಗಳು ಏನಿದಿರೋ, ನೀವು ಆಲ್ರೆಡಿ ಒಂದ್ ಸರ್ಟನ್ ನಾಲೆಜ್ ಇರ್ತಕ್ಕಂಥವ್ರು, ಬೇರೆ ಬೇರೆ ರೀತಿಯಾದಂತಹ ವೃತ್ತಿ ವರ್ಗದಿಂದ ಬಂದಿರ್ತೀರಾ, ಬೇರೆ ಬೇರೆ ರೀತಿಯಾದಂತಹ ಕರಿಯರ್ ಇಂದ ಬಂದಿರ್ತೀರಾ, ಎಲ್ಲಾ ಒಂದು ಸೆಗ್ಮೆಂಟ್ಸ್ ಇಂದ ಬಂದ್ರು ಕೂಡ ಸರ್ಟನ್ ನಾಲೆಜ್, ಸರ್ಟನ್ ವೇ ಆಫ್ ಥಿಂಕಿಂಗ್ ಏನಿದೆಯೋ ಆಲ್ರೆಡಿ ಕಂಡೀಷನಿಂಗ್ ಆಗೋಗ್ಬಿಟ್ಟಿರುತ್ತೆ ನಮ್ಗೆ. ಸೊ ಆ ಒಂದು ಕಂಡೀಷನಿಂಗ್ಸ್ ಗಳು ಆ ಒಂದು ನಾಲೆಜಿನ ಮೂಲಕನೇ ನಾವು ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಎದುರುಗಡೆಗೆ ಏನಿದೆ ಅನ್ನೋದನ್ನ ನಾವು ಗಮನಿಸಕ್ಕಾಗಲ್ಲ. ದಿಸ್ ವಾಸ್ ದ ಪ್ರಾಬ್ಲಮ್ ವಿತ್ ಆಲ್ಮೋಸ್ಟ್ ಆಲ್ ಆಫ್ ದ ಪೀಪಲ್ ಅಲ್ಲಿರ್ತಕ್ಕಂಥವ್ರು. ಅದರಲ್ಲಿ ಅರ್ಜುನ ವಾಸ್ ಒನ್ ಸಚ್ ಕ್ಯಾರೆಕ್ಟರ್. ಅವ್ರಿಗೆ ಪ್ರಾಬ್ಲಮ್ ಇದ್ರೂ ಕೂಡ ಹಿ ವಾಸ್ ರೆಡಿ ಟು ಲಿಸನ್, ಅಟ್ ಲೀಸ್ಟ್ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇದ್ದಂತಹ ವ್ಯಕ್ತಿಯವರಾಗಿದ್ರಿಂದ ಅವರನ್ನ ಈ ಒಂದು ಪರ್ಟಿಕ್ಯುಲರ್ ಜಾಬ್ಗೆ ತಂದು ನಿಲ್ಲಿಸ್ತಾರೆ. ಸೊ ದಿಸ್ ಇಸ್ ವೇರ್ ವಿ ಆರ್. ಭಗವದ್ಗೀತೆಯನ್ನ ನಾವು ಕೇಳಿಸ್ಕೊಳ್ತಿದೀವಿ ಅಥವಾ ಓದ್ತಾ ಇದೀವಿ ಅಂತಂದ್ರೆ ದಟ್ ಈಸ್ ಹೌ ವಿ ಶುಡ್ ಲಿಸನ್ ಟು ಇಟ್ ಆರ್ ರೀಡ್ ಟು ಇಟ್, ರೈಟ್? ಅದನ್ನ ನಾವು ಓದ್ತಾ ಇರ್ಬೋದು ಅಥವಾ ಕೇಳಿಸ್ಕೊಳ್ತಾ ಇರ್ಬೋದು. ಆ ಒಂದು ಶ್ರದ್ಧೆಯಿಂದ ನಾವು ಕೇಳಿಸ್ಕೊಳಕ್ ರೆಡಿ ಇದೀವಿ ಅಂತ ಅಂದಾಗ ಮಾತ್ರ ಇನ್ಫಾರ್ಮೇಶನ್ ನಮ್ಮ ಒಳಗಡೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಬಿಲೀವ್ ಮಾಡಿ ನಂಬಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ತರ್ಕವನ್ನ ಮಾಡೋದಕ್ಕಿಂತ ಮುಂಚೆ ಇನ್ಫಾರ್ಮೇಶನ್ ನ ಎಫೆಕ್ಟಿವ್ ಆಗಿ ಒಳಗಡೆ ಇಳಿಸ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ವೇರ್ ಆ ಒಂದು ಪರ್ಟಿಕ್ಯುಲರ್ ಜಂಕ್ಷನ್ ಅಲ್ಲಿ ನಾವು ಇವಾಗ ನಿಂತ್ಕೊಂಡಿದೀವಿ. ಸುಮಾರು ಇಶ್ಯೂಸ್ ಗಳಾಗುತ್ತೆ. ಮೊದಲನೇ ಚಾಪ್ಟರ್ ನ ಸಮರಿಯನ್ನ ನಾವು ಹೇಳಬೇಕು ರೀಕ್ಯಾಪ್ ಆಗಿ ಅಂತ ಅಂದ್ರೆ, ಮೊದಲನೇದ್ದು ಹೊರಗಡೆಗೆ ಏನೇ ಡಿಸಿಷನ್ಸ್ ಗಳನ್ನ ತಗೊಳ್ತೀವಿ ಅಂತದನ್ನು ಕೂಡ ಮೂಮೆಂಟ್ ಟು ಮೂಮೆಂಟ್, ಸಿಚುವೇಶನ್ಸ್ ಟು ಸಿಚುವೇಶನ್ಸ್ ಗಳು, ಏನೇ ಒಂದು ಪರ್ಟಿಕ್ಯುಲರ್ ವಿಚಾರಗಳನ್ನ ನಾವು ಡಿಸಿಷನ್ಸ್ ಗಳನ್ನ ತಗೊಳ್ತೀವಿ ಅಂತಂದ್ರೂ ಕೂಡ ದ್ವಂದ್ವಗಳಿರುತ್ತೆ ನಮ್ಗೆ. ಇದನ್ ಮಾಡ್ಲಾ, ಅದನ್ ಮಾಡ್ಲಾ, ಇದನ್ ಮಾಡಿದ್ರೆ ಸರಿನಾ, ಅದನ್ ಮಾಡಿದ್ರೆ ಸರಿನಾ, ಈ ರೀತಿಯಾದಂತಹ ಒಂದು ಕನ್ಫ್ಯೂಷನ್ಸ್ ಗಳು ಹೊರಗಡೆ ಪ್ರಪಂಚದಲ್ಲಿ ಆಗ್ತಾ ಇರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಏನೇ ಒಂದು ನಿರ್ಧಾರಗಳನ್ನ ನಾವು ತಗೊಳ್ತೀವಿ ಅಂತಂದ್ರೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಡೀಪ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ನಮ್ಮ ಒಳಗಡೆ ಇರಲ್ಲ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರನೇ ನಾವು ಹೋಗ್ತಾ ಇರ್ತೀವಿ ಹೊರಗಡೆಗೆ. ನನಗೆ ಅದು ಬೇಕು, ಇದು ಬೇಕು, ಇದರ ರಿಲೇಶನ್ಶಿಪ್ಸ್ ಗಳ ಮೂಲಕ ಅಥವಾ ಪೊಸಿಷನ್ಸ್ ಗಳ ಮೂಲಕ ನಾವು ಸುಮಾರು ವಿಚಾರವಾಗಿ ನಾವು ಹುಡುಕ್ತಾ ಇರ್ತೀವಿ. ಬಟ್ ಎಂಡ್ ಆಫ್ ದ ಡೇ ವಿ ಎಂಡ್ ಅಪ್ ಇನ್ ಸಫರಿಂಗ್. ದಟ್ ಇಸ್ ಎಕ್ಸಾಕ್ಟ್ಲಿ ವಾಸ್ ದ ಪೊಸಿಷನ್. ಅವರು ಅರ್ಜುನ್ ಅವರ ಒಂದು ಪರಿಸ್ಥಿತಿ ಏನಿತ್ತು ಆ ಒಂದು ಸಿಚುವೇಶನ್ಗೆ ಬಂದು ನಿಂತ್ಕೊಂಡಿರ್ತಾರೆ. ಬಟ್ ಯಾವ ಮೂಮೆಂಟ್ ಅಲ್ಲಿ ಅರ್ಜುನ ಕೃಷ್ಣ ಹತ್ರ ಕೇಳ್ತಾರೋ, ನನಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ನನ್ನ ಭಾವನೆಗಳೇ ನನ್ನ ಎದುರುಗಡೆಗೆ ಬಂದು ನಿಂತ್ಕೊಳ್ತಾ ಇದೆ, ನಾನು ಎಫೆಕ್ಟಿವ್ ಆಗಿ ಡಿಸಿಷನ್ಸ್ ಗಳನ್ನ ತಗೊಳಕ್ ಆಗ್ತಿಲ್ಲ, ಯು ಶುಡ್ ಗೈಡ್ ಮೀ, ನೀನ್ ನನಗೆ ಗೈಡ್ ಮಾಡುವಂತಕ್ಕಂತ ಒಂದು ಸರೆಂಡರಿಂಗ್ ಮನೋಭಾವ ಯಾವಾಗ ಅವರಲ್ಲಿ ಬರುತ್ತೋ
ಅಲ್ಲಿಂದ ಭಗವಂತ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ ಭಗವದ್ಗೀತೆಯ ನಾಲೆಜಿನ ಬಗ್ಗೆ. ದಟ್ ಈಸ್ ವೇರ್ ವಿ ಆರ್ ಸ್ಟ್ಯಾಂಡಿಂಗ್ ಎಟ್. ಅಂಡ್ ಇಲ್ಲಿಂದ ಬರ್ತಕ್ಕಂತ ಈಗ ಮೊದಲನೇ ಚಾಪ್ಟರ್ ಆದ್ಮೇಲೆ ಇನ್ನು 17 ಚಾಪ್ಟರ್ಸ್ ಗಳು ಏನಿದೆಯೋ ಅದರ ಮೇನ್ ಸಮರಿ ಅಥವಾ ಒಂದು ಇಂಡೆಕ್ಸ್ ಅಂತ ಹೇಳ್ಬೋದು ನಾವು, ಪರಿವಿಡಿ ಎರಡನೆಯ ಚಾಪ್ಟರ್ ಆಗಿರುತ್ತೆ. ಎರಡನೇ ಚಾಪ್ಟರ್ ತುಂಬಾ ಮುಖ್ಯವಾದಂತದ್ದು. ಇದು ಫೌಂಡೇಶನ್, ಫಸ್ಟ್ ಲೆವೆಲ್ ಡಿಸ್ಕಷನ್ ಮಾಡಿದಂತದ್ದು ಸ್ಟೇಜ್ಗೆ ಒಂದು ಫೌಂಡೇಶನ್ ಬೇಕು. ಆ ಫೌಂಡೇಶನ್ ಸೆಕೆಂಡ್ ಚಾಪ್ಟರ್. ಇದು ಕ್ಲಿಯರ್ ಇಲ್ಲ ಅಂತ ಅಂದ್ರೆ ನಮಗೆ ನೆಕ್ಸ್ಟ್ ಹೋದ್ರೂ ಕೂಡ ಮತ್ತೆ ಪಾಯಿಂಟ್ ಆಗ್ಬಿಡ್ತೀವಿ ನಾವು. ದಟ್ ಇಸ್ ದ ಹೋಲ್ ಪಾಯಿಂಟ್, ರೈಟ್? ಏನೇ ಒಂದು ಕ್ವಶನ್ಸ್ ಗಳು ಏನೇ ಒಂದು ಡಿಸ್ಕಷನ್ಸ್ ಗಳಿದ್ರು ಲಾಸ್ಟ್ ಅಲ್ಲಿ ಮಾತಾಡೋಣ. ಇನ್ ಬಿಟ್ವೀನ್ ನಿಮ್ಮನ್ನ ನೀವು ಡಿಸ್ಟರ್ಬ್ ಮಾಡ್ಕೊಳಕ್ ಹೋಗ್ಬಿಡಿ ಅಥವಾ ಕ್ರೌಡ್ ಅನ್ನು ಕೂಡ ಡಿಸ್ಟರ್ಬ್ ಮಾಡಕ್ ಹೋಗ್ಬಿಡಿ. ಡೆಫಿನೆಟ್ಲಿ ವಿ ವಿಲ್ ಕಮ್ ಟು ದಟ್. ಹಾಗಾಗಿನೇ ಲೈವ್ ಸೆಷನ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಆ ಜಂಕ್ಷನ್ ಅಲ್ಲಿ ನಾವು ನಿಂತ್ಕೊಂಡಾಗ ಅದೇ ಒಂದು ಮನೋಭಾವದಿಂದ ನಾವು ಕೇಳೋಕ್ ರೆಡಿ ಆಗ್ತೀವಿ ಅಂತಂದ್ರೆ ಈ ಒಂದು ನಾಲೆಜ್ ಅನ್ನ ಎಫೆಕ್ಟಿವ್ ಆಗಿ ನಾವು ರಿಸೀವ್ ಮಾಡ್ಕೊಳ್ಬಹುದು. ದಟ್ ಇಸ್ ದ ಫಸ್ಟ್ ಸ್ಟೆಪ್. ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ನಾಲೆಜ್ ಅನ್ನ ತರ್ಕ ಮಾಡೋದ್ರ ಮೂಲಕ ಮನನವನ್ನ ನಾವು ಮಾಡ್ತೀವಿ. ಓಕೆ, ಹಿಂಗ್ ಹೇಳಿದ್ದಾರೆ, ಈ ಒಂದು ವಿಚಾರವನ್ನ ನನ್ನ ಜೀವನದಲ್ಲಿ ಎಲ್ಲ ನಾನು ರಿಲೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡ್ತೀವಿ. ಅಂಡ್ ಲಾಸ್ಟ್, ಎಸ್ ಇಟ್ ಮೇಕ್ ಸೆನ್ಸ್, ನನಗಿದು ಮೇಕ್ ಸೆನ್ಸ್ ಅನ್ಸುತ್ತಪ್ಪ ಅಂತ ವಿಚಾರದಲ್ಲಿ ಮಾತ್ರ ಅದನ್ನ ಇಂಪ್ಲಿಮೆಂಟೇಷನ್ ಕಡೆಗೆ ನಾವು ತಗೊಂಡು ಹೋಗೋ ಪ್ರಯತ್ನವನ್ನ ಮಾಡ್ತೀವಿ. ಸೊ ದಿಸ್ ಇಸ್ ವೇರ್ ನಾವು ಮೊದಲನೇ ಚಾಪ್ಟರ್ ನ ಕನ್ಕ್ಲೂಡ್ ಮಾಡಿದ್ವಿ. ಅದೇ ಒಂದು ಶ್ರದ್ಧೆಯಿಂದ, ಅದೇ ಒಂದು ಮನೋಭಾವದಿಂದ ಸೆಕೆಂಡ್ ಚಾಪ್ಟರ್ ಗೆ ನಾವು ಇವಾಗ ಟ್ರಾನ್ಸಿಟ್ ಆಗ್ತಾ ಇದೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಈ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಜೊತೆಗೆ ನಮ್ಮ ಟೀಮ್ ಅಲ್ಲೇ ಇರ್ತಕ್ಕಂತಹ ವಿನಯ್ ಕುಮಾರ್ ಸರ್ ಅವರನ್ನ ನಾನು ಇಂಟ್ರೊಡ್ಯೂಸ್ ಮಾಡಕ್ ಹೋಗ್ತಾ ಇದ್ದೀನಿ. ಬೇಸಿಕಲಿ ಯೂಶುವಲಿ ಏನಾಗುತ್ತೆ, ಭಗವದ್ಗೀತೆನ ನಾವು ಶ್ಲೋಕಗಳ ಮೂಲಕ ಕೇಳಿಸ್ಕೋಬಾರ್ದು ಅಂತಲ್ಲ, ಬಟ್ ಐಡಿಯಲಿ ಶ್ಲೋಕಗಳಿಗೆ ನಾವು ಹೋಗ್ಬಿಡ್ತೀವಿ ಡೈರೆಕ್ಟ್ ಆಗಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅದರ ಮೀನಿಂಗ್ ಏನು, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಮೀನಿಂಗ್ ನನ್ನ ಜೀವನದಲ್ಲಿ ಅಪ್ಲಿಕೇಬಲ್ ಆಗ್ತಿದ್ಯಾ, ಅದನ್ನ ನಾನು ಇಂಪ್ಲಿಮೆಂಟ್ ಮಾಡ್ತಿದ್ಯಾ, ಅದು ನಮಗೆ ಬಹಳ ಮುಖ್ಯ ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇಟ್ ಶುಡ್ ಸಾಲ್ವ್ ದ ಪ್ರಾಬ್ಲಮ್. ಔಟ್ಸೈಡ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ಇನ್ಸೈಡ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಆ ರೀತಿಯಾದಂತಹ ಒಂದು ವಿಚಾರದಲ್ಲಿ ವಿನಯ್ ಕುಮಾರ್ ಸರ್ ಬಹಳ ಹತ್ತಿರದಿಂದ ಸುಮಾರು ದಿನಗಳಿಂದ ನಮ್ಮ ಜೊತೆ ಇರ್ತಕ್ಕಂಥವ್ರು. ತುಂಬಾ ರೀತಿಯಾದಂತಹ ವರ್ಗದಲ್ಲಿ ಅವರೊಬ್ಬ ಟ್ರೇಡರ್ ಆಗಿರ್ತಾರೆ, ಇನ್ವೆಸ್ಟರ್ ಆಗಿರ್ತಾರೆ, ಹಾಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ. ಮಲ್ಟಿಪಲ್ ರೋಲ್ಸ್ ಗಳನ್ನ ಎಫೆಕ್ಟಿವ್ ಆಗಿ ಅವರು ಇವತ್ತಿನ ಸಿಚುವೇಶನ್ ಅಲ್ಲಿ ರಿಯಲ್ ಲೈಫ್ ಅಲ್ಲಿ ಹ್ಯಾಂಡಲ್ ಮಾಡ್ತಾ ಈ ಒಂದು ನಾಲೆಜಿನ ಜೊತೆಗೆ ನಡ್ಕೊಂಡು ಬಂದಿರ್ತಾರೆ. ಅಂಡ್ ಹಿ ಇಸ್ ದ ರೈಟ್ ಪರ್ಸನ್ ಫಾರ್ ಅಸ್ ಟು ಗೈಡ್ ಟುವರ್ಡ್ಸ್ ಸೆಕೆಂಡ್ ಚಾಪ್ಟರ್. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್, ಕೃಷ್ಣ ಹೇಳಿರುವ ಪಾಠಗಳನ್ನ ನಮ್ ಕಡೆಯಿಂದನೂ ಒಂದ್ 4 ಜನಕ್ಕೆ ತಿಳಿಸುವಂತಹ ಒಂದು ಆಪರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ಅದೇ ನಟರಾಜ್ ಅವರು ಹೇಳ್ದಂಗೆ ಭಾನುವಾರ ಸಂಜೆನ ಇಂತಹ ಒಂದು ವಿಷಯಕ್ಕಾಗಿ ಮುಡುಪಾಗಿಟ್ಟಿರುವಂತ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಅದು ವಿಸಿಬಲ್ ಇದೆ ಅಂದ್ರೆ ಜಸ್ಟ್ ಒಂದು ಥಮ್ಸ್ ಅಪ್ ನ ಹಾಕಿ, ಕನ್ಫರ್ಮೇಶನ್. ಓಕೆ, ಥ್ಯಾಂಕ್ ಯು. ಓಕೆ, ಸೊ ನಟರಾಜ್ ಸರ್ ಈಗಾಗಲೇ ಹೇಳ್ದಂಗೆ ಎರಡನೇ ಚಾಪ್ಟರ್ ನಲ್ಲಿ ಭಗವಂತ ಮೊದಲನೇದಾಗಿ ಮಾತಾಡೋದೇ ಎರಡನೇ ಚಾಪ್ಟರ್ ನಲ್ಲಿ. ಮೊದಲನೇ ಅಧ್ಯಾಯದಲ್ಲಿ ಬರೀ ಅರ್ಜುನನ ಗೋಳಾಟವೇ ಆಗೋಗುತ್ತೆ. ಅವನು ಆ ಕಷ್ಟ ಬಂದಿದೆ, ಇದು ಬಂದಿದೆ, ಇದು ಬಂದಿದೆ, ಇಂತಹ ಸಮಸ್ಯೆ ಇದೆ ಅನ್ನೋದನ್ನೇ ಹೇಳೋದೇ ಆಗೋಗುತ್ತೆ. ಯಾವಾಗ ಅರ್ಜುನ ಇಲ್ಲ, ನನಗೆ ಏನು ತಿಳಿತಿಲ್ಲ, ನನಗೆ ಏನು ಮಾಡಬೇಕು ಅನ್ನೋ ಒಂದು ಸರೆಂಡರಿಂಗ್ ಏನಿರುತ್ತೆ, ಆ ರೀತಿಯಾಗಿ ದೇವ್ರಿಗೆ ಮೊರೆ ಹೋಗ್ತಾನಲ್ಲ, ಆಗ ಕೃಷ್ಣ ಭಗವಂತ ಗುರುವಿನ ರೀತಿನಲ್ಲಿ ನಿಂತು ಅವರಿಬ್ರು ಒಳ್ಳೆ ಫ್ರೆಂಡ್ಸ್, ಅವರಿಬ್ರು ಸ್ನೇಹಿತರು. ಅಂಥದ್ರಲ್ಲಿ ಕೃಷ್ಣ ಒಂದು ಗುರುವಿನ ರೀತಿಯಲ್ಲಿ ಗುರುವಾಗಿ, ಜಗದ್ಗುರುವಾಗಿ ನಿಂತು ಅರ್ಜುನನಿಗೆ ಭಗವದ್ಗೀತೆಯನ್ನ ಹೇಳಿ ಆ ರೀತಿಯಾಗಿ ಹೇಳೋದ್ರ ಮೂಲಕ ನಮಗೆಲ್ಲರಿಗೂ ಒಂದು ಒಳ್ಳೆಯ ಒಂದು ವಿಚಾರವನ್ನ ತಿಳಿಸ್ಕೊಟ್ಟಂತ ವಿಷಯಗಳು ಶುರು ಆಗೋದು ಎರಡನೇ ಅಧ್ಯಾಯದಿಂದ. ಸೊ ಹಾಗಾಗಿ ಎರಡನೇ ಅಧ್ಯಾಯ ಒಂದು ರೀತಿಯಾದ ಇಂಡೆಕ್ಸ್. ನಮ್ಗೆ ಒಟ್ಟು 18 ಅಧ್ಯಾಯಗಳಿದೆ. ಮಿಕ್ಕಿರುವ ಅಧ್ಯಾಯಗಳ ಎಲ್ಲದರಲ್ಲೂ ಪೂರ್ತಿ ಸೇರಿ ಏನೇನು ವಿಷಯಗಳನ್ನ ಮಾತಾಡ್ತಾರೆ ಅವೆಲ್ಲವನ್ನೂ ಒಂದು ಗ್ಲಿಮ್ಸ್ ಅಂತ ಹೇಳ್ಬೋದು ನಾವು. ಎಲ್ಲವನ್ನೂ ಒಂದು ಚೂರಾಗಿ ನಮ್ಗೆ ಆಲ್ರೆಡಿ ಎರಡನೇ ಚಾಪ್ಟರ್ ನಲ್ಲಿ ಭಗವಂತ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ನಾವು ಪೂರ್ತಿ ಎರಡನೇ ಚಾಪ್ಟರ್ ನ ಇನ್ ಡೀಟೇಲ್ಸ್ ನಾವು ಕವರ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಮುಂದೆ ಬರುವ ವಿಷಯಗಳಿಗೆ ಏನು ನಮ್ಗೆ ಅಡಿಪಾಯ ಬೇಕಾಗುತ್ತಲ್ಲ ಅದನ್ನ ಇವತ್ತು ಕ್ಲಿಯರ್ ಆಗಿ ಮಾತಾಡ್ಕೊಳ್ಳೋಣ. ನಿಮ್ಮ ಜೀವನದಲ್ಲಿ ನೀವು ಸಂತೋಷವಾಗಿರ್ಬೇಕು ಅಂದ್ರೆ, ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನು ನಡಿಬೇಕು? ಸಾಧಾರಣವಾಗಿ ನಮ್ಮ ಪರಿಸ್ಥಿತಿಗಳನ್ನ ನಾವು ನೋಡ್ಕೊಂಡು ಅದು ನಮಗೆ ಬೇಕಾಗಿರೋ ರೀತಿಯಲ್ಲಿ ನಡೀತಿಲ್ಲ ಅನ್ನೋ ತರ ಆಯ್ತು ಅಂದ್ರೆ ಸ್ಟ್ರೆಸ್, ಡಿಸಪಾಯಿಂಟ್ಮೆಂಟ್, ಡಿಪ್ರೆಷನ್. ಕರೆಕ್ಟ್, ಓಕೆ. ಸೊ ಈ ರೀತಿಯಾದ ಪರಿಸ್ಥಿತಿಗಳು ನಮ್ಗೆ ಒದಗಿ ಬರುತ್ತೆ. ಈಗ ಆ ಪ್ರತಿಯೊಂದೂ ಯಾವುದೋ ಒಂದು ನಿಮ್ಮ ಡಿಸಿಷನ್ ಮೇಲಾಗ್ಲಿ, ನೀವು ಅನ್ಕೊಳ್ತಾ ಇರೋ ಇದ್ರ ಮೇಲೆ ಡಿಪೆಂಡ್ ಆಗೇ ಇರುತ್ತೆ ಅಲ್ವಾ? ಸೊ ನಿಮ್ಮ ಸಂತೋಷವನ್ನ, ನಿಮ್ಮ ನೆಮ್ಮದಿಯನ್ನ ನೀವು ಹೊರಗಿನ ಯಾವುದೋ ಒಂದು ವಸ್ತುವಿನ ಮೇಲಾಗ್ಲಿ, ಈವೆಂಟಿನ ಮೇಲಾಗ್ಲಿ ಅವಲಂಬಿಸೋ ರೀತಿನಲ್ಲಿ ಆಗೋಗುತ್ತೆ. ಅಂದ್ರೆ ಅದರ ಅರ್ಥ ನಿಮ್ಮ ನೆಮ್ಮದಿಯನ್ನ ನೀವು
ಇನ್ಯಾವುದೋ ಒಂದು ಪದಾರ್ಥಕ್ಕಾಗ್ಲಿ ಇನ್ನೊಂದು ಯಾರದೋ ಕೈಗಾಗ್ಲಿ ಕೊಟ್ಟು ನೀವು ಅದನ್ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇರ್ತೀರಿ ಅಂತ ಆಗಿದೆ. ಈ ರೀತಿಯಾಗಿ ಮಾಡುವ ಕೆಲಸದಲ್ಲಿ ನಾವು ಬೇರೆ ಬೇರೆ ಆದಂತ ರೋಲ್ಗಳು, ಈಗ ಉದಾಹರಣೆಗೆ ಕೆಲ್ಸಕ್ಕೆ ಹೋಗ್ತಾ ಇರೋರ್ದು, ಈಗ ಆಫೀಸಿಗೆ ಹೋದಾಗ ನೀವು ಒಂದು ಎಂಪ್ಲಾಯಿ ಆಗಿ ಇರ್ತೀರಿ, ಮನೆಗೆ ಬಂದ್ಮೇಲೆ ಒಬ್ಬ ಮಗ, ಮಗಳು, ಸೊಸೆ, ಅಳಿಯ, ಗಂಡ, ಮಕ್ಕಳಿಗೆ ತಂದೆ, ತಾಯಿ, ಈ ರೀತಿಯಾದ ಹಲವಾರು ರೋಲ್ಗಳನ್ನ ಪ್ಲೇ ಮಾಡ್ತಾ ಇರ್ತೀರಿ ನೀವು. ಪ್ರತಿಯೊಂದು ರೋಲಿನಲ್ಲೂ ನಿಮ್ಮದೇ ಆಗಿರುವಂತಹ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರಿ. ಈ ರೀತಿಯಾಗಿ ನಡೆದ್ರೆ ಈಗ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಸಿಗ್ಬೇಕು ಅಂತಾಗ್ಲಿ, ಅಥವಾ ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಅಂತಾಗ್ಲಿ, ಅಥವಾ ಚೆನ್ನಾಗಿ ದುಡಿಬೇಕು ಅಂತಾಗ್ಲಿ, ಕೆಲಸಕ್ಕೆ ಹೋದ್ರೆ ಕೆಲಸದ ವಿಷಯದಲ್ಲಿ ಪ್ರಮೋಷನ್ ಸಿಗ್ಬೇಕು ಅಂತಾಗ್ಲಿ, ಅಥವಾ ಹೆಚ್ಚಿನ ಸಂಬಳ ಸಿಗ್ಲಿ ಅಂತಾಗ್ಲಿ, ಈ ರೀತಿಯಾದ ಪ್ರತಿಯೊಂದು ರೋಲ್ಗಳಲ್ಲೂ ನಾವು ಪ್ರತಿಯೊಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದನ್ನ ಇಟ್ಕೊಂಡೇ ಬದುಕ್ತಾ ಇರ್ತೀವಿ. ನೀವು ಒಂದು ಕ್ಷಣ ಅದ್ರ ಬಗ್ಗೆ ಸಾಧಾರಣ ಗಮನಿಸದೇ ಇರಬಹುದು. ಒಂದು ನಿಮಿಷ ನೀವು ಟೈಮ್ ತಗೊಂಡು ನಿಮಗೆ ನೀವೇ ಆಲೋಚನೆ ಮಾಡಿದ್ರೆ ಪ್ರತಿಯೊಂದು ರೋಲಿನಲ್ಲೂ ನೀವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇರ್ತೀವಿ ಎದುರಿನವರಿಂದ, ಹೌದಲ್ವಾ? ಸೊ ಈಗ ನೀವು ಇಷ್ಟು ರೋಲ್ಗಳನ್ನ ಪ್ಲೇ ಮಾಡ್ತಿರ್ಬೇಕಾದ್ರೆ, ಈಗ ಪ್ರತಿಯೊಬ್ರು ವ್ಯಕ್ತಿ ಒಬ್ಬನೇ, ಈಗ ಉದಾಹರಣೆಗೆ ನನ್ನ ರೋಲ್ ನಾನು ತಗೊಂಡ್ರೆ, ನನ್ನ ಹೆಸರು ನಾನು ವಿನಯ್ ಅಂತ ಹೇಳ್ತೀನಿ. ಈಗ ನನ್ನ ರೋಲಿನಲ್ಲಿ ನಾನು ಒಬ್ಬ ತಂದೆಯಾಗಿ, ಒಬ್ಬ ಗಂಡನಾಗಿ, ಒಬ್ಬ ಮಗನಾಗಿ, ಒಬ್ಬ ಎಂಪ್ಲಾಯಿ ಆಗಿ, ಇಷ್ಟು ರೀತಿಯಾದ ಬೇರೆ ಬೇರೆ ರೀತಿಯಾದ ರೋಲ್ಗಳನ್ನ ನಾನು ಪ್ಲೇ ಮಾಡ್ತಾ ಇರ್ಬೇಕಾದ್ರೆ ಬೇಸಿಕಲಿ ಎಲ್ಲೋ ಒಂದು ಕಡೆ ಒಂದು ಕರೆಕ್ಟ್ ಐಡೆಂಟಿಫಿಕೇಶನ್ ಒಂದು ಇರ್ಬೇಕಲ್ಲ. ಹೂ ಆರ್ ಯು ದೆನ್ ಅನ್ನೋ ಪ್ರಶ್ನೆ ಬರ್ಬೇಕಲ್ಲ. ಸೊ ಈಗ ನಾವು ಇವತ್ತಿನ ಸೆಷನ್ ನಲ್ಲಿ ಆದಷ್ಟು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ. ಒಂದು ನಾವು ಗಮನ ಹರಿಸಬೇಕಾಗಿರೋದು, ಒನ್ ಆಫ್ ದ ಎಕ್ಸ್ಪೆರಿಮೆಂಟ್ ನಾವು ಮಾಡಬೇಕಾಗಿರೋದು ಏನಂದ್ರೆ, ಸಾಧಾರಣವಾಗಿ ನಮ್ಮಲ್ಲಿ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್, ನಮ್ಗೆ ಏನು ಎಕ್ಸ್ಪೀರಿಯನ್ಸ್ ಗಳ ಆಗ್ತಾ ಇರುತ್ತೆ, ದೈನಂದಿನದ್ದೇ ಇರ್ಬೋದು, ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ನಾವು ತರ್ಕ ಮಾಡಿ ನೋಡ್ಬೇಕು. ಅಂದ್ರೆ ಇದರಲ್ಲಿ ನನಗೆ ಏನು, ಯಾವ ಪ್ರಶ್ನೆಗೆ ಉತ್ತರ ಸಿಗಬಹುದು ಅನ್ನೋದನ್ನ ನೋಡಿ ಅದರ ಕಡೆಗೆ ಗಮನ ಹರಿಸ್ತಾ ಹೋಗೋಣ. ಸಾಧಾರಣವಾಗಿ ನಾವು ಮಾಡುವಂತಹ ಕೆಲಸಗಳೇ ಇರುತ್ತೆ, ಆದ್ರೆ ಮೇ ಬಿ ನಾವು ಅದ್ರ ಕಡೆ ಗಮನ ಹರಿಸದೇ ಇರ್ಬೋದು ಇಷ್ಟು ದಿನದಿಂದ. ಈಗ ಅದರ ಕಡೆಗೆ ಗಮನ ಹರಿಸುವ ಪ್ರಯತ್ನ ಮಾಡೋಣ. ಈಗ ಒಂದು ಸಂಸ್ಕೃತದಲ್ಲಿ ಇದೊಂದಿದೆ, ಅವಸ್ಥಾತ್ರಯ ಮೀಮಾಂಸಾ ಅಂತ ಕರೀತಾರೆ. ಆದಷ್ಟು ಸಂಸ್ಕೃತ ಪದಗಳನ್ನ ಬಳಸದೇ ಇರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾವು ಯಾವ ಟಾಪಿಕ್ ನ ಇಲ್ಲಿ ಮಾತಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಒಂದು ಅರಿವಿರಲಿ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನ ತಗೊಂಡೆ. ಅವಸ್ಥಾತ್ರಯ ಮೀಮಾಂಸಾ ಅಂತ ಒಂದು ಹೇಳ್ತಾರೆ. ಸೊ ಅದರ ಬಗ್ಗೆ ನಾವು ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅಪ್ಲಿಕೇಶನ್ ನೋಡೋಣ. ಇನ್ ಜನರಲ್ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ನಾವು ಎಚ್ಚರವಾಗಿರುವಂತಹ ಒಂದು ಪರಿಸ್ಥಿತಿ ಇರುತ್ತೆ, ನಾವು ನಿದ್ದೆ ಮಾಡ್ತಾ ಇರುವಂತಹ ಪರಿಸ್ಥಿತಿ, ಅಂದ್ರೆ ಡ್ರೀಮ್, ನಮ್ಗೆ ಕನಸು ಬೀಳ್ತಾ ಇರುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಇನ್ನೊಂದು ಗಾಢ ನಿದ್ದೆ, ಅಂದ್ರೆ ಏನೂ ಇರಲ್ಲ, ನಮಗೆ ನಿದ್ದೆ ಮಾಡ್ತಿರ್ತೀವಿ, ನಮಗೆ ಕನಸು ಕೂಡ ಬರ್ತಿರಲ್ಲ, ಕಂಪ್ಲೀಟ್ ಬ್ಲಾಂಕ್. ನನಗೆ ಒಳ್ಳೆ ಗಾಢ ನಿದ್ರೆ ಬಂತಪ್ಪ ಅಂತ ಹೇಳ್ತೀವಲ್ಲ ಬೆಳಗಾಗಿದ್ದು, ಅದ್ ಯಾವಾಗ ಹೇಳ್ತೀವಿ, ಏನಾಯ್ತು ನಿದ್ದೆನಲ್ಲಿ ಅನ್ನೋದು ಗೊತ್ತಿರೋದಿಲ್ಲ, ಅಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿ ಎದ್ದಿರ್ತೀವಿ. ಈ ಮೂರು ಸಿಚುಯೇಷನ್ಗಳು ಪ್ರತಿಯೊಬ್ಬರಿಗೂನು ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ ಖಂಡಿತವಾಗಿ, ಹೌದಲ್ವಾ? ಯಾರಾದ್ರೂ ಇಲ್ಲ ನನಗೆ ಈ ರೀತಿಯಾದ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಿದ್ರೆ ಅದು ಬಾರಿ ತಪ್ಪಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ನಿದ್ದೆ ಮಾಡ್ಕೊಂಡೇ ಬಂದಿರ್ತೀವಿ. ಗಾಢ ನಿದ್ರೆಯ ಬಗ್ಗೆ ಸಾಧಾರಣವಾಗಿ ಗಮನ ಹರಿಸಿಲ್ದಿರ ಇರ್ಬೋದು, ಆದ್ರೆ ಯೂಶಲಿ ಹೇಗಾಗತ್ತೆ ಅಂದ್ರೆ, ನಾವು ತೀರಾ ಫ್ರೆಶ್ ಆಗಿ ಎದ್ವಿ ಅವತ್ತಿನ ದಿನ, ಹಿಂದಿನ ದಿನ ರಾತ್ರಿ ಮಲಗಿದ್ದೇ ಗೊತ್ತು, ಬೆಳಗಿನ ಜಾವ ತನಕ ನನ್ಗೆ ಏನಾಯ್ತು ಅನ್ನೋದು ಗೊತ್ತಿರ್ಲಿಲ್ಲ ಅನ್ನೋಂತ ರೀತಿಯಾಗಿ ಏನ್ ಎಕ್ಸ್ಪೀರಿಯನ್ಸ್ ಬಂದಿರುತ್ತಲ್ಲ, ಅದೇ ಗಾಢ ನಿದ್ರೆ ಆಗಿರುತ್ತೆ. ಈ ಮೂರು ಸ್ಥಿತಿಗಳು ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ಗೂ ಬಂದಿರುತ್ತೆ, ಹೌದಲ್ವಾ? ಈಗ ಮೊದಲನೆಯದನ್ನ ತಗೊಳ್ಳೋಣ. ನಾವು ಎಚ್ಚರವಾಗಿರುವಂತ ಪರಿಸ್ಥಿತಿನಲ್ಲಿ ನಮಗೆ ಕಣ್ಣು ಮುಂದೆ ಪರಿಸ್ಥಿತಿಗಳು ನಡೀತಾ ಇರೋದು ಎಲ್ಲವನ್ನೂ ಕಾಣ್ತಿರುತ್ತೆ. ನಾವು ಆಫೀಸ್ಗೆ ಹೋಗೋದು, ಮನೆಗೆ ಬರೋದು, ದೈನಂದಿನ ಚಟುವಟಿಕೆಗಳು ಏನಿದೆ, ನಾವು ಎಚ್ಚರವಾಗಿರುವಾಗ ನಡೆಯುವಂತ ದಿನಮಟ್ಟಿನ ಕೆಲಸಗಳು ಪ್ರತಿಯೊಂದೂ ಇರುತ್ತೆ. ಕಣ್ಣಿನ ಮೂಲಕ ನೋಡ್ತಾ ಇರ್ತೀವಿ, ಕಿವಿಗಳ ಮೂಲಕ ಕೇಳ್ತಾ ಇರ್ತೀವಿ, ಪ್ರತಿಯೊಂದನ್ನು ಚರ್ಮದ ಮೂಲಕ, ಇದು ಆಲ್ ಸೆನ್ಸ್ ಆರ್ಗನ್ಸ್ ನಮ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗ್ತಿರುತ್ತೆ. ನಮಗೆ ಪ್ರತಿಯೊಂದ್ರದ್ದು ಅರಿವು ಆಗ್ತಾ ಇರುತ್ತೆ. ಪ್ರತಿಯೊಂದ್ರೂ ವಿಷಯಗಳ ಸುತ್ತಮುತ್ತ ನಡೀತಾ ಇರೋ ವಿಷಯಗಳ ಅರಿವು ನಮಗೆ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ, ನಾವು ಎಚ್ಚರವಾಗಿರುವ ಪರಿಸ್ಥಿತಿ. ಎರಡನೇದು, ನಾವು ನಿದ್ದೆನಲ್ಲಿ ಇದ್ದಾಗ ನಮಗೆ ಕನಸು ಬಂದಾಗ. ಈಗ ಕನಸಿನಲ್ಲಿ ಇದ್ದಷ್ಟು ಹೊತ್ತು ನೀವು ಕನಸಿನಲ್ಲಿ ಇದೀರಾ ಅಂತ ಯಾರಿಗಾದ್ರೂ ಅನ್ಸಿದ್ಯಾ? ಎಷ್ಟು ಜನಕ್ಕೆ ಕನಸು ಬಿದ್ದಾಗ ಕನಸಿನಲ್ಲೂ ಅದು ನಿಜ ಅಂತಾನೆ ನಾವು ಇರ್ತೀವಿ, ಹೌದಲ್ವಾ? ಮೂರನೇ ಗಾಢ ನಿದ್ರೆ. ಗಾಢ ನಿದ್ರೆನಲ್ಲಿ ಇದ್ದಾಗ ಕನಸು ಕೂಡ ಬಿದ್ದಿರೋದಿಲ್ಲ. ಏನಂದ್ರೆ ನಮ್ಗೆ ಕಂಪ್ಲೀಟ್ ಬ್ಲಾಂಕ್ ಆಗಿ ಇರುತ್ತೆ, ಒಂದು ನೆಮ್ಮದಿಯಾದ ನಿದ್ದೆ ಅಂತ ಹೇಳ್ಬೋದು ಅದನ್ನ. ಯಾವ್ದರ ಕಡೆಗೂ ಪರವೇ ಇಲ್ಲದೆ, ಹೊರಗೆ ಏನ್ ನಡೀತಾ ಇದೆ ಅದರ ಪರವೂ ಇರೋದಿಲ್ಲ,
ಒಂದು ಕನಸು ಅನ್ನೋದು ಕೂಡ ಇರಲ್ಲ, ಕನಸಿನಲ್ಲಿ ಆತಂಕಗಳು ಬರ್ತಾ ಇರೋದಾಗ್ಲಿ, ಸಂತೋಷ ಆಗ್ತಾ ಇರೋದಾಗ್ಲಿ, ಯಾವುದೇ ರೀತಿಯಾದ ಏನೂ ಇರೋದಿಲ್ಲ. ಒಂದು ರೀತಿಯಾದ ಗಾಢ ನಿದ್ರೆ, ಬೇಸಿಕಲಿ ಕಂಪ್ಲೀಟ್ ನೆಮ್ಮದಿಯ ನಿದ್ದೆ ಅಂತ ಹೇಳ್ಬೋದು. ಆ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಎದ್ದು ಬಂದಿದೆ. ಈ 3 ಪರಿಸ್ಥಿತಿಗಳಲ್ಲೂ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಇರ್ಬೋದು, ಇದಾಗಿರ್ಬೋದು, ಅದು ಬದಲಾಗ್ತಾ ಇರುತ್ತೆ. ಹೌದಲ್ವಾ? ಎಚ್ಚರವಾಗಿದ್ದಾಗ ಹೊರಗಿನ ಪ್ರಪಂಚನೇ ಬೇರೆ ಇರುತ್ತೆ, ಕನಸಿನಲ್ಲಿರುವ ಪ್ರಪಂಚವೇ ಬೇರೆ ಬಂದು ಹೋಗ್ತಾ ಇರುತ್ತೆ. ಗಾಢ ನಿದ್ರೆಯಲ್ಲಿದ್ದಾಗ ಏನೂ ಕಾಣದಿರೋದಿಲ್ಲ, ಕಂಪ್ಲೀಟ್ ಬ್ಲಾಂಕ್ನೆಸ್, ಕತ್ತಲೆ. ಈ ರೀತಿಯಾಗಿ ಪ್ರತಿಯೊಂದು ವಿಷಯದಲ್ಲೂ ಸುತ್ತಮುತ್ತಲಿನ ಇದು ಬದಲಾವಣೆ ಆಗ್ತಾನೆ ಇರುತ್ತೆ. ಹೌದಲ್ವಾ? ಇದರಲ್ಲಿ ಕಾನ್ಸ್ಟೆಂಟ್ ಆಗಿ ಉಳ್ಕೊಳ್ತಾ ಇರೋದು ಏನು? ನಾವು ಈ ವಿಷಯದ ಕಡೆ ತರ್ಕ ಮಾಡಬೇಕು, ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು, ಈ ಲಾಜಿಕ್ ಏನು ಅನ್ನೋದನ್ನ ಯೋಚನೆ ಮಾಡೋಣ ಅನ್ನುವಂತ ಕಾರಣದಿಂದ ನಾನು ಈ ಪ್ರಶ್ನೆಗಳನ್ನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ನಾವು ಎಚ್ಚರವಾಗಿದ್ದಾಗ, ಈಗ ಸಂಸ್ಕೃತದಲ್ಲಿ ಜಾಗೃತ್ ಅವಸ್ಥೆ ಅಂತ ಹೇಳ್ತೀವಿ, ಆ ಟೈಮಿನಲ್ಲಿ ಇರುವಂತಹ ನಮ್ಮ ಎಕ್ಸ್ಪೀರಿಯನ್ಸ್ಗಳು, ನಿದ್ರೆಯಲ್ಲಿ ನಿದ್ರಾ ಸ್ಥಿತಿ ಅಂತ ಹೇಳ್ತೀವಿ, ಆ ಸ್ಥಿತಿನಲ್ಲಿ ಯಾವ ರೀತಿ ಇರುತ್ತೆ ಅನ್ಬಿಟ್ಟು ಅಂತ ಸ್ವಪ್ನ ಸ್ಥಿತಿ ಅಂತ ಕರಿತೀವಿ. ಸುಷುಪ್ತಿ ಸ್ಥಿತಿ ಅನ್ನೋದು ಡೀಪ್ ಸ್ಲೀಪ್ ಅಂತ ಕರಿತೀವಿ. ಅದರಲ್ಲಿ ನಮ್ಮ ಎಕ್ಸ್ಪೀರಿಯನ್ಸಸ್ ಏನಿರಬಹುದು ಅನ್ನೋದ್ರ ಕಡೆ ನಾವುಗಳೇ ತರ್ಕ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ನಮ್ಮ ಸ್ವಂತ ಅನುಭವಕ್ಕೆ ಬರ್ಬೇಕಾಗಿರೋಂಥದ್ದು, ಯಾರೊಬ್ರು ಬಂದು ಹೇಳೋ ಅಂತದ್ದು ಅಲ್ಲ. ನಾನು ನಿಮಗೆ ಇಂಡಿಕೇಶನ್ಸ್ ಕೊಡಬಹುದಷ್ಟೇ, ಆ ಎಕ್ಸ್ಪೀರಿಯನ್ಸ್ ನಿಮಗೆ ನೀವು ಮಾಡ್ಕೋಬೇಕು. ಸೊ ಇವತ್ತಿನಿಂದ ನೀವು ಯಾವಾಗ ಎಚ್ಚರವಾಗಿರ್ತೀರಿ, ನಿದ್ದೆ ಮಾಡ್ತಿರ್ತೀರಿ, ಗಾಢ ನಿದ್ದೆಗೆ ಹೋಗ್ತೀರಿ, ಅವಾಗೆಲ್ಲ ನಾನು ಈ ವಿಷಯಗಳ ಬಗ್ಗೆ ಯೋಚನೆ ಮಾಡಿ. ನಿದ್ರೆಯಲ್ಲಿ ನನ್ನ ದೇಹ ಜೊತೆಗಿತ್ತ ಇರ್ಲಿಲ್ಲ, ಕಣ್ಣು ಮುಚ್ಚಿತ್ತು, ಕಿವಿಗಳಲ್ಲಿ ಹೊರಗಡಿನ ಪ್ರಪಂಚದ ಏನೇನೋ ಕಿವಿಗೆ ಬೀಳ್ತಿರತ್ತೆ, ಅದು ಯಾವುದು ಕೇಳಿಸಿರ್ಲಿಲ್ಲ. ನಿದ್ದೆಯಲ್ಲಿ ನನ್ನದೇ ಆದ ಒಂದು ದೇಹ ಬಂದಿತ್ತು, ನನ್ನದೇ ಆದ ಒಂದು ಕಣ್ಣು, ಮೂಗು, ಕಿವಿ, ಏನೇನು ಬೇಕಿತ್ತು ಎಲ್ಲವನ್ನೂ ಕ್ರಿಯೇಟ್ ಮಾಡಿತ್ತು. ಏನು ಕ್ರಿಯೇಟ್ ಮಾಡಿತ್ತು? ಅದನ್ನ ನಮ್ಮ ಬುದ್ಧಿ, ನಮ್ಮ ಮೈಂಡ್, ಅದು ಒಂದು ಲೋಕವನ್ನೇ ಕ್ರಿಯೇಟ್ ಮಾಡಿ ಕೊಟ್ಟಿತ್ತು ನಮ್ಗೆ. ಅದು ಸತ್ಯದಲ್ಲಿ ಇರಲ್ಲ. ಕಣ್ಣು ಬಿಟ್ಟು ನೋಡಿದ್ವಿ ಅಂದ್ರೆ ನಾವು ಎಚ್ಚರ ಸ್ಥಿತಿನಲ್ಲಿ ಅದೆಲ್ಲನೂ ಇರೋದಿಲ್ಲ. ಬೇರೆ ಎಲ್ಲ ರೂಮಲ್ಲಿ ಮಲಗಿರ್ತೀವಿ, ಹಾಲಲ್ಲಿ ಮಲಗಿರ್ತೀವಿ, ಎಲ್ಲೋ ಒಂದ್ ಕಡೆ ಮಲಗಿರ್ತೀವಿ. ಆದ್ರೆ ನಮ್ಮ ಮೈಂಡ್ ಪ್ರತಿಯೊಂದನ್ನು ನಮಗೆ ಕ್ರಿಯೇಟ್ ಮಾಡಿ ಕೊಟ್ಟಿರುತ್ತೆ. ಸೊ ಹಾಗಾಗಿ ಅದ್ರೂ ಕೂಡ ಬದಲಾಗ್ತಾ ಇರುವಂತ ಪರಿಸ್ಥಿತಿ. ಸೊ ನಾವು ಕಾನ್ಸ್ಟೆಂಟ್ ವರ್ಸಸ್ ಚೇಂಜಿಂಗ್ ಅಂತ ಏನಿಲ್ಲಿ ನೋಡ್ತಿದೀವಿ, ಇದನ್ನು ಬದಲಾಗ್ತಾ ಇರುವಂತಹ ವಿಷಯನೇ ಆಯ್ತು. ದೇಹ ಬದಲಾಗ್ತಿದೆ, ಆಲೋಚನೆಗಳು ಬದಲಾಗ್ತಿದೆ, ಪ್ರತಿಯೊಂದು ಬದಲಾಗ್ತಿದೆ. ಇದಿಷ್ಟರಲ್ಲೂ ಕಾನ್ಸ್ಟೆಂಟ್ ಆಗಿ ಉಳ್ಕೋತಾ ಇರೋದು ಯಾವ್ದು? ಅವರು ಆತ್ಮ ಅಂತ ಹೇಳ್ತಿದ್ದಾರೆ. ಈಗ ನಾನು ಹೇಳ್ದಂಗೆ ಆತ್ಮ ಅನ್ನೋದನ್ನ ಒಂದು ಟರ್ಮಿನಾಲಜಿ ಅದಕ್ಕೆ ಕೊಡೋದು ಬೇಡ. ಏನೋ ಒಂದು ಕಾನ್ಸ್ಟೆಂಟ್ ಆಗಿ ಉಳ್ಕೋತಾ ಇದೆ ಅನ್ನೋದ್ರ ಕಡೆಗೆ ಗಮನ ಹರಿಸಿ, ಏನು ಅನ್ನೋದನ್ನ ಮುಂದಕ್ಕೆ ನೋಡ್ತಾ ಹೋಗೋಣ. ಸೊ ಈಗ ನೆಕ್ಸ್ಟ್ ಇನ್ನೊಂದು ರೀತಿಯಾದ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋಣ. ಇನ್ ಜನರಲ್ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಆಗ್ಬೇಕು ಅಂದ್ರೆ, ಒಂದು ಅನುಭವ ಆಗ್ಬೇಕು ಅಂದ್ರೆ, ಸಬ್ಜೆಕ್ಟ್ ಅಂದ್ರೆ, ಈಗ ನಾನೀಗ ಉದಾಹರಣೆಗೆ ನಾನು ಲ್ಯಾಪ್ಟಾಪ್ ನೋಡ್ತಾ ಇದ್ದೀನಿ ಅಥವಾ ಮೌಸ್ ನೋಡ್ತಾ ಇದ್ದೀನಿ, ಏನೋ ಒಂದು ನೋಡ್ತಾ ಇದ್ದೀನಿ, ನಾನು ಸಬ್ಜೆಕ್ಟ್ ಆದೆ. ಆಬ್ಜೆಕ್ಟ್ ಏನಾಯ್ತು? ನನ್ನ ಲ್ಯಾಪ್ಟಾಪ್ ಆಗ್ಲಿ, ನನ್ನ ಮೌಸ್ ಆಗ್ಲಿ, ಏನ್ ಇಟ್ಕೊಂಡಿದ್ದೀನಿ ಮುಂದೆ, ಕಣ್ಣು ಮುಂದೆ ಏನ್ ಕಾಣ್ತಿದೆ ಅವೆಲ್ಲ ಆಬ್ಜೆಕ್ಟ್ಸ್. ಸೊ ನಾನು ಆ ವಸ್ತುಗಳನ್ನ ನೋಡ್ದಾಗ್ಲಿ, ಅಥವಾ ಒಂದು ಮ್ಯೂಸಿಕ್ ಇದ್ರೆ ಅದನ್ನ ಕೇಳಿದಾಗ್ಲಿ, ಈ ರೀತಿಯಾಗಿ ನಮ್ಮ ಸೆನ್ಸ್ ಆರ್ಗನ್ಸ್ ಏನಿರುತ್ತಲ್ಲ, ನಮ್ಮ ಇಂದ್ರಿಯಗಳ ಪಂಚ ಇಂದ್ರಿಯಗಳೇನಿರುತ್ತೆ, ಅವುಗಳ ಮೂಲಕ ನಮಗೆ ಏನು ಇನ್ಪುಟ್ ಆಗಿ ಬರುತ್ತ, ನಮ್ಮ ಒಳಗೆ ಏನೇನು ನಮಗೆ ಬರುತ್ತೋ ಅವೆಲ್ಲವೂ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಗೆ ಒಂದು ಸಬ್ಜೆಕ್ಟ್ ಅನ್ನೋದು ಬೇಕು, ಒಂದು ಆಬ್ಜೆಕ್ಟ್ ಅನ್ನೋದು ಬೇಕು. ಸಬ್ಜೆಕ್ಟ್ ಆಬ್ಜೆಕ್ಟಿನ ಬಗ್ಗೆ ತಿಳ್ಕೊಳ್ಳುವಂತಹ ವಿಷಯ ಏನಿದೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಗ ಒಂದು ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಅನ್ನ ತಗೊಳ್ಳೋಣ. ಇದು ನಾವು ಈಗ ಇದಕ್ ಮುಂಚೆ ಮಾತಾಡ್ಕೊಂಡ್ವಲ್ಲ, ಎಚ್ಚರದ ಪರಿಸ್ಥಿತಿ, ನಿದ್ದೆ ಮತ್ತು ಗಾಢ ನಿದ್ರೆ, ಆ ಎಕ್ಸ್ಪೆರಿಮೆಂಟ್ ಅನ್ನ ಬಿಟ್ಟು ಇದು ಇನ್ನೊಂದು ರೀತಿಯಾದ ಎಕ್ಸ್ಪೆರಿಮೆಂಟ್. ಇಲ್ಲಿ ನಾವು ಉದಾಹರಣೆಗೆ ನಮ್ಮ ಕಣ್ಣುಗಳನ್ನೇ ತಗೊಳ್ಳೋಣ. ನಾವು ಕಿವಿ, ಮೂಗು ಯಾವ್ದಕ್ ಬೇಕಿದ್ರು ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಕಣ್ಣಿನ ಎಕ್ಸಾಂಪಲ್ ನಾನು ಸಿಂಪಲ್ ಆಗಿ ತಗೋತಾ ಇದ್ದೀನಿ. ಈಗ ನನ್ನ ಕಣ್ಣು ಮುಂದೆ ಒಂದು ಚೇರ್ ಇದೆ ಅಂತ ಅನ್ಕೊಳ್ಳಿ. ಆ ಚೇರ್ ಆಬ್ಜೆಕ್ಟ್ ಆಯ್ತು, ಸಬ್ಜೆಕ್ಟ್ ನಾನಾದೆ. ಈಗ ನನ್ನ ಕಣ್ಣುಗಳ ಮೂಲಕ ನಾನು ಆ ಆಬ್ಜೆಕ್ಟ್ ಅನ್ನ ನೋಡಿದೆ, ಚೇರ್ ಅನ್ನ ನೋಡಿದೆ. ಸೊ ಆ ಚೇರ್ ಅಲ್ಲಿದೆ ಅನ್ನುವಂತಹ ಅನುಭವ ನನಗಾಯ್ತು. ಈ ಪರಿಸ್ಥಿತಿನಲ್ಲಿ ಕಣ್ಣುಗಳು ಸಬ್ಜೆಕ್ಟ್ ಆದ್ವು, ಚೇರ್ ಆಬ್ಜೆಕ್ಟ್ ಆಯ್ತು. ಐ ಥಿಂಕ್ ದಿಸ್ ಇಸ್ ಸ್ಟ್ರೈಟ್ ಫಾರ್ವರ್ಡ್, ಪ್ರತಿಯೊಬ್ಬರಿಗೂ ಸಿಂಪಲ್ ಆಗಿ ಅರ್ಥ ಆಗೋಗುವಂತ ಪಾಯಿಂಟ್ ಇದು. ಫಸ್ಟ್ ಸ್ಟೆಪ್, ನಾನು ಯಾವ್ದೋ ಒಂದು ಪದಾರ್ಥ ನೋಡ್ತಾ ಇದ್ದೀನಿ ಅಂದ್ರೆ ನನ್ನ ಕಣ್ಣುಗಳ ಮೂಲಕ ಅದನ್ನ ನೋಡ್ತಾ ಇದ್ದೀನಿ, ನನ್ನ ಕಣ್ಣು ಸಬ್ಜೆಕ್ಟ್ ಆಯ್ತು, ಆ ಪದಾರ್ಥ ಆಬ್ಜೆಕ್ಟ್ ಆಯ್ತು. ಈಗ ಒಂದು ಸ್ಟೆಪ್ ಹಿಂದಕ್ಕೆ ಹೋಗೋಣ. ಮತ್ತೆ ಈಗ ನಾನು ಕಣ್ಣುಗಳ ಮೂಲಕ ನೋಡಕ್ ಆಗುತ್ತಿದೆ ಅಥವಾ ನೋಡಕ್ ಆಗುತ್ತಿಲ್ಲ, ನನ್ನ ಕಣ್ಣು ಮಂಜಾಗ್ತಿದೆ ಅಥವಾ ಪೊರೆ ಬಂದಿದೆ ಅಥವಾ ಕಣ್ಣಿನಲ್ಲಿ ಗಾಯ ಆಗಿದೆ, ಕಣ್ಣು ಉರಿತಿದೆ, ಕಣ್ಣು ನೋಯ್ತಿದೆ, ಈ ಎಕ್ಸ್ಪೀರಿಯನ್ಸ್ ಕೂಡ ನಮಗಾಗತ್ತೆ ಅಲ್ವಾ? ಇಂತಹ ವಿಷಯದಲ್ಲಿ ಕಣ್ಣು ಆಬ್ಜೆಕ್ಟ್ ಆಯ್ತು. ಯಾಕೆಂದ್ರೆ ಕಣ್ಣಿನ ಬಗೆಗಿನ ಎಕ್ಸ್ಪೀರಿಯನ್ಸ್ ನನಗೆ ಸಿಗ್ತಾ ಇದೆ. ಸೊ ಕಣ್ಣು ಆಬ್ಜೆಕ್ಟ್ ಆಯ್ತು. ಸಬ್ಜೆಕ್ಟ್ ಏನಾಗಬೇಕು ಇಲ್ಲಿ? ಮೈಂಡ್. ಓಕೆ, ಸೊ ನಮ್ಮ ಮೈಂಡ್ ಗೆ ಅದು ಗೊತ್ತಾಗ್ತಾ ಇದೆ, ನನ್ನ ಕಣ್ಣಿಗೆ ಏನೋ ತೊಂದರೆ ಆಗಿದೆ ಅಂತಾಗ್ಲಿ, ಅಥವಾ ನನಗೆ ಕ್ಲಿಯರ್ ಆಗಿ ಕಾಣ್ತಿದೆ ಅಥವಾ ಕಾಣ್ತಿಲ್ಲ,
ಏನೋ ಒಂದು ಕಣ್ಣಿನ ಬಗ್ಗೆ ಏನೇ ಒಂದು ವಿಷಯ ನಡೀತಾ ಇದ್ರು ಅದು ನನ್ನ ಮೈಂಡಿಗೆ ತಿಳಿತಿದೆ. ಹೌದಾ? ಕಣ್ಣು ಬಂದು ಆಬ್ಜೆಕ್ಟ್ ಆಯ್ತು. ಸಬ್ಜೆಕ್ಟ್ ನಾವು ಮೈಂಡ್, ಬ್ರೈನ್ ಏನಂತ ಕರಿತೀವೋ ಇದು ಸಬ್ಜೆಕ್ಟ್ ಆಯ್ತು. 2 ಸ್ಟೆಪ್ ಬಂದ್ವಿ ನಾವೀಗ. ಮೊದಲನೇ ಸ್ಟೆಪ್ ನಲ್ಲಿ ನನ್ನ ಮುಂದೆ ಚೇರ್ ಇದು ಏನಿದೆ ಅದು ನನ್ನ ಕಣ್ಣಿಗೆ ಕಾಣ್ತಿದೆ. ಕಣ್ಣು ಸಬ್ಜೆಕ್ಟ್ ಆಯ್ತು, ಚೇರ್ ಆಬ್ಜೆಕ್ಟ್ ಆಯ್ತು. ಅದು ಮೊದಲನೇ ಸ್ಟೆಪ್ ಆಯ್ತು. ಸೊ ನನಗೆ ನೋಟದ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. 2ನೇ ಸ್ಟೆಪ್ ನಲ್ಲಿ ನನ್ನ ಕಣ್ಣು ಆಬ್ಜೆಕ್ಟ್ ಆಯ್ತು. ನನ್ನ ಕಣ್ಣು ಹೇಗಿದೆ, ಬ್ಲರ್ ಆಗಿದ್ಯಾ, ಕಣ್ಣು ಉರಿತಾ ಇದೆಯಾ, ಏನಾಗಿದೆ, ಕ್ಲಿಯರ್ ಆಗಿ ಕಾಣ್ತಿದ್ಯಾ, ಅಥವಾ ಒಂದು ಕಣ್ಣು ಕಾಣ್ತಿಲ್ಲ, ಒಂದು ಕಾಣ್ತಿದೆ, ಪ್ರತಿಯೊಂದು ಕಣ್ಣಿನ ಬಗೆಗಿನ ಎಕ್ಸ್ಪೀರಿಯನ್ಸ್ ನನ್ನ ಮೈಂಡಿಗೆ. ಇಲ್ಲಿ ಮೈಂಡ್ ಸಬ್ಜೆಕ್ಟ್ ಆಯ್ತು ಅಲ್ವಾ? ಈಗ ಇನ್ನೂ ಒಂದು ಸ್ಟೆಪ್ ಹಿಂದಕ್ಕೆ ಹೋಗೋಣ. ಈಗ ನನ್ನ ಮೈಂಡಿನಲ್ಲಿ 106 ಆಲೋಚನೆಗಳು ಬರ್ತಿರುತ್ತೆ. ಆಲೋಚನೆ ಬರ್ತಾ ಇದೆ ಅನ್ನುವಂಥದ್ದು ಒಂದು, ಅಥವಾ ನಾನು ಕೋಪವಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಅಥವಾ ಬೇಜಾರಾಗಿದೆ, ಇವೆಲ್ಲನೂ ಮೈಂಡ್ಗೆ ಸಂಬಂಧಪಟ್ಟಿದ್ದು. ಹೌದಾ? ನನ್ನ ಮೈಂಡ್ ನಾನು ಇವತ್ತು ಖುಷಿಯಾಗಿದ್ದೀನಿ, ನನ್ನ ಇವತ್ತು ಮೈಂಡ್ ಕ್ಲಿಯರ್ ಆಗಿದೆ, ಈ ರೀತಿಯಾದ ಪದಗಳನ್ನ ನಾವು ಸಾಧಾರಣವಾಗಿ ಬಳಸ್ತಾ ಇರ್ತೀವಿ ಡೇ ಇನ್ ಡೇ. ನನ್ನ ಮೈಂಡಿನ ಒಂದು ಸ್ಟೇಟ್ ಕೂಡ ನಮಗೆ ತಿಳಿತಾ ಇರುತ್ತೆ. ಹೌದಾ? ನಮ್ಮ ಮೈಂಡಿನ ಪರಿಸ್ಥಿತಿಗಳು ಕೂಡ ನಮಗೆ ಅರಿವಾಗ್ತಾ ಇದೆ ಅಂದ್ರೆ ಈ ವಿಷಯದಲ್ಲಿ ಮೈಂಡ್ ಆಬ್ಜೆಕ್ಟ್ ಆಯ್ತು. ಹೌದಾ? ಮೈಂಡ್ ಆಬ್ಜೆಕ್ಟ್ ಆದಾಗ ಸಬ್ಜೆಕ್ಟ್ ಏನಾಯ್ತು? ನಾವು ಬೇಸಿಕಲಿ ನೋಡಕ್ಕೆ ಹೊರಟಿರುವಂತದ್ದು ನೋನ್ ವರ್ಸಸ್ ಅನ್ನೋನ್. ನೋನ್ ಏನೇನಿದೆ, ನಮಗೆ ಗೊತ್ತಿರುವಂತದ್ದು ಏನು? ನಮ್ಮ ಹೊರಗಿನ ಪ್ರಪಂಚ ನಮಗ್ ಗೊತ್ತಿದೆ. ನಮ್ಮ ದೇಹದೊಳಗಿರುವಂತಹ ಇದು ಅಂಗಾಂಗಗಳು, ಇವುಗಳ ಬಗ್ಗೆ ಗೊತ್ತಿದೆ. ನಮ್ಮ ಮನಸ್ಸು, ನಮ್ಮ ಮೈಂಡ್, ಇವೆಲ್ಲವೂ ನಮಗೆ ತಿಳಿದಿರುವಂತದ್ದು. ನಮಗೆ ಎಚ್ಚರವಾಗಿರುವಂತಹ ಪರಿಸ್ಥಿತಿ ಆಗ್ಲಿ, ನಮಗೆ ನಿದ್ರಾವಸ್ಥೆ ಆಗ್ಲಿ, ಗಾಢ ನಿದ್ರೆಯಲ್ಲಿ ಹೋಗ್ತೀವಿ ಅನ್ನುವಂಥದ್ದು, ಇವೆಲ್ಲವೂ ನಮಗೆ ತಿಳಿದಿರುವಂತಹ ವಿಷಯಗಳು. ಹೌದಲ್ವಾ? ಅನ್ನೋನ್ ಇಸ್ ದ ಕಾನ್ಸ್ಟೆಂಟ್ ಪಾರ್ಟ್, ಯಾವುದರಲ್ಲೂ ಬದಲಾಗದೆ ಉಳ್ಕೊಡುವಂತಹ ಪದಾರ್ಥ. ಅದು ನೋನ್, ನಮಗೆ ತಿಳಿದಿರುವಂತದ್ದು ಏನಿದೆ ಅದು ಸಾಧಾರಣವಾಗಿ ಬದಲಾಗ್ತಾ ಹೋಗ್ತಿತ್ತು. ಹೌದಲ್ವಾ? ಈಗ ನಾವು ಸಬ್ಜೆಕ್ಟ್ ಆಬ್ಜೆಕ್ಟ್ ಇದ್ರಲ್ಲಿ ನೋಡೋದಾಗ್ಲೂ ಆಗ್ಲಿ, ಏನ್ ನೋನ್ ಇತ್ತು ಅದು ಬದಲಾಗ್ತಾ ಹೋಗ್ತಿತ್ತು. ಮತ್ತೆ ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ನಾವು ಎಚ್ಚರೆಯಲ್ಲಿದ್ದು, ಗಾಢ ನಿದ್ರೆಯಲ್ಲಿದ್ದು, ಕನಸಿನಲ್ಲಿದ್ದದ್ದು, ಇವುಗಳ ವಿಷಯಗಳನ್ನು, ಇವೆಲ್ಲ ನೋನ್ ಥಿಂಗ್ಸ್. ಇವೆಲ್ಲವೂ ಕ್ಲಿಯರ್ ಆಯ್ತು ಅಲ್ವಾ? ನಮಗೆ ಕ್ಲಿಯರ್ ಆಗಿ ತಿಳಿದಂತದ್ದು ಯಾವುದು? ನೋನ್ ವಿಷಯಗಳು ಒಂದಿದಾವೆ, ಅನ್ನೋನ್ ಬೇರೆ ಇದೆ. ಈಗ ನೋನ್ ವಿಷಯಗಳಿಗೆ ಬಂದಾಗ ಇದರಲ್ಲಿ ಈಗ ನಾನು ಯಾರು, ನನ್ನ ಹೆಸರು ವಿನಯ್, ಈ ದೇಹ ನನ್ನದು, ಇವೆಲ್ಲ ವಿಷಯಗಳು ನನಗೆ ತಿಳಿದಿರುವಂತದ್ದು. ಹೌದಾ? ಈಗ ನಾನು ಹುಟ್ಟಿದಾಗ ನನಗೊಂದು ಹೆಸರಂತ ಕೊಟ್ರು, ನಾನು ಸಣ್ಣವನಾಗಿದ್ದಾಗಿಂದ ಬೆಳೆದು ಇವಾಗ ಈ ಪರಿಸ್ಥಿತಿ ಬಂದ ಪ್ರತಿಯೊಬ್ಬರ ವಿಷಯದಲ್ಲೂ ಇದೇ ರೀತಿಯಾಗಿ ನಮ್ಗೆ ಆಗ್ತಾ ಹೋಗಿರುತ್ತೆ. ಬೆಳೆದು ಹುಟ್ಟಿರ್ತೀವಿ, ಹುಟ್ಟದ ಮೇಲೆ ನಮ್ಗಂತ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳಿಂದ, ನಮ್ಮ ಎಕ್ಸ್ಪೀರಿಯನ್ಸ್ ಗಳಿಂದ ನಮ್ಮದೇ ಆದಂತ ಒಂದು ಮನೋಭಾವನ ಬೆಳೆಸ್ಕೊಂಡಿರ್ತೀವಿ. ಆ ಮನೋಭಾವಗಳ ಮೂಲಕ ಲೋಕದ ಜೊತೆಗೆ ಇಂಟರಾಕ್ಟ್ ಮಾಡ್ತಾ ಹೋಗ್ತಿರ್ತೀವಿ. ನಮ್ಮ ಸಿಚುಯೇಷನ್ ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀವಿ. ನಮ್ಗೆ ಸಾಧಾರಣವಾಗಿ ಬರುವಂತಹ ಕಷ್ಟ ಸುಖಗಳನ್ನ ಅನುಭವಿಸ್ತಾ ಇರ್ತೀವಿ. ಪ್ರತಿಯೊಂದು ಸಿಚುಯೇಷನ್ಗಳು ಅದರ ಮೂಲಕ ರಿಯಾಕ್ಟ್ ಆಗ್ತಿರ್ತೀವಿ. ಇದು ಏನೇ ನಾವು ಮಾಡ್ತಿದ್ರು ಕೂಡ ನಾವು ಹುಟ್ಟಿದ ಮೇಲೆ ನಮಗೆ ಬಂದಂತಹ ಆಲೋಚನೆಗಳಿಂದ ಅಥವಾ ನಮ್ಮ ಎಕ್ಸ್ಪೀರಿಯನ್ಸ್ ಗಳಿಂದ ಅಂತ, ಹೌದಲ್ವಾ? ಕಾನ್ಸ್ಟೆಂಟ್ ಆಗಿ ಉಳ್ಕೊಂಡಿರೋದು ದಟ್ ಈಸ್ ದ ಅನ್ನೋನ್ ಪಾರ್ಟ್, ನಮಗೆ ತಿಳಿದೇ ಇರುವಂತದ್ದು. ಯಾವುದು ಬದಲಾವಣೆ ಆಗ್ತಾ ಹೋಗ್ತಿದೆ ಅದು ದಟ್ ಈಸ್ ದ ನೋನ್ ಥಿಂಗ್. ಈಗ ನಮಗೆ ನಮ್ಮ ಹೆಸರು ತಿಳಿದಿದೆ, ನಮ್ಮ ದೇಹದ ಪರಿಸ್ಥಿತಿ ತಿಳಿದಿದೆ. ಸೊ ನಮ್ಮ ಹೆಸರು, ನಮ್ಮ ರೂಪ ಅಥವಾ ನಮ್ಮ ದೇಹ, ಇದೊಂದು ಪ್ರತಿಯೊಂದರ ಬಗ್ಗೆನೂ ನಮಗೆ ಅರಿವು ಇರುವಂತದ್ದು. ದಟ್ ಈಸ್ ಅನ್ ಆಬ್ಜೆಕ್ಟ್ ವಿಚ್ ವಿ ಆರ್ ಆಲ್ರೆಡಿ ಎಕ್ಸ್ಪೀರಿಯನ್ಸಿಂಗ್ ಆರ್ ಎಕ್ಸ್ಪೀರಿಯನ್ಸ್. ಆಲ್ರೆಡಿ ನಮ್ಮ ಅನುಭವಕ್ಕೆ ಬಂದಿರುತ್ತೆ ಅಥವಾ ನಾವು ಅನುಭವಿಸ್ತಾ ಇರ್ತೀವಿ. ಇವು ನೋನ್ ಪಾರ್ಟಿಗೆ ಬಂತು, ಅನ್ನೋನ್ ಪಾರ್ಟಿಗೆ ಹೋಗ್ಲಿಲ್ಲ. ಹಾಗಾಗಿ ಈ ದೇಹ, ಹೆಸರು, ಪ್ರತಿಯೊಂದನ್ನು ಏನು ಕೊಡ್ತಾ ಹೋಗಿದ್ದಾರೆ ಅದೆಲ್ಲ ಹುಟ್ಟಿದ ಮೇಲೆ ಬಂದಂತದ್ದು. ಈಗ ದೇಹ ಹುಟ್ಟಿದಾಗ ನಾವ್ ಯಾವ ರೀತಿ ಇದ್ವೋ ಆ ರೀತಿ ಇರ್ತೀವ, ಬೆಳಿತಾ ಹೋಗಿರ್ತೀವಿ. ಒಂದು ಹಂತಕ್ಕೆ ಬಂದ ನಂತರ ಬೆಳವಣಿಗೆ, ದೇಹದ ಬೆಳವಣಿಗೆ ಕಮ್ಮಿ ಆಗುತ್ತೆ, ಆದ್ರೆ ವಯಸ್ಸಾಗ್ತಾ ಹೋಗೋಕೆ ಶುರು ಆಗುತ್ತೆ. ಸೊ ಪ್ರತಿಯೊಂದು ದಿನವೂ ದೇಹ ಬದಲಾಗ್ತಾ ಹೋಗ್ತಿರುತ್ತೆ. ದಟ್ ಈಸ್ ದ ಚೇಂಜಿಂಗ್ ಪಾರ್ಟ್, ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್. ಅದೇ ರೀತಿಯಾಗಿ ಅದು ಬದಲಾವಣೆ ಆಗುತ್ತಿದೆ ಅನ್ನೋ ವಿಷಯ ನಮಗೆ ತಿಳಿತಾ ಹೋಗುತ್ತೆ. ಸೊ ಇಟ್ ಈಸ್ ದ ನೋನ್ ಪಾರ್ಟ್, ಇಟ್ ಈಸ್ ನಾಟ್ ದ ಅನ್ನೋನ್ ಪಾರ್ಟ್. ನಾನು ಯಾರು ಅಂತ ನಾನು ಪ್ರಶ್ನೆ ಮಾಡ್ಕೊಂಡು ನೋಡ್ಕೊಂಡಾಗ ನಾನು ಈ ದೇಹನ ಅಲ್ಲ ಅಂತ ಆನ್ಸರ್ ಇಮ್ಮಿಡಿಯೇಟ್ ಆಗಿ ಬರುತ್ತೆ. ಯಾಕೆ ಅಂದ್ರೆ ಇದು ಬದಲಾವಣೆ ಆಗ್ತಾ ಹೋಗ್ತಿದೆ. ನಾವೀಗಾಗ್ಲೇ ನೋಡ್ದಂಗೆ ದೇಹ ನಾವಾಗಿದ್ದಿದ್ರೆ, ಕನಸಿನಲ್ಲಿ ನನಗೆ ಏನೋ ಒಂದು ಗಾಯ ಆಯ್ತು ಅಂದ್ರೆ ನಾನು ಎಚ್ಚರವಾಗ್ತಿದ್ದಂಗೆ ನನ್ನ ದೇಹಕ್ಕೆ ಗಾಯ ಆಗಿರ್ಬೇಕಿತ್ತಲ್ವಾ? ಕನಸಿನಲ್ಲಿ ನಾನು ತುಂಬಾ ಖುಷಿಯಾಗಿದ್ದೆ ಅಂದ್ರೆ ಎಚ್ಚರವಾದ ಕೂಡ್ಲೆ ನನಗೆ ಏನು ಖುಷಿಯಾಗಿತ್ತೋ ಆ ಪದಾರ್ಥ ಕಾಣೋದಾಗ್ಲಿ ಮಾಡೋದಾಗ್ಲಿ ಆಗ್ಬೇಕಲ್ವಾ? ನನಗೆ ಯಾವ್ದೋ ಒಂದು
ಗಾಯ ಆಗಿದ್ದು ನಿಜ ಜೀವನದಲ್ಲಿ ದೊಡ್ಡ ಗಾಯ ಅದು ಆಗಿದ್ರು ಕೂಡ ನಾನು ನಿದ್ದೆ ಮಾಡಿದ ಕೂಡ್ಲೆ ಆ ನೋವು ಯಾಕೆ ನನಗೆ ಹೊರಟೋಗುತ್ತೆ, ಆ ನೋವಿನ ಕಾರಣದಿಂದಾಗಿ ನಿದ್ರೆ ಬರ್ದೇ ಇರುವಂತ ಪರಿಸ್ಥಿತಿ ಇರ್ಬೋದೇ ಹೊರತು ಒಂದ್ ಸರಿ ನಮಗೆ ನಿದ್ದೆ ಬಂದ ಮೇಲೆ ಆ ನೋವಿನ ಬಗ್ಗೆ ನಮಗೆ ಅರಿವೇ ಇರೋದಿಲ್ಲ. ಈಗ ಒಂದು ಜ್ವರ ಈ ರೀತಿಯಾದ ದೇಹದ ಒಳಗೆ ಬಂದಿರುವಂತ ಸಮಸ್ಯೆಗಳಾದ್ರೂ ಕೂಡ ನಿದ್ದೆ ಬಂದ ಕೂಡಲೇ ನಮ್ಗೆ ಅದರ ಅರಿವೇ ಇರೋದಿಲ್ಲ. ಗಾಢದಿದ್ರೆ ಅಲ್ಲಂತೂ ಏನೂ ಅರಿವಿರೋದಿಲ್ಲ. ಹಾಗಿದ್ದಾಗ ಈ ದೇಹ ನಮ್ಮದು ಅಂತ ಹೇಳೋದನ್ನು ಸುಳ್ಳಾಗುತ್ತೆ. ಆ ರೀತಿಯಾಗಿ ಆದಾಗ ಹೆಸರು ಏನು ಕೊಟ್ಟಿದ್ದಾರೆ, ಈ ದೇಹ ಹುಟ್ಟಿದ ಮೇಲೆ ದೇಹಕ್ಕೊಂದು ಹೆಸರು ಅನ್ನೋದು ಕೊಟ್ಟಿದ್ದಾರೆ. ಸೊ ಅದೂ ಸುಳ್ಳಾಯ್ತು. ಎಷ್ಟು ಜನಕ್ಕೆ ಈ ಕಾನ್ಸೆಪ್ಟ್ ಕ್ಲಿಯರ್ ಅಂತ ಅನಿಸ್ತಾ ಇದೆ? ನಾವೀಗ ನೋನ್ ವರ್ಸಸ್ ಅನ್ನೋನ್ ಮಾಡಿದ್ದಾಗ್ಲಿ, ಕಾನ್ಸ್ಟೆಂಟ್ ವರ್ಸಸ್ ಚೇಂಜಿಂಗ್ ಮಾಡಿದ್ದಾಗ್ಲಿ, ಇವೆಲ್ಲವುಗಳನ್ನ ನೋಡ್ತಾ ಹೋದ್ವಿ ಅಂದ್ರೆ ನಾವು ನಾವಾಗಿ ಯಾರು ಅನ್ನೋದನ್ನ ಪ್ರಶ್ನೆ ಮಾಡ್ಕೊಂಡ್ರೆ ದೇಹ ಅಲ್ಲ, ಹೆಸರು ಅಲ್ಲ, ಇವೆಲ್ಲವನ್ನು ಕ್ಲಿಯರ್ ಆಗ್ತಿದೆ ಅಲ್ವಾ? ಸೊ ಹಾಗಿದ್ರೆ ನಾವು ನೆಕ್ಸ್ಟ್ ಸ್ಟೇಜ್ಗೆ ಮುಂದುವರ್ಸೋಣ. ಈಗ ನೋನ್ ವರ್ಸಸ್ ಅನ್ನೋನ್ ಕ್ಲಿಯರ್ ಆಯ್ತು, ನಮ್ಗೆ ಆಬ್ಜೆಕ್ಟ್ ಸಬ್ಜೆಕ್ಟಿನ ಬಗ್ಗೆ ತಿಳಿತಾ ಹೋಯ್ತು, ಚೇಂಜ್ ವರ್ಸಸ್ ಕಾನ್ಸ್ಟೆಂಟಿನ ಬಗ್ಗೆ ಅರಿವಾಯ್ತು. ಈಗ ಇವೆಲ್ಲವನ್ನ ನೋಡ್ಕೊಂಡು ನಾವು ನಮ್ಮ ಜೀವನದ ಬಗ್ಗೆ ಮತ್ತೆ ಪ್ರಶ್ನೆ ಹಾಕೋತೀವಿ ಅನ್ನೋ ತರ ಆಯ್ತು ಅಂದ್ರೆ ಇದೊಂದು ರೀತಿಯಾದ ಲೂಪ್ ನಲ್ಲಿ ಸಿಕ್ಕಾಕೊಂಡಿದೀವಿ ಅಂತ ಅನ್ಸಲ್ಲ ನಿಮ್ಗೆ? ಭಗವದ್ಗೀತೆಯಲ್ಲಿ ಒಂದು ಕಲಿತಾ ಹೋಗುವಂತಹ ವಿಷಯ ಏನು ಅಂದ್ರೆ, ಯಾವ ರೀತಿಯಾದ ಒಂದು ಆಲೋಚನೆಗಳಿಂದ, ಯಾವ ರೀತಿಯಾದ ನಡವಳಿಕೆಗಳಿಂದ, ಯಾವ ರೀತಿಯಾಗಿ ನಮ್ಮ ಜೀವನವನ್ನ ಟ್ಯೂನ್ ಮಾಡ್ಕೊಳ್ಳೋದ್ರಿಂದ ಈ ವಿಷಯ ಸೈಕಲ್, ಈ ಜನ್ಮ ಪುನರ್ಜನ್ಮಗಳ ಈ ಸೈಕಲ್ ಏನು ಹೊಡಿತಾ ಇದೀವಿ ಅಂತ ಹೇಳ್ತೀವಿ, ಅವುಗಳಿಂದ ಹೊರಗೆ ಬರಬಹುದು ಅನ್ನೋದರ ಬಗ್ಗೆ ನಾವು ಮುಂದಕ್ಕೆ ಮಾತನಾಡ್ತಾ ಹೋಗೋಣ. ಬೇರೆ 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 ಟಾಪಿಕ್ಸ್ ಬರ್ತಾ ಹೋಗುತ್ತೆ ಅದ್ರ ಬಗ್ಗೆ. ಅದು ಅಲ್ಲದೆ ಈಗ ಗೀತೆಯಲ್ಲಿ ನಮಗೆ ಆಸ್ತಿಕರಿಗೂ ಇದೆ, ನಾಸ್ತಿಕರಿಗೂ ಇದೆ, ಪುನರ್ಜನ್ಮವನ್ನು ನಂಬೋರ್ಗೂ ಇದೆ, ಪುನರ್ಜನ್ಮವನ್ನು ನಂಬದೇ ಇದ್ದವ್ರಿಗೂ ಇದೆ. ಗೀತೆ ಒಂದ್ ರೀತಿಯಾದ ಯೂನಿವರ್ಸಲ್, ಅದು ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಸೊಲ್ಯೂಷನ್ ಗಳನ್ನ ಒದಗಿಸಿಕೊಟ್ಟಿರುವಂತಹ ಗ್ರಂಥ. ಪುನರ್ಜನ್ಮಗಳಲ್ಲಿ ನಾನು ನಂಬಲ್ಲಪ್ಪ ಅನ್ನೋ ರೀತಿನಲ್ಲಿ ಇಟ್ಕೊಂಡ್ರು ನಾನು ಬದಲಾವಣೆ ಮಾಡ್ಕೋಬಹುದು. ಯಾವ ರೀತಿಯಾಗಿ ನನ್ನ ಜೀವನವನ್ನ ನಾನು ಬದಲು ಮಾಡಿಕೊಳ್ಳೋದ್ರಿಂದಾಗಿ ನಾನು ನೆಮ್ಮದಿಯಾಗಿ ಇರಬಹುದು ಅನ್ನೋದರ ಕಡೆಗೂ ಗೀತೆ ಹೇಳ್ತಾ ಹೋಗುತ್ತೆ. ಸೊ ಇವುಗಳ ಕಡೆಗೆ ನಾವು ಮುಂದಕ್ಕೆ ಗಮನ ಹರಿಸ್ತಾ ಹೋಗೋಣ. ಸರ್ ಸಾರಿ ಟು ಇಂಟರಪ್ಟ್, ಮಾತಾಡ್ಬೋದಾ? ಹೇಳಿ ನಟರಾಜ್, ಖಂಡಿತ. ದಿಸ್ ಕ್ವಶನ್ ಇಸ್ ಫಾರ್ ಎವ್ರಿ ಒನ್. ಈಗ ಫಾರ್ ಎಕ್ಸಾಂಪಲ್ ವಿಷಿಯಸ್ ಸೈಕಲ್ ಏನ್ ನಾವು ನೋಡ್ತಾ ಇದೀವಿ, ಹುಟ್ಟು ಅಡಲ್ಟ್ನೆಸ್ ಬರುತ್ತೆ, ವಯಸ್ಕರ ಆಗ್ತೀವಿ, ಮದುವೆ ಆಗುತ್ತೆ, ಅಥವಾ ಓವರ್ ಆಲ್ ಇಲ್ಲಿವರೆಗೂ ನೀವು ದ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಈಸ್, ನೀವು ಇವಾಗ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಇದೀರಪ್ಪ, ನೀವು ಯಾವ ಸ್ಟೇಜ್ ಅಲ್ಲಿ ಇದೀರಾ, ನೀವು ಸ್ಟೂಡೆಂಟ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಇದೀರಾ ಅಂತಂದ್ರೆ ನಮ್ಮ ಒಂದು ಪ್ರಶ್ನೆ ಏನು ಇಲ್ಲಿ ಅಂತಂದ್ರೆ, ನಿಮ್ಗೆ ಏನೇನಾಗಿದೆ ಇಲ್ಲಿವರೆಗೂ ನಿಮ್ ಜೊತೆ ಜೀವನದಲ್ಲಿ ಗೊತ್ತು. ಕ್ವಶನ್ ಈಸ್, ಅದೇ ವಿಷಯಗಳನ್ನ ಮತ್ತೆ ರಿಪೀಟೆಡ್ ಆಗಿ ಝೀರೋದಿಂದ ಸ್ಟಾರ್ಟ್ ಮಾಡತಕ್ಕಂತಹ ಒಂದು ಅವಕಾಶ ನಿಮ್ಗೆ ಇವಾಗ ಸಿಗುತ್ತೆ. ಭಗವಂತ ಆಶೀರ್ವಾದ ಮಾಡಕ್ ರೆಡಿ ಇದನಪ್ಪ ನಿಮ್ಗೆ ಎಲ್ರಿಗೂ. ಆರ್ ಯು ರೆಡಿ ಫಾರ್ ಇಟ್? ಸೇಮ್ ವಿಷಯಗಳು ಮತ್ತೆ ರಿಪೀಟ್ ಆಗುತ್ತೆ, ನೀವು ಏನು ಡಿಸಿಷನ್ಸ್ ಗಳು ನೀವು ತಗೊಳಕ್ ಆಗಲ್ಲ. ಆರ್ ಯು ರೆಡಿ ಟು ಲಿವ್ ದ ಸೇಮ್ ಲೈಫ್ ಅಗೇನ್? ನೋ ಬಡಿ ವಾಂಟ್ಸ್ ಟು ಲಿವ್ ದಟ್. ಆ ತರ ಮತ್ತೆ ವಾಪಸ್ ಬದುಕಕ್ ನಮ್ಗೆ ಇಷ್ಟ ಇಲ್ಲ. ಮೇ ಬಿ ನಾನ್ ಚೇಂಜ್ ಮಾಡ್ಕೊಳ್ತೀನಿ ಅಂತಕ್ಕಂಥ ವಿಚಾರವಾಗಿ ನಾವು ಡಿಸ್ಕಷನ್ ಮಾಡ್ಬೋದೇ ಬಿಟ್ರೆ, ವಿ ಡೋಂಟ್ ವಾಂಟ್ ಟು ಲಿವ್ ಅವರ್ ಓನ್ ಲೈಫ್. ನಮ್ದೇ ಜೀವನ ನಾವು ವಾಪಸ್ ಬದುಕಕ್ ರೆಡಿ ಇಲ್ಲ. ದಟ್ ಇಸ್ ದ ಹೋಲ್ ಪಾಯಿಂಟ್. ಅಂಡ್ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಹ್ಯಾಪನಿಂಗ್. ಪುನರಪಿ ಜನನಂ ಪುನರಪಿ ಮರಣಂ. ದಟ್ ಇಸ್ ವಾಟ್ ವಿಷಿಯಸ್ ಸೈಕಲ್ ಇಸ್ ಆಲ್ ಅಬೌಟ್. ಇದನ್ನ ಹೇಗೆ ಎಸ್ಕೇಪ್ ಆಗಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಬಟ್ ಅಟ್ ದ ಮೂಮೆಂಟ್, ಇವಾಗಿರೋ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ನನಗೆ ಏನ್ ಆಗ್ತಿದೆ ವಿಷಯಗಳು ಹೊರಗಡೆಗೆ, ನನಗೆ ಗೊತ್ತಿರೋದು ಒಂದು, ಗೊತ್ತಿಲ್ಲಿರೋದು ಒಂದು ಬದಲಾಗ್ತಿದೆ, ಇನ್ನೊಂದು ಬದಲಾಗ್ತಿಲ್ಲ. ಬದಲಾಗ್ತಾ ಇರೋದ್ರ ಕಡೆಗೆ ನಾವು ಗಮನ ಹರಿಸಕ್ ಹೋಗ್ತಾ ಇದೀವಿ, ಅಥವಾ ಬದಲಾಗ್ತಾ ಇರೋದ್ರ ಕಡೆಗೆ ನಾವು ಜಾಸ್ತಿ ಫೋಕಸ್ ಮಾಡಕ್ ಹೋಗ್ತಾ ಇದೀವಿ. ದಟ್ ಇಸ್ ದ ಬೇಸಿಕ್ ಪಾಯಿಂಟ್. ದಟ್ ಈಸ್ ಪಾಯಿಂಟ್ 1. ಅಂಡ್ ಪಾಯಿಂಟ್ 2, ಆ ಬದಲಾಗ್ತಾ ಇರೋದಕ್ಕಂತಹ ವಿಚಾರ ಏನಿದೆಯೋ ಅದು ಏನು ಅಂತ ನನಗೆ ಗೊತ್ತಿಲ್ಲ. ಸೊ ಅದಕ್ಕೊಂದು ಏನೋ ಹೆಸರು ಕೊಡಬೇಕು, ರೆಫರೆನ್ಸ್ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆತ್ಮ ಅಂತಕ್ಕಂಥ ವಿಚಾರ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ದ ರಿಯಾಲಿಟಿ ಈಸ್ ವಿ ಡೋಂಟ್ ನೋ ವಾಟ್ ಇಟ್ ಈಸ್. ನನಗೆ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಅಂತ, ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗಿದೆ ಅಂತ ಎಷ್ಟು ಜನ ಗೊತ್ತಾಗಿದೆ? ದಟ್ ಈಸ್ ದ ಹೋಲ್ ಪಾಯಿಂಟ್. ದ ಪ್ರಾಬ್ಲಮ್, ಅರ್ಜುನನಿಗಿದ್ದಂತಹ ಪ್ರಾಬ್ಲಮ್ ಬಂದು ಯುದ್ಧ ಮಾಡ್ಬೇಕಾ ಬೇಡವಾ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಯಾಕೆ ಯುದ್ಧ ಮಾಡಬೇಕು, ಯುದ್ಧದಲ್ಲಿ ನನ್ನ ಒಂದು ರೋಲ್ ಏನಿದೆ, ಇದ್ರ ಬಗ್ಗೆ ಕ್ಲಾರಿಟಿ ಇರ್ಲಿಲ್ಲ. ವೇರ್ ದಟ್ ಥಾಟ್ ಇಸ್ ಕಮಿಂಗ್ ಫ್ರಮ್, ಆ ಒಂದು ವಿಚಾರ ಕ್ಲಾರಿಟಿ ಇಲ್ದೇ ಇರೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಆಗ್ತಾ ಇದ್ದಂಥದ್ದು. ಏನಾಗ್ತಿದೆ ನನ್ನ ಜೀವನದಲ್ಲಿ, ನಾನು ಯಾರು ಅಂತಕ್ಕಂತಹ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಇಲ್ಲ ಅಂತಕ್ಕಂತಹ ಒಂದು ವಿಷಯ ನಿಮಗೆ ಗೊತ್ತಾಗಿದೆ ಅಂತಂದ್ರೆ, ದಟ್ ಈಸ್ ದ ಫಸ್ಟ್ ಲೆವೆಲ್ ಆಫ್ ಜಾಬ್ ಇಸ್ ಡನ್. ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಕ್ಲಾರಿಟಿ ಬಂದಿದೆ ಸೋ ಫಾರ್? ಸೊ ಅಲ್ಲಿಗೆ ಮಾತ್ರ ಇರೋಣ. ಅದಕ್ಕೊಂದು ರೆಫರೆನ್ಸ್ ಆಗಿ ವಿ ಆರ್ ಗೋಯಿಂಗ್ ಟು ಯೂಸ್ ದ ನೇಮ್ ಆಫ್ ಆತ್ಮ. ರೈಟ್ ಸರ್? ಎಸ್ ಸರ್. Sorry sir, sorry to interrupt. So just one sati, I just wanted to recall. Sure, sir. Thank you.
ಥ್ಯಾಂಕ್ ಯು. ಸೊ ಈಗ ನಟರಾಜ್ ಅವ್ರು ಹೇಳಿದಾಗೆ ಈ ಒಂದು ಏನ್ ಅನ್ಚೇಂಜಿಂಗ್ ಎಂಟಿಟಿ ಅನ್ನೋದು ಏನಿದೆ, ಇದಕ್ಕೆ ನಾವು ಆತ್ಮ ಅಂತ ಕರಿತಾ ಹೋಗೋಣ. ಇನ್ನು ಮೇಲೆ ಬರುವಂತಹ ಚಾಪ್ಟರ್ಗಳಲ್ಲಿ, ಬರುವಂತಹ ಸೆಷನ್ಗಳಲ್ಲಿ ಅದನ್ನ ಆ ರೀತಿಯಾಗಿ ಕರಿತಾ ಹೋಗೋಣ. ಇದಕ್ಕೆ ಮುಂಚಿನ ನಿಮ್ಮ ಅನಿಸಿಕೆಗಳೇನಾದ್ರೂ ಇದ್ದು ಆತ್ಮ ಅನ್ನೋಂಥದಕ್ಕೆ ಇಂಥದ್ದು ಅನ್ನೋದು ಇತ್ತು ಅಂದ್ರೆ ಇಟ್ ಇಸ್ ಜಸ್ಟ್ ಟು ಕರೆಕ್ಟ್ ದಿಸ್ ಹೋಲ್ ಪ್ರೋಸೆಸ್ ಇಸ್ ಟು ಕರೆಕ್ಟ್. ಅಂಡ್ ಈಗ ನಾವ್ ಏನು ಮಾತಾಡ್ಕೊಂಡ್ವಲ್ಲ ಈ ಎಕ್ಸ್ಪೆರಿಮೆಂಟ್ ಗಳ ಬಗ್ಗೆ ಆಗ್ಲಿ ಇದ್ರ ಬಗ್ಗೆ ಆಗ್ಲಿ, ಇದು ಡೈರೆಕ್ಟ್ ಆಗಿ ಭಗವದ್ಗೀತೆಯಲ್ಲಿ ಎಲ್ಲೂ ಬಂದಿಲ್ಲ. ಆದರೆ ಈ ಎಕ್ಸ್ಪೆರಿಮೆಂಟ್ ಗಳನ್ನ ಈಗ ಮುಂಚೆ ನಾವು ಫಸ್ಟ್ ಏನ್ ಮಾಡಿದ್ವಲ್ಲ, ಜಾಗ್ರತ್ ಸ್ವಪ್ನ ಸುಷುಪ್ತಿ ಅಂತ, ಇದು ಅವಸ್ಥಾತ್ರಯ ಮೀಮಾಂಸಾ ಅಂತ ನಾನು ಏನ್ ಕರೆದ್ನಲ್ಲ, ಇದಾಗ್ಲಿ, ಮತ್ತೆ ಈ ಸಬ್ಜೆಕ್ಟ್ ಆಬ್ಜೆಕ್ಟ್ ರೆಫರೆನ್ಸ್ ಗಳನ್ನ ಏನು ಹೇಳದ್ನಲ್ಲ ನಾನು, ಇದು ದೃಗ್ದೃಶ್ಯ ವಿವೇಕ ಅಂತ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ವಿದ್ಯಾರಣ್ಯರ್ ಅನ್ನುವಂಥವ್ರು 700 ವರ್ಷಗಳ ಹಿಂದೆ ಸಂಸ್ಕೃತದಲ್ಲಿ ಬರೆದಿರುವಂತಹ ಪುಸ್ತಕ ಇದು, ದೃಗ್ದೃಶ್ಯ ವಿವೇಕ ಅಂದ್ಬಿಟ್ಟು ಅಂತ ಬಂದಿದೆ. ಇವುಗಳಲ್ಲಿ ಬಂದಿರುವಂತಹ ಟಾಪಿಕ್ಸ್, ಇವುಗಳನ್ನ ನಾವು ಯಾತಕ್ಕೆ ಇವತ್ತು ತಗೊಂಡ್ವಿ ಅಂದ್ರೆ, ದೀಸ್ ಆರ್ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ಸ್ ಟು ಗೆಟ್ ಟು ನೋ ಅಬೌಟ್ ದಿಸ್ ಅನ್ನೋನ್ ಎಂಟಿಟಿ. ಇದು ನಮ್ಗೆ ಅನ್ನೋನ್ ಆಗಿ ನಮಗೆ ತಿಳಿದಿರೋಂಥದ್ದು ಏನಿದೆಯಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಂತ ಇರುವಂತಹ 2 ಸಾಧನಗಳು ಅಂತ ಹೇಳ್ಬೋದು. ಹಾಗಾಗಿ ಇದೆರಡು ಟಾಪಿಕ್ ಗಳನ್ನ ತಗೊಂಡು ಚಾಪ್ಟರ್ 2 ನ ಎಕ್ಸ್ಪ್ಲೈನ್ ಮಾಡಿದ್ದಾಯ್ತು. ಹೋಲ್ ಚಾಪ್ಟರ್ 2 ಅಧ್ಯಾಯ 2ರಲ್ಲಿ ಭಗವಂತ ಏನು ಹೇಳಲಿಕ್ಕೆ ಹೋಗ್ತಾನೆ, ಇದು ಮಿಕ್ಕಿದ ಎಲ್ಲಾ ಚಾಪ್ಟರ್ ಗಳಿಗೆ ಇಂಡೆಕ್ಸಿನ ರೀತಿನಲ್ಲಿ ಇದ್ರೂ ಕೂಡ ಬಹಳ ಮುಖ್ಯವಾಗಿ 2ನೇ ಚಾಪ್ಟರ್ ನಲ್ಲಿ ಭಗವಂತ ಹೇಳಕ್ಕೆ ಹೊರಟಿರೋದು, ದೇಹವಾಗಲಿ ಅಥವಾ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳೇನಾಗಿ ಇದು ನಾವಲ್ಲ, ಇದಕ್ಕೆ ಮೀರಿದ ಒಂದು ಏನು ವಸ್ತು, ಅದನ್ನ ವಸ್ತು ಅಂತಾನೂ ಕರೆಯಕ್ಕಾಗಲ್ಲ, ಏನು ಎನರ್ಜಿ ಅವ್ರ ಪದವೂ ಇಲ್ಲ ಆ ರೀತಿ, ಅದನ್ನ ಆತ್ಮ ಅನ್ನೋ ರೀತಿಯಲ್ಲಿ ಹೇಳಿದಾನೆ ಭಗವಂತ 2ನೇ ಚಾಪ್ಟರ್ ನಲ್ಲಿ. ಸೊ ನಾವು ಇದಿಷ್ಟು ರೀತಿಯಾಗಿ ಬಂದು ಹೇಳಿದ್ದೇನಂದ್ರೆ, ಇಲ್ಲಿ ಸಾಂಖ್ಯ ಯೋಗದ ಬಗ್ಗೆ ಮಾತಾಡ್ಕೊಂಡ್ವಿ ನಾವಿಲ್ಲಿ. ಸಾಂಖ್ಯ ಯೋಗದಲ್ಲಿ ಭಗವಂತ ಹೇಳೋದು ಇಷ್ಟ, ಯು ಆರ್ ನಾಟ್ ದ ಬಾಡಿ, ಯು ಆರ್ ನಾಟ್ ದ ಮೈಂಡ್, ನೀನು ಅದೆರಡಕ್ಕೂ ಮೀರಿದಂತಹ ಏನು ವಸ್ತು ಇದೆಯೋ ಅದು ನೀನು ಅನ್ನೋ ರೀತಿಯಲ್ಲಿ ಭಗವಂತ ಏನು ಹೇಳಿದಾನೆ, ಅದು ಸಾಂಖ್ಯ ಯೋಗದಲ್ಲಿ ಭಗವಂತ ಹೇಳಿರೋಂಥದ್ದು. ಇವುಗಳನ್ನ ನಾವು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬೇಕಾದಂತ 2 ಸಾಧನಗಳನ್ನ ನಾವು ಇವತ್ತು ನೋಡಿದ್ವಿ. ಒಂದು ದೃಗ್ದೃಶ್ಯ ವಿವೇಕದ ಬಗ್ಗೆ ಆಗಿರ್ಲಿ, ಇನ್ನೊಂದು ಅವಸ್ಥಾತ್ರಯ ಮೀಮಾಂಸಾ ಅಂತ ಏನ್ ಹೇಳಿದ್ವಿ. ಇವೆರಡರ ಮೂಲಕ ನಾವು ಸಾಂಖ್ಯ ಯೋಗದಲ್ಲಿ ಏನು ಮುಖ್ಯವಾಗಿ ಹೇಳಲಿಕ್ಕೆ ಹೊರಟಿದ್ದಾರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೊರಟಿದ್ವಿ. ಸೊ ಸಾಂಖ್ಯ ಯೋಗದಲ್ಲಿ ಇದರ ಬಗ್ಗೆ ಬಂದಿರುವಂತಹ ಒಂದು ಶ್ಲೋಕವನ್ನ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದೀವಿ. ಇಲ್ಲಿ 2ನೇ ಚಾಪ್ಟರ್ ನಲ್ಲಿ 72 ಶ್ಲೋಕಗಳಿದೆ. ಅವಷ್ಟನ್ನು ನಾವು ಇದಕ್ ಮುಂಚೆನೆ ಹೇಳದಂಗೆ ಶ್ಲೋಕಗಳನ್ನ ಬೈಹಾರ್ಟ್ ಮಾಡ್ತಾ ಹೋಗೋದಾಗ್ಲಿ ಅಥವಾ ಶ್ಲೋಕಗಳ ಒಂದು ತಾತ್ಪರ್ಯವನ್ನ ಹೇಳೋದು ನಮ್ಮ ಇಂಟೆನ್ಷನ್ ಅಲ್ಲ. ಅಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು, ಯಾವ ರೀತಿಯಾಗಿ ಅದನ್ನ ತಿಳ್ಕೊಳ್ಳೋದು ಅನ್ನೋ ಕಡೆಗೆ ಗಮನ ಹರಿಸಿದ್ರಿಂದ ಈ 2 ಎಕ್ಸ್ಪೆರಿಮೆಂಟ್ಗಳ ಮೂಲಕ ನಾವು ನೋಡಿದ್ದಾಯ್ತು. ಈ ಶ್ಲೋಕದ ಮೂಲಕ ಭಗವಂತ ಹೇಳ್ತಾ ಇರೋದು ಕೂಡ ಅಷ್ಟೇ, ನೀನು ಒಂದು ಆತ್ಮವಾಗಿದ್ದು ಅದಕ್ಕೆ ಹುಟ್ಟನ್ನೋದಾಗಲಿ ಸಾವು ಅನ್ನೋದಾಗಲಿ ಇರೋದಿಲ್ಲ. ಆ ರೀತಿಯಾಗಿ ಇರೋ ಕಾರಣದಿಂದ ಅದು ಯಾವಾಗ ಹುಟ್ಟಿತು ಅನ್ನೋದು ಇರೋದಿಲ್ಲ, ಅದು ಯಾವಾಗ ಸಾಹಿತ್ಯ ಅನ್ನೋದಿಲ್ಲ. ಅದು ಇಟ್ ಈಸ್ ಎಟರ್ನಲ್, ಯಾವತ್ತಿಗೂ ಉಳ್ಕೊಳ್ಳುವಂಥದ್ದು, ಶಾಶ್ವತವಾದಂಥದ್ದು. ಮತ್ತೆ ಇದು ದೇಹ ಸತ್ತ ಕಾರಣದಿಂದ, ಮನುಷ್ಯ ಸತ್ತ ಕಾರಣದಿಂದಾಗಿ ಇದೂನು ಹೊರಟೋಗುತ್ತೆ ಅನ್ನುವಂಥದ್ದಲ್ಲ. ಇದು ಒಂದು ಈಗ ಪುನರ್ಜನ್ಮದ ನಂಬಿಕೆ ಇರುವಂತವ್ರಲ್ಲಿ ಇದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತೆ ಅನ್ನುವಂತಹ ಒಂದು ಇದು. ಸೊ ಭಗವಂತ ಈ ಒಂದು ಶ್ಲೋಕದ ಮೂಲಕ ನಮಗೆ ಈ ವಿಷಯ, ದೇಹದ ಬಗ್ಗೆ ಆಗಲಿ ಅಥವಾ ದೇಹಕ್ಕಿರುವ ಹೆಸರು ರೂಪದ ಬಗ್ಗೆ ಆಗಲಿ, ಇವೆಲ್ಲವೂ ಅಲ್ಲದೆ ಯಾವ್ದು ಕಾನ್ಸ್ಟೆಂಟ್ ಆಗಿ ಉಳ್ಕೊಳ್ತಾ ಇರೋಂಥದ್ದು ಇದೆಯೋ ಅದು ನೀನು ಅನ್ನೋದನ್ನ ತಿಳಿಸೋಕೆ ಭಗವಂತ ಹೊರಟಿರೋದೇನಿದೆಯಲ್ಲ, ಇದು ಚಾಪ್ಟರ್ 2 ನಲ್ಲಿ ಬಂದಿರುವಂತಹ ಎಸೆನ್ಸ್. ದೇಹ ಆಗಲಿ ಅಥವಾ ಹೆಸರು ಇವೆಲ್ಲ ಬಂದಿರುವಂತದ್ದು ಏನೆಲ್ಲ ಇದೆಯಲ್ಲ, ಇವು ಯಾವುದು ನೀವು ಆಗಿಲ್ದೆ ಇದ್ದಾಗ, ಇದಕ್ಕೆ ಮುಂಚೆ ಇನಿಷಿಯಲಿ ನಾವು ಒಂದು ಪ್ರಶ್ನೆಯನ್ನ ಕೇಳ್ಕೊಂಡ್ವಿ ಅಲ್ವಾ, ನಿಮ್ಗೆ ಖುಷಿಯಾಗಿರ್ಬೇಕು ಅಂದ್ರೆ ಅಥವಾ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನಾಗಬೇಕು ಅಂತ. ಆ ಪ್ರಶ್ನೆನ ಮತ್ತೆ ನಾವೀಗ ಇನ್ನೊಮ್ಮೆ ಕೇಳ್ಕೊಳ್ಳೋಣ. ದೇಹ ನೀವಾಗಿಲ್ದೆ ಇದ್ದಾಗ, ಮನಸ್ಸಿನ ಆಲೋಚನೆಗಳು ನೀವಾಗಿಲ್ದೆ ಇದ್ದಾಗ, ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಬೇಕು?
ಈ ಪ್ರಶ್ನೆ ನಾವು ಕೇಳ್ಕೊಳ್ಳೋಣ, ನೀವು ಚಾಟಿನ ಮೂಲಕ ಉತ್ತರವನ್ನ ಕೊಡಬಹುದು. ಎಕ್ಸಾಕ್ಟ್ಲಿ ಅಭಿಲಾಷ್, ಯರ್ ಬ್ಯಾಂಗ್ ಆನ್ ದ ಪಾಯಿಂಟ್. ನಾವು ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿ ಇರಲಿಕ್ಕೆ ಏನು ಬೇಕಿಲ್ಲ, ಏನು ಬೇಕಿಲ್ಲ. ಯಾವ ರೀತಿಯಾಗಿ ನಾವು ಬೇರೆ ಬೇರೆ ರೋಲ್ಗಳನ್ನ ಪರ್ಫಾರ್ಮ್ ಮಾಡ್ತಾ ಇರ್ತೀವಿ ಅನ್ನೋಂಥದ್ದ ಮುಂಚೆ ನೋಡಿದ್ವ ನಾವು, ಅವುಗಳೆಲ್ಲವನ್ನು ನಾವು ಮಾಡ್ತಾ ಹೋಗಿ ಅವುಗಳಿಂದ ಏನನ್ನು ಈ ರೀತಿಯಾಗಿ ನಡೆದ್ರೇನೆ ನಾನು ನೆಮ್ಮದಿಯಾಗಿ ಇರ್ತೀನಿ ಅನ್ನೋದನ್ನ ಯಾವತ್ತು ಬಿಡ್ತೀವೋ ಅವತ್ತು ನಾವು ನೆಮ್ಮದಿಯಾಗಿದ್ದೇ ಇರ್ತೀವಿ. ಯಾಕಂದ್ರೆ ನಮಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಏನು ಬೇಕಾಗೇ ಇಲ್ಲ ನಮ್ಗೆ ಜೀವನದಲ್ಲಿ. ಯಾಕೆ? ದೇಹ ನಾನಲ್ಲ, ಮನಸ್ಸು ನನ್ನದಲ್ಲ. ಈ ರೀತಿಯಾಗಿದ್ದಾಗ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿ ಕೋರ್ಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ. ಆ ರೀತಿಯಾದ ಸಂದರ್ಭಗಳು ಬಂದಾಗ, ಈ ರೀತಿಯಾದ ಕಷ್ಟಗಳು ಬರ್ತಾ ಇರೋದಾಗ್ಲಿ, ಸಂತೋಷ ಆಗ್ತಿರೋದಾಗ್ಲಿ, ಒಂದು ಖುಷಿಯಾದಂತ ವಿಷಯ ಬಂದಾಗಲಿ, ಸುಖ ದುಃಖಗಳನ್ನ ಎರಡೂ ರೀತಿನಲ್ಲಿ ನೋಡ್ಬೇಕು ಅಂತ ದೊಡ್ಡವರು ಹೇಳಿದಾಗ ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ ನಮ್ಗೆ. ಆದ್ರೆ ಇವತ್ತು ನಾವು ನೋಡಿದಂತ ಸೆಷನ್ನಿನ ಮೂಲಕ ಅದನ್ನ ಆ ಲೈನ್ ಅನ್ನ ಅರ್ಥ ಮಾಡ್ಕೊಳಕ್ ಹೋದ್ವಿ ಅಂದ್ರೆ, ಸಂತೋಷ ಖುಷಿಯಾಗಿರೋ ವಿಷಯವಾಗ್ಲಿ, ದುಃಖವಾದಂತ ವಿಷಯವಾಗ್ಲಿ, ಅದು ಆಗ್ತಾ ಇರೋದು ದೇಹಕ್ಕೆ, ಮನಸ್ಸಿಗೆ, ನನಗೆ ಸಂಬಂಧಪಟ್ಟಿದ್ದ ಅಲ್ಲ ಅನ್ನೋದು ನಮ್ಮ ಯೋಚನೆಗೆ ಬಂದ ಕೂಡಲೇ ನಾವು ಸಂತೋಷವಾಗಿ ನೆಮ್ಮದಿಯಾಗಿ ಇರೋದಕ್ಕೆ ಏನು ಬೇಕು ಅನ್ನೋದನ್ನ ನೋಡ್ಕೊಂಡಾಗ ಏನು ಬೇಕಾಗಿಲ್ಲ. ಇದು ನಾವು ಅನ್ಕೊಂಡಿದ್ದ ರೀತಿನಲ್ಲಿ ನಡೀಲಿಲ್ವಾ? ಆಯ್ತು, ನಡೀಲಿಲ್ಲ, ಮೂವ್ ಫಾರ್ವರ್ಡ್. ಯಾಕೆ ಅಂದ್ರೆ ಆ ರೋಲಿನಲ್ಲಿ ನಾನು ಏನ್ ಮಾಡ್ಬೇಕಾಗಿತ್ತು ಅದನ್ನ ನಾನು ಮಾಡಿದ್ದೀನಿ. ಅದರಿಂದ ಏನಾಗಬೇಕಿತ್ತು ಅದು ಆಗ್ಲಿಲ್ವಾ? ಆಗ್ಲಿಲ್ಲ. ಅದು ಆಗಿದ್ರು ಕೂಡ ಈಗ ಲೆಟ್ಸ್ ಹೆಲ್ತ್ ಚೆನ್ನಾಗ್ ಆಗ್ಲಿಲ್ಲ, ಈಗ ನಾನು ಎಕ್ಸರ್ಸೈಸ್ ಮಾಡ್ತಾ ಹೋದೆ, ಜಿಮ್ ಮಾಡ್ತಾ ಹೋದೆ. ಎಷ್ಟೋ ಜನ ಪರಿಸ್ಥಿತಿಗಳನ್ನ ನಾವು ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾ ಇರ್ತೀವಿ. 30-40 ವರ್ಷದವರು ಫುಲ್ ಫಸ್ಟ್ ಕ್ಲಾಸ್ ಫಿಟ್ ಆಗಿರ್ತಾರೆ, ಏನೂ ತೊಂದರೆಗಳಿರೋದಿಲ್ಲ, ಜಿಮ್ಗೆ ಹೋಗ್ತಿರ್ತಾರೆ, ಎಕ್ಸರ್ಸೈಸ್ ಮಾಡ್ತಿರ್ತಾರೆ, ಯೋಗ ಮಾಡ್ತಿರ್ತಾರೆ, ಒಳ್ಳೆ ಲೈಫ್ ಸ್ಟೈಲ್ ಇರುತ್ತೆ, ಇದ್ದಕ್ಕಿದ್ದಂಗೆ ತೀರೋಗ್ತಾರೆ. ಅಲ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ? ಹೆಲ್ತ್ ಚೆನ್ನಾಗಿರ್ಬೇಕು ಅಂತ. ಅಥವಾ ಯಾವುದೋ ಒಂದು ರೋಗ ಏನೋ ಒಂದು ಬಂದು ತೊಂದರೆ ಒಳಗಾಗ್ತಾರೆ 30-40 ವರ್ಷಗಳಿಗೆಲ್ಲ. ಅವಾಗ ಏನಿರುತ್ತೆ? ಹೆಲ್ತ್ ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ಆಗಿ ಇಟ್ಕೊಂಡಿರ್ತಾರೆ. ಬಟ್ ಈಗ ಇಲ್ಲಪ್ಪ, ನನಗೇನೋ ಒಂದು ರೋಗ ಬಂತು, ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದರಿಂದಾಗಿ? ಅದನ್ನ ಇಟ್ಕೊಂಡು ಕೊರಗೋದ್ರಿಂದ ಏನಾದ್ರೂ ಇದೆಯಾ? ನಾನು ಮಾಡ್ಬೇಕಾಗಿದ್ದಂಥದ್ದು ಏನಿತ್ತು ಅವುಗಳನ್ನ ಮಾಡ್ಕೊತಾ ಹೋದೆ. ಅದನ್ನ ದಾಟಿ ಅದು ಬಂದಿರೋದು ರೋಗ ದೇಹಕ್ಕೆ. ಏನೋ ಒಂದು ಸಂತೋಷಕರವಾದ ಸುದ್ದಿ ಆಗ್ಲಿಲ್ವಾ? ದುಃಖ ಅದು ಬಂದಿದ್ದು ಮನಸ್ಸಿಗೆ. ನಾನು ದೇಹವೂ ಅಲ್ಲ, ಮನಸ್ಸು ಅಲ್ಲ ಅಂತ ಆದಾಗ ನಾನು ಯಾಕೆ ಅದರ ಕಡೆಗೆ ಕೊರಗಿ, ನಾನು ಯಾಕೆ ಬೇಜಾರಾಗಿ ಇದ್ದು ನನ್ನ ಜೀವನ ಹೀಗಾಯ್ತು, ನನ್ನ ಜೀವನ ಹಾಗಾಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವೇ? ಈ ಪಾಯಿಂಟ್ ಕ್ಲಿಯರ್ ಆಗಿದೆ ಅಂದ್ರೆ ದ ಎಸೆನ್ಸ್ ಆಫ್ ದಿಸ್ ಸೆಷನ್ ಇಸ್ ಡನ್. ಓಕೆ, ನಾವು ಮೇನ್ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡಿಸ್ಬೇಕಾಗಿದ್ದ ಏನು ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು ಅದು ಮನವರಿಕೆ ಆಗಿದೆ ಅಂತ ನಾನು ತಿಳ್ಕೊತೀನಿ. ನಾವು ಜೀವನದಲ್ಲಿ ನೆಮ್ಮದಿಯಾಗಿ ಇರ್ಲಿಕ್ಕೆ ಏನು ಬೇಕಿಲ್ಲ. ಯಾವುದೇ ಆದಂತ ಪರಿಸ್ಥಿತಿಗಳು ಬಂದ್ಲಿ ಮಾಡ್ಲಿ, ಅದು ದೇಹಕ್ಕೆ, ಅದು ನನ್ನ ಮನಸ್ಸಿಗೆ ಬಂದಿರೋಂಥದ್ದೇ ಆಗ್ಲಿ, ನನಗಲ್ಲ. ಯಾಕೆ ಅಂದ್ರೆ ನಾನು ದೇಹ ಮನಸ್ಸು ಎರಡು ಅಲ್ಲ ಅನ್ನುವಂತಹ ವಿಷಯ ನಮಗೆ ಬಂತು ಅಂದ್ರೆ ವಿ ಆರ್ ರೆಡಿ ಟು ಗೋ ಟು ದ ನೆಕ್ಸ್ಟ್ ಚಾಪ್ಟರ್ಸ್ ಆಫ್ ಭಗವದ್ಗೀತೆ. ಸೊ ಭಗವದ್ಗೀತೆ ಒಂದೇ ಚಾಪ್ಟರ್ ನಲ್ಲಿ ಏನಪ್ಪಾ ಇಷ್ಟೆಲ್ಲಾನು ಬಂತು ಅಂತ ಅನ್ಕೋಬೇಡಿ. ಮುಂದಕ್ಕೆ ತುಂಬಾ ಹೇಳ್ತಾ ಹೋಗ್ತಾರೆ ಭಗವಂತ ಇದ್ರ ಬಗ್ಗೆ. ಇದು ಬರೀ ಟ್ರೈಲರ್ ಅಂತ ಹೇಳ್ಬೋದು. ನಾವು ಮುಂದಿನ ಚಾಪ್ಟರ್ ಗಳನ್ನ ಅರ್ಥ ಮಾಡ್ಕೋಬೇಕು, ಕರೆಕ್ಟ್ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ರೀತಿಯಾದ ಮನೋಭಾವವನ್ನ ನಾವು ಬೆಳೆಸ್ಕೋಬೇಕು. ಇದಕ್ಕೆ ನಾನ್ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಈ 2 ಎಕ್ಸ್ಪೆರಿಮೆಂಟ್ ಗಳನ್ನ ನಾವ್ ಏನ್ ಮಾಡಿದ್ವಲ್ಲ ಅದರ ಕಡೆಗೆ ಅವಾಗವಾಗ ಗಮನಿಸ್ತಾ ಇದ್ದೀವಿ. ನಿಮ್ಮ ಯಾವುದೋ ಒಂದು ಬೇಜಾರಾಗುವಂತ ಪರಿಸ್ಥಿತಿ ಬಂದಾಗ್ಲಿ ಮಾಡಿದಾಗ್ಲಿ ಏನಕ್ಕೆ ಯಾವ ರೀತಿ ಆಗ್ತಿದೆ, ಇದ್ರ ಬಗ್ಗೆ ನಾನು ನಿಜವಾಗ್ಲೂ ಯೋಚನೆ ಮಾಡ್ಬೇಕಾ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಾಗ್ಲಿ, ಅಥವಾ ಒಂದು ಗಾಢ ನಿದ್ರೆಗೆ ಹೋದಾಗಿನ ಪರಿಸ್ಥಿತಿಯನ್ನ ಯೋಚನೆ ಮಾಡೋದಾಗ್ಲಿ, ಅಥವಾ ಕಣ್ಣು ಮುಂದೆ ಏನಾದ್ರು ಕಾಣ್ತಿತ್ತು, ಕಣ್ಣಿಗೆ ಏನಾದ್ರು ತೊಂದರೆ ಆಯ್ತು, ಮನಸ್ಸಿಗೆ ಬಂದಿರೋ ಥಾಟ್ಸ್ಗಳು, ಇವುಗಳ ಬಗ್ಗೆ ಮಾಡಿದಂತ ಎಕ್ಸ್ಪೆರಿಮೆಂಟ್ ಅನ್ನಾಗ್ಲಿ, ಇವೆಲ್ಲವುಗಳ ಬಗ್ಗೆ ಇನ್ನ ಮುಂದಿನ ದಿನಗಳಲ್ಲಿ ನೀವು ಸ್ವಲ್ಪ ಇದರ ಕಡೆಗೆ ಗಮನ ಹರಿಸ್ತಾ ಹೋದ್ರಿ ಅಂದ್ರೆ ಮುಂದಿನ ಚಾಪ್ಟರ್ ಗಳಲ್ಲಿ ನಾವು ಮಾತಾಡುವಂತಹ ಟಾಪಿಕ್ಗಳು, ವಿಷಯಗಳಾಗಿರ್ಬೋದು, ಅಥವಾ ಮಾಡುವಂತಹ ಇಂತಹ ಎಕ್ಸ್ಪೆರಿಮೆಂಟ್ಸ್ ಆಗ್ಬೋದು, ಅದರ ಕಡೆಗೆ ನೀವು ಕ್ಲಿಯರ್ ಆಗಿ ಗಮನ ಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನ ನಾವು ತಿಳ್ಕೊಂಡಿದ್ದ ನಂತರ ಈಗ ಮುಂದಿನ ಸೆಷನ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಎಸ್ಪೆಷಲಿ ಮುಂದಿನ ಸೆಷನ್ ನಲ್ಲಿ ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ನಾವು ಯೋಚನೆ ಮಾಡೋಣ ಮುಂದಿನ ಸೆಷನ್ಸ್ ಅಲ್ಲಿ. ನಾನು ಈಗ ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ. ಮುಂದಿನ ಅಧ್ಯಾಯ 3ರಲ್ಲಿ ನಾವು ಧರ್ಮದ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಈಗ ನೀವು ಅರ್ಜುನ ಚಾಪ್ಟರ್ 1 ನಲ್ಲಿ ನಟರಾಜ್ ಅವರು ಹೇಳಿದ ಹಾಗೆ ಅವನು ಯುದ್ಧ ಭೂಮಿನಲ್ಲಿ ನಿಂತಿದ್ದಾನೆ.
ಯುದ್ಧ ಭೂಮಿನಲ್ಲಿ ನಿಂತು ಅವನು ಯುದ್ಧ ಮಾಡಲ್ಲ ಅನ್ನೋ ರೀತಿಯಾಗಿ ಮಾತಾಡ್ತಾ ಇದ್ದಾನೆ. ಈಗ ನಾವು ಇವತ್ತು ಮಾತಾಡ್ಕೊಂಡಿದ್ದ ಟಾಪಿಕ್ಸ್ ನೋಡಿದ್ವಿ ಅಂದ್ರೆ ಅವನದು 108 ರೋಲಗಳಿತ್ತು. ಅವನು ಹಿ ವಾಸ್ ಅ ವಾರಿಯರ್, ಅವನು ಒಬ್ಬ ರಾಜನಾಗಿದ್ದ, ಅವನು ಒಬ್ಬ ಗಂಡನಾಗಿದ್ದ, ಅಪ್ಪನಾಗಿದ್ದ, ಅವರ ಶಿಷ್ಯನಾಗಿದ್ದ, ದ್ರೋಣಾಚಾರ್ಯರಿಗೆ ಶಿಷ್ಯನಾಗಿದ್ದ. ಸೊ ಅವನದು ಮಲ್ಟಿಪಲ್ ರೋಲ್ಸ್ ಇತ್ತು. ಪ್ರತಿಯೊಂದು ರೋಲ್ಗಳಲ್ಲೂ ಅವನದೇ ಆದಂತ ಕೆಲವು ವರ್ಕ್ ಆಕ್ಟಿವಿಟೀಸ್ ಏನಿತ್ತು ಅದಿತ್ತು. ಅವನ ಧರ್ಮ ಮಾಡಬೇಕಾಗಿದ್ದದ್ದು ಏನಿತ್ತು. ಈಗ ನಾವು ಚಾಪ್ಟರ್ 3 ನಲ್ಲಿ ನೋಡ್ತಾ ಹೋಗೋದೇನಂದ್ರೆ, ಅರ್ಜುನ ಆ ಪರಿಸ್ಥಿತಿನಲ್ಲಿ ಯುದ್ಧದಲ್ಲಿ ನಿಂತಿದ್ದಾಗ ಅವನ ಧರ್ಮ ಏನಾಗಿತ್ತು ಅನ್ನೋದರ ಕಡೆಗೆ ಮುಂದಿನ ಸೆಷನ್ಗಳಲ್ಲಿ ನೋಡೋಣ. ಇವತ್ತಿನ ಟಾಪಿಕ್ಗಳು ಇಲ್ಲಿಗೆ ಮುಗೀತು. ಈ ಚಾಪ್ಟರ್ 3 ಬಗ್ಗೆ ಏನಿದೆ ನೆಕ್ಸ್ಟ್ ನಾನು ಹೇಳದಂಗೆ ಅರ್ಜುನನ ಧರ್ಮದ ಬಗ್ಗೆ ಮುಂದಿನ ಚಾಪ್ಟರ್ಸ್ ಅಲ್ಲಿ ಮಾತಾಡೋಣ. ಸೊ ಓವರ್ ಟು ನಟರಾಜ್ ಸರ್. ಸೊ ಈಗ ನಿಮ್ಗೆ ಈ ಸೆಷನ್ನಿನ ಬಗ್ಗೆ ಇರುವಂತಹ ಪ್ರಶ್ನೆಗಳಾಗ್ಲಿ ಏನಾದ್ರು ಇತ್ತು ಅಂದ್ರೆ ಚಾಟಿನ ಮೂಲಕ ತಿಳಿಸ್ಬೋದು, ಅಥವಾ ನಟರಾಜ್ ಸರ್ ಇದಕ್ಕೆ ಆಕ್ಸೆಸ್ ಕೊಡ್ಬೋದಾ, ಯಾರಾದ್ರೂ ಮಾತಾಡೋದಿತ್ತು ಅಂದ್ರೆ. ಸರ್ ನಮಸ್ತೆ. ಹೇಳಿ ರವಿ ಸರ್. ಸರ್ ಇದು ನಮ್ಗೆ ಒಂದು ಪರ್ಟಿಕ್ಯುಲರ್ ಈಗ ಭಗವದ್ಗೀತೆ ಬಗ್ಗೆ ಒಂದು ಪರ್ಟಿಕ್ಯುಲರ್ ಬುಕ್ಸ್ ಸರ್ ನಮ್ಗೆ ಸರಳವಾಗಿ ಎಲ್ಲ ಪೂರ್ತಿ ವಿಷಯ ತಿಳ್ಕೊಳ್ಳೋದು ಒಂದು ಬುಕ್ಸ್ ಒಂದು ಆತರ ಹೇಳಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಬೇರೆ ಬೇರೆ ಇದರಲ್ಲಿ ಇದಾವೆ, ಕೆಲವರು ಹೇಳ್ತಾರೆ, ಕೆಲವರು ಆತರ ಒಬ್ಬರು ಅವ್ರದೇ ಹೇಳಿರ್ತಾರೆ ಜಾಸ್ತಿ ಭಗವದ್ಗೀತೆ ಹೆಂಗಿದೆಯೋ ಯಥ ಪ್ರಕಾರ ಇರೋದಿಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಒಂದು ಗುಡ್ ಆಥರ್ ಸರಳವಾಗಿ ಸಿಂಪಲ್ ಆಗಿ ಕಾಣದಾಗಿರೋಂಥದ್ದು ಹೇಳಿದ್ರೆ ಅನುಕೂಲ ಆಗುತ್ತೆ. ಕನ್ನಡದಲ್ಲಿ ಗುಡ್ ಆಥರ್ ಅಂತ ಬಿಕಾಸ್ ಪರ್ಸನಲಿ ಟು ಬಿ ಆನೆಸ್ಟ್ ಕನ್ನಡದಲ್ಲಿ ನಾನು ಓದಕ್ ಹೋಗಿಲ್ಲ ಭಗವದ್ಗೀತೆನ. ಸದ್ಯಕ್ಕೆ ನಾನು ಕೇಳಿಸ್ಕೊತಾ ಇರೋದು ಅಥವಾ ಇದ್ರ ಬಗ್ಗೆ ಕಲಿತಾ ಇರ್ತಕ್ಕಂಥ ಓದ್ತಾ ಇರ್ತಕ್ಕಂಥದ್ದು ಇಂಗ್ಲಿಷ್ ಅಲ್ಲೇನೆ. ಮೇನ್ ಸಮಸ್ಯೆ ಏನಾಗುತ್ತೆ ಗೊತ್ತಾ, ದ ಥಿಂಗ್ ಈಸ್ ಯಾವುದೇ ಒಂದು ವಿಚಾರ ಇರ್ಲಿ ಸರ್, ಎನಿಥಿಂಗ್ ದಟ್ ಈಸ್ ಎಸ್ಪೆಷಲಿ ವಿತ್ ಭಗವದ್ಗೀತಾ ನನ್ಗೆ ಅರ್ಥ ಆಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಎನಿ ಪಾಯಿಂಟರ್ ನಾವು ನಂಬಬೇಕು ಆ ವಿಚಾರವನ್ನ ಅಂತ ಅಂದ್ರೆ ಅದು ಫಸ್ಟ್ ಪ್ಲೇಸ್ ಅಲ್ಲಿ ಸತ್ಯನೇ ಆಗಿರಲ್ಲ. ಸೊ ನಂಬಿಕೆ ಇಲ್ದೇನೆ ಎನ್ಕ್ವೈರಿ ಮಾಡ್ತಕ್ಕಂತಹ ಒಂದು ದಾರಿಯಲ್ಲಿ ನಾವು ಹೆಜ್ಜೆ ಇಟ್ಟಾಗ ಇಟ್ ವಿಲ್ ಬಿ ವೆರಿ ಕ್ಲಿಯರ್. ಭಕ್ತಿ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಕೆಲಸನ ಶ್ರದ್ಧೆಯನ್ನ ಮಾಡಬಾರ್ದು ಅಂತಾನೂ ಅಲ್ಲ. ವಿತ್ ವಾಟ್ ನಾಲೆಡ್ಜ್. ಸೊ ಆ ಒಂದು ಜ್ಞಾನ ಇರ್ತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ಒಂದು ನಂಬಿಕೆಯ ಹಿಂದೆ. ನಂಬಿಕೆ ಥಿಂಗ್ ಇಸ್, ಈಗ ನಾನು ಬಾಯಾರಿಕೆ ಆದ್ರೆ ನೀರು ಕುಡಿಬೇಕು, ಇದನ್ನ ನಂಬಿ ಬಿಟ್ಟು ಕುಡಿಬೇಕಾ ನಾನು? ವೈ ಆಮ್ ಟೆಲಿಂಗ್ ದಿಸ್ ಪಾಯಿಂಟ್ ಈಸ್, ಮೋಸ್ಟ್ ಆಫ್ ದ ಬುಕ್ಸ್ ಗಳು ಏನಿದೆಯೋ ಡೈರೆಕ್ಟ್ ಆಗಿ ಡಿವೋಷನ್ ಭಕ್ತಿಗೆ ಹೋಗ್ಬಿಡುತ್ತೆ. ತಪ್ಪು ಅಂತ ಅಲ್ಲ, ಬಟ್ ಆ ಭಕ್ತಿ ಅಂತಕ್ಕಂತಹ ಒಂದು ವಿಚಾರ ಏನಿದೆಯೋ ಜ್ಞಾನದಿಂದ ಹುಟ್ಟಿದಾಗ ನಿಮ್ಗೆ ದೇವ್ರ ಇದಾನೆ ಅಂತಕ್ಕಂಥ ನಂಬಿಕೆನೇ ಬೇರೆ, ಬಟ್ ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಬೇರೆ. ಸೊ ಆ ಒಂದು ಪರ್ಟಿಕ್ಯುಲರ್ ಲೈನ್ ಆಫ್ ವೇದಲ್ಲಿ ಐ ಥಿಂಕ್ ನನಗೆ ಬಹಳ ಪರ್ಸನಲ್ ಆಗಿ ಇಷ್ಟ ಆಗಿದಂತದ್ದು ಮಧುಸೂದನ್ ಸರಸ್ವತಿ ಅವರ ಒಂದು ಪುಸ್ತಕ ಗೂಢಾರ್ಥ ದೀಪಿಕಾ ಅಂತ ಹೇಳ್ಕೊಂಡು, ಕನ್ನಡದಲ್ಲೂ ಇರ್ಬೋದು, ರಾಮಕೃಷ್ಣ ಮಿಷನ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ, ಯೂಶುವಲಿ ಸಿಗುತ್ತೆ. ಒಂದ್ಸತಿ ಚೆಕ್ ಮಾಡಿ. ಸಪೋಸ್ ಯಾವ್ದಾರ ಕನ್ನಡದಲ್ಲಿ ಆ ರೀತಿಯಾದಂತಹ ವಿಚಾರಗಳಿದೆ ಅಂತಂದ್ರೆ ವಿ ವಿಲ್ ಟ್ರೈ ಟು ಶೇರ್ ಇಟ್ ನೆಕ್ಸ್ಟ್ ಟೈಮ್. ಒಂದು ರವಿ ಸರ್ ಅವ್ರೆ, ಆ ರೀತಿಯಾದ ಟಾಪಿಕ್ ಅಥವಾ ಎಸೆನ್ಸ್ ನಿಮಗೆ ಬರ್ಬೇಕು ಅನ್ನೋ ತರ ಆಯ್ತು ಅಂದ್ರೂ DVG ಅವರ ಜೀವನ ಧರ್ಮ ಯೋಗ ಅನ್ನೋದು ಒಂದು ಪುಸ್ತಕ ಇದೆ. ಅದು ನಾನು ಆಸ್ ಇಟ್ ಈಸ್ 1-to-1 ಟ್ರಾನ್ಸ್ಲೇಷನ್ ಆಫ್ ಭಗವದ್ಗೀತೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಭಗವದ್ಗೀತೆನಲ್ಲಿ ಯಾವ್ಯಾವ್ದರ ಬಗ್ಗೆ ವಿಷಯಗಳನ್ನ ತಿಳಿಸಿದಾರಲ್ಲ ಅವೆಲ್ಲವನ್ನೂ ಆಲ್ಮೋಸ್ಟ್ ಅದರಲ್ಲಿ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ಒಂದ್ಸರಿ ಪ್ರಯತ್ನ ಮಾಡಬಹುದು. ಜೀವನ ಧರ್ಮಯೋಗ ಅಂತ DVG ಅವರು. ಸೊ ಮೋರಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಬೇಸಿಕಲಿ ದ ಸೆಕೆಂಡ್ ಚಾಪ್ಟರ್ ಸಾಂಖ್ಯ ಯೋಗ ಅಂತ ಹೇಳ್ತಕ್ಕಂಥದ್ದು. ಇನ್ ದ ಸೆನ್ಸ್ ಸತ್ಯ ಯಾವುದು ಅಸತ್ಯ ಯಾವುದು ಇದೆರಡರ ಬಿಟ್ವೀನ್ ಇರತಕ್ಕಂಥ ವ್ಯತ್ಯಾಸಗಳನ್ನ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳೋದೆ ದಿಸ್ ಈಸ್ ದ ಮೇನ್ ಪರ್ಪಸ್. ಇದನ್ನ ಬಿಟ್ಟು ಸುಮಾರು ವಿಚಾರಗಳಿದೆ. ನಾನು ಆಲ್ರೆಡಿ ಹಾಗೆ ಸರ್ ಕೂಡ ಹೇಳಿದ್ರು, ಇದೊಂಥರ ಪರಿವಿಡಿತರ ನಮ್ಗೆ. ಬೇಸಿಕಲಿ ಸೆಕೆಂಡ್ ಚಾಪ್ಟರ್ ಇಸ್ ದ ಫೌಂಡೇಶನ್. ಇಲ್ಲಿಂದ ಪ್ರತಿಯೊಂದು ಚಾಪ್ಟರ್ಗೂ ಕೂಡ ಲಿಂಕ್ ಆಗ್ತಾ ಹೋಗುತ್ತೆ. ಬಟ್ ಸೆಕೆಂಡ್ ಚಾಪ್ಟರ್ ಈಸ್ ಕೈಂಡ್ ಆಫ್ ಅ ಫೌಂಡೇಶನ್. ಸೊ ಈ ಒಂದು ವಿಚಾರ ನಿಮಗೆ ಕ್ಲಿಯರ್ ಇಲ್ಲ ಅಂತ ಅಂದ್ರೆ ಡೋಂಟ್ ಡಿಫೈನ್ ಇಟ್. ತುಂಬಾ ಜನ ಐ ಆಮ್ ನಾಟ್ ಬ್ಲೇಮಿಂಗ್ ಎನಿವನ್, ಬಟ್ ದಯವಿಟ್ಟು ಯಾವುದೇ ಒಂದು ವಿಚಾರವನ್ನ ಕನ್ಕ್ಲೂಡ್ ಮಾಡಬೇಡಿ. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ಫ್ರಮ್ ದ ಬಿಗಿನಿಂಗ್. ಹುಟ್ಟದಾಗಿಂದ ನಾವೆಲ್ಲವನ್ನ ಕನ್ಕ್ಲೂಡ್ ಮಾಡ್ಕೊಂಡು ಬರ್ತಾ ಇದೀವಿ. ನಾನಂದ್ರೆ ಇದು, ನಾನು ಹಿಂಗೆ ಇರಬೇಕು, ನಾನು ಅದೇ ಮಾಡ್ಬೇಕು, ನನಗೆ ಇದಿಷ್ಟ, ನನಗೆ ಅದಷ್ಟಿಲ್ಲ. ಸೊ ಇದೆಲ್ಲ ನಮ್ಮ ಒಂದು ಕನ್ಕ್ಲೂಷನ್ ಇಂದಾನೇ ಡಿಫೈನ್ ಆಗಿರ್ತಕ್ಕಂಥದ್ದು. ಅಂಡ್ ದ ಲೈಫ್ ವಿ ಆರ್ ಲೀಡಿಂಗ್ ಆ ಒಂದು ಲೈಕ್ ಅಂಡ್ ಡಿಸ್ಲೈಕ್ಸ್ ಇಂದಾನೇ ಇದು ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು, ರೈಟ್? ಸೊ ನನಗೀಗ ಒಂದೆಲ್ಲ ಹೋಗ್ತೀನಿ, ಕಾಫಿ ಇಷ್ಟ, ಕಾಫಿ ಕುಡಿಯಕ್ ಹೋಗ್ತೀನಿ, ಇಲ್ಲ ನನಗೆ ಟೀನೇ ಇಷ್ಟ. ಜಸ್ಟ್ ಚೆಕ್. ಇಲ್ಲಿಂದ ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇನೆ, ಯಾರು ನನ್ನ ಒಳಗಡೆಗೆ ಆ ನಿರ್ಧಾರಗಳನ್ನ ತಗೊಂಡ್ ಬರ್ತಿದ್ದಾರೆ, ವೇರ್ ದಟ್ ಡಿಸಿಷನ್ ಇಸ್ ಕಮಿಂಗ್ ಫ್ರಮ್. ಸೊ ಆ ಕೋರ್ ಅನ್ನ ರೀಚ್ ಆಗಕ್ಕಾಗಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ದ ಕೋರ್ ಈಸ್ ಅನ್ನೋನ್. ಎಲ್ಲಿಂದ ವಿಚಾರಗಳು ಬರ್ತಿದೆ ಅಂತಕ್ಕಂಥ ವಿಚಾರ ನಮ್ಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ಇರೋದಕ್ಕೆ ಗೊತ್ತಿಲ್ಲ ನನಗೆ ಅಂತ ಹೇಳೋ ಬದಲು ಸರ್ಟನ್ ನೇಮ್ ಗಳನ್ನ ನೀವು ಕೊಡ್ಬೋದು. ಆತ್ಮ ಅಂತ ಹೇಳ್ಬೋದು, ನನಗೆ ಗೊತ್ತಿಲ್ಲ ಅಂತಾನು ಹೇಳ್ಬೋದು. ಬಿಕಾಸ್
ದಟ್ ಈಸ್ ದ ಹೈಯೆಸ್ಟ್ ರಿಯಾಲಿಟಿ. ನನ್ಗೆ ಏನೂ ಗೊತ್ತಿಲ್ಲಪ್ಪ ಅಂತಕ್ಕಂಥದ್ದು ಗೊತ್ತಾಗ್ಬಿಟ್ರೆ ಫಸ್ಟ್ ಲೆವೆಲ್ ಆಫ್ ಜಾಬ್ ಇಸ್ ಡನ್. ಸೊ ಹಾಗಾಗೇನೆ ಭಗವಂತ ಅರ್ಜುನ್ಗೆ ಕೇಳ್ತಕ್ಕಂಥದ್ದು, ಯಾವಾಗ ಅರ್ಜುನ ರೆಡಿ ಆಗ್ತಾರೋ ಕೇಳಲಿಕ್ಕೆ, ಹಿ ಇಮಿಡಿಯೇಟ್ಲಿ ಆಸ್ಕ್ಸ್, ಯಾರು ಸಾಯಕ್ ಹೋಗ್ತಿದ್ದಾರೆ, ಹೂ ಇಸ್ ಗೋಯಿಂಗ್ ಟು ಡೈ, ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್ ಟು ಯುವರ್ ಸೆಲ್ಫ್ ಅಂತ ಕೇಳ್ತಾರೆ ಭಗವಂತ. ರೈಟ್. ವಿನೇಶ್ ಸರ್, ಪ್ರಶ್ನೆ ಇವ್ರದ್ದು ರಿವಿಷನ್ ಕ್ಲಾಸಸ್ ಇಂದ ಬಂದಿರೋದು. ಆತ್ಮ ಎಂಬ ಶಕ್ತಿ ನಮ್ಮೊಳಗಿದೆ ಎಂಬುದು ತಿಳಿಯುತ್ತಿದೆ, ಇದು ಸರಿನಾ ಅಥವಾ ನಮ್ಮ ದೇಹ ಮನಸ್ಸು ಮೀರಿ ಹೊರಗಿದೆ ಎನ್ನುವುದಾ? ಸ್ವಲ್ಪ ಕ್ಲಾರಿಟಿ ಕೊಡಿ ಸರ್. ಅಲ್ಲ ಸರ್, ಹೊರಗಿದೆ ಒಳಗಿದೆ ಅಂತ ಹೇಳಲಿಕ್ಕೆ, ಈಗ ಉದಾಹರಣೆಗೆ ಈಗ ಹೊರಗಡೆ ಎಲ್ಲೋ ಇದೆ ಅಂದ್ರೆ ಅದು ಈಗ ನೀವೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಪ್ರಯತ್ನ ಮಾಡಿ. ಈಗ ದೇಹ ನೀವಲ್ಲ ಅನ್ನೋದು ನಿಮ್ಗೆ ಯಾವ ರೀತಿಯಾಗಿ ತಿಳಿಯುತ್ತಿದೆ, ಮನಸ್ಸು ನಿಮ್ದಲ್ಲ ಅನ್ನೋದು ಯಾವ ರೀತಿಯಾಗಿ ತಿಳಿಯುತ್ತಿದೆ. ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಒಂದು ಆಬ್ಜೆಕ್ಟ್ ಸಬ್ಜೆಕ್ಟ್ ಅನ್ನುವಂತ ಎಕ್ಸ್ಪೀರಿಯನ್ಸಿನ ಮೂಲಕ ತಿಳ್ಕೊಂಡು. ಸೊ ಈಗ ಯಾವುದೋ ಒಂದು ವಸ್ತು ಇದೆ ಅನ್ನೋದನ್ನ ಹೇಳಿದ್ವಿ ಹೊರತು ಅದು ದೇಹದ ಒಳಗಿದೆಯಾ ದೇಹದ ಹೊರಗಿದೆಯಾ ಅನ್ನೋದನ್ನ ನಾವಿನ್ನೂ ಡಿಫೈನ್ ಮಾಡಿಲ್ಲ, ಮಾಡಕ್ಕೂ ಹೋಗಿಲ್ಲ, ಮುಂದೆ ನೋಡ್ತಾ ಹೋಗೋಣ ಅದನ್ನ. ಆದ್ರೆ ಈ ದೇಹ ಮನಸ್ಸು ಅಲ್ಲದೆ ಬೇರೆಯಾದ ಒಂದು ವಸ್ತು, ಒಂದು ಶಕ್ತಿ ಅನ್ನೋದು ಏನಿದೆ, ಅದು ನಾವು ಅನ್ನೋದು ನಮ್ಗೆ ಅರ್ಥವಾಗಿದ್ರೆ ಆ ಕ್ಲಾರಿಟಿ ಸಾಕು. ಈ ಸೆಷನ್ಗೆ ಆ ಕ್ಲಾರಿಟಿ ಸಾಕು. ಅದು ನಮ್ಮ ಒಳಗೆ ಇರ್ಬೇಕಾ ಹೊರಗೆ ಇರ್ಬೇಕಾ ಅನ್ನೋ ರೀತಿನಲ್ಲಿ ನೋಡ್ತಾ ಹೋದ್ವಿ ಅಂದ್ರೆ ಪಂಚಕೋಶ ಪ್ರಕ್ರಿಯೆ ಅನ್ಬಿಟ್ಟು ಅಂತ ಬರುತ್ತೆ. ಅದು ಬೇರೆ ಬೇರೆಯಾದ ಎನರ್ಜಿ ಲೆವೆಲ್ಸಿನ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಅದು ಯಾವ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ಸ್ ಅನ್ನೋ ರೀತಿನಲ್ಲಿ ಈ ಸೆಷನ್ ನಲ್ಲಿ ನಾನು ಹೇಳಕ್ ಹೋಗ್ತಿಲ್ಲ. ಆದ್ರೆ ಬೇರೆ ಬೇರೆಯಾದ ಲೆವೆಲ್ಸ್ ಆಫ್ ಎನರ್ಜಿ ಅಂತ ನಾವ್ ಏನ್ ಹೇಳ್ತೀವಿ ಅದು ಆಗ್ತಾ ಹೋಗುತ್ತೆ. ಹಾಗಾಗಿಯೇನೆ ಒಂದು ಸರ್ಟನ್ ಆರಾ ಅಂತ ಏನು ಟರ್ಮ್ ಯೂಸ್ ಮಾಡ್ತಾರಲ್ಲ, ಅಂದ್ರೆ ನಮ್ಮ ಹೊರಗಿನ, ನಮ್ಮ ದೇಹದ ಹೊರಗಿನ ಒಂದು ಸ್ವಲ್ಪ ಭಾಗ ಏನಿದೆ ಅಲ್ಲ, ಆ ಅಲ್ಲಿಯ ತನಕ ಆ ಎನರ್ಜಿ ಸ್ಪ್ರೆಡ್ ಆಗಿರುವಂತಹ ಸಾಧ್ಯತೆಗಳು ಇದೆ ಅನ್ನೋ ರೀತಿಯಾಗೆಲ್ಲನೂ ಬರುತ್ತೆ. ಸೊ ನಾವು ಇಲ್ಲಿ ಅದನ್ನ ಡಿಫೈನ್ ಮಾಡಕ್ ಹೋಗ್ತಾ ಇಲ್ಲ. ಇಲ್ಲಿ ವಾಟ್ ಈಸ್ ದ ಬೌಂಡ್ರಿ ಅನ್ನೋದನ್ನ ಡಿಫೈನ್ ಮಾಡ್ತಿಲ್ಲ. ನಾನು ದೇಹದ ಒಳಗಿದ್ಯಾ ಹೊರಗಿದ್ಯಾ, ಅದು ಹೊರಗಿದ್ರೆ ಹೊರಗಡೆಗೆ ಎಷ್ಟು ದೂರಕ್ಕೆ ಹೋಗ್ತಿದೆ ಅದನ್ನೆಲ್ಲ ನಾವು ಡಿಫೈನ್ ಮಾಡಕ್ ಹೋಗ್ತಿಲ್ಲ. ಇಲ್ಲಿ ನಾವು ಪ್ರಯತ್ನ ಮಾಡ್ತಿರೋದೇನಂದ್ರೆ ದೇಹ ಮನಸ್ಸನ್ನ ಮೀರಿದ ಒಂದು ಶಕ್ತಿ, ಒಂದು ಪದಾರ್ಥ ಒಂದು ಇದೆ, ಅದು ಇದೆ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಳಕ್ಕೆ ಬೇಕಾದಂತ ಎಕ್ಸ್ಪೆರಿಮೆಂಟ್ ಗಳ ಬಗ್ಗೆ ನೋಡಿದ್ದು, ಅದನ್ನ ನಾವು ಅವಾಗವಾಗ ತರ್ಕ ಮಾಡ್ಕೊಂಡು ನೋಡ್ಕೋತಾ ಇರೋಣ. ಅದು ಎಲ್ಲಿದೆ, ಹೇಗಿದೆ, ಏನೋ ಅಂತ ಅದು ಇಟ್ ಈಸ್ ಅನ್ನೋನ್. ಈಗ ನಾವು ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡಿದ ಪ್ರಕಾರನೇ ಇಟ್ ಈಸ್ ಅನ್ನೋನ್. ಅದು ತಿಳಿಯಿತು ಅಂದ್ರೆ ಅದು ನಮ್ಮ ಎಕ್ಸ್ಪೀರಿಯನ್ಸ್ ಬಂತು ಅಂತ ಆಯ್ತು. ಅದೇ ನಮ್ಮ ಎಕ್ಸ್ಪೀರಿಯನ್ಸ್ ಬಂತು ಅಂದ್ರೆ ಇಟ್ ಬಿಕಮ್ ಅನ್ ಆಬ್ಜೆಕ್ಟ್, ಇಟ್ ಇಸ್ ನೋ ಮೋರ್ ಎ ಸಬ್ಜೆಕ್ಟ್ ಅಲ್ವಾ. ಈಗ ಆ ಸಬ್ಜೆಕ್ಟ್ ಆಗಿ ಉಳ್ಕೊಂಡು ಆಬ್ಜೆಕ್ಟ್ ಆಗಿ ಪರಿವರ್ತನೆಯೇ ಆಗದೆ ಇರುವಂತದ್ದು ಏನಿದೆಯಲ್ಲ ಅದನ್ನು ಹುಡುಕ್ತಾ ಹೋಗೋಣ ನಾವು. ಸೊ ಅದು ಎಲ್ಲಿದೆ, ಹೇಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲಾನು ಮುಂದೆ ನೋಡ್ತಾ ಹೋಗೋಣ. ಕ್ಲಾರಿಟಿ ಬರುತ್ತೆ ಅದಕ್ಕೆ. ಆದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ನಿಮ್ಗೆ ಈ ಸಪರೇಷನ್ ಅರ್ಥ ಆಗಿದ್ರೆ ದಟ್ ಈಸ್ ಡನ್ ಸರ್. ಇವತ್ತಿನ ಮಟ್ಟಿಗೆ ಆತ್ಮ ಅನ್ನೋದು ಏನಿದೆ ಅದು ಮನಸ್ಸಿನ ಒಳಗಿದ್ಯಾ, ದೇಹದ ಒಳಗಿದ್ಯಾ, ಎಲ್ಲಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮುಂದಕ್ಕೆ ನೋಡ್ತಾ ಹೋಗೋಣ. ಸೊ ಈಗ ಇಮ್ಯಾಜಿನ್ ಸಿಚುವೇಶನ್, ನಾಳೆಯಿಂದ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ನಾನು ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನನಗೆ ಸಿಕ್ಕಿದೆ. ಏನ್ ಉತ್ತರ? ನಾನು ಯಾರು ಅಂತ ಗೊತ್ತಿಲ್ಲ ಅನ್ನೋ ಉತ್ತರ ನನಗೆ ಆಲ್ರೆಡಿ ಸಿಕ್ಕಿದೆ ಈ ಒಂದು ಪರ್ಟಿಕ್ಯುಲರ್ ವಿಚಾರಗಳ ಮೂಲಕ ನೋಡಿದಾಗ. ಎವ್ರಿ ಅನುಭವದಲ್ಲೂ ಈಗ ಫಾರ್ ಎಕ್ಸಾಂಪಲ್ ಐ ಆಮ್ ಹೋಲ್ಡಿಂಗ್ ಅ ಬಾಟಲ್, ರೈಟ್, ವಾಟರ್ ಬಾಟಲ್. ಈಗ ನಾನೇ ಈ ವಾಟರ್ ಬಾಟಲ್ ಅಂತ ನಿಮ್ಗೆ ಬಂದು ನಾನು ಹೇಳ್ತೀನಿ ಅಂತಂದ್ರೆ ನಾನು ಏನ್ ಅನ್ಕೊಳ್ತೀರಾ ನೀವು? ವಾಟ್ ಯು ಥಿಂಕ್ ಅಬೌಟ್ ಮೀ? ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ನಾನು ಈ ಬಾಟ್ಲು ಅಂತ ಹೇಳ್ಬಿಟ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಬಿ ಆನೆಸ್ಟ್, ಐ ಮೀನ್ ಓಪನ್ ಆಗಿ ಹೇಳ್ಬೋದು, ರೈಟ್? ಹುಚ್ಚ ಅನ್ಸುತ್ತೆ. ನನ್ನ ಬಾಟಲ್ ಅಂತ ಹೇಳ್ಬೋದು, ನನ್ನ ಒಂದು ಬಾಟ್ಲಿ ಅಂತ ಇದನ್ನ ಹೇಳ್ಬೋದು, ಬಿಟ್ರೆ ನಾನೇ ಬಾಟ್ಲು ಅಂತ ಹೇಳಕ್ಕಾಗಲ್ಲ. ಸಿಮಿಲರ್ಲಿ ನನ್ನ ದೇಹ ಅಂತ ನಾನು ಹೇಳ್ಬೋದು, ಬಿಟ್ರೆ ನಾನೇ ದೇಹ ಅಂತ ಹೇಳ್ತಿದೀವಿ ಅಂತಂದ್ರೆ ನಾವು ಮಾಡ್ತಾ ಇರೋದಿಲ್ಲ ಹಾಗಿದ್ರೆ. ಸೊ ನಾಳೆಯಿಂದ ನಾವೇನ್ ಮಾಡೋಣ ಅಂತ ಅಂದ್ರೆ, ಸಿ ದ ಮೋರಲ್ ಈಸ್, ನಮ್ಗೆ ಡಿಫ್ರೆಂಟ್ ಮುಖವಾಡಗಳಿದೆ. ಪರಿಸ್ಥಿತಿಗೆ ಹಾಗೆ, ಸಿಚುವೇಶನ್ಸ್ ಗಳಿಗೆ ತಕ್ಕ ಹಾಗೆ ನಾವು ಮುಖವಾಡವನ್ನ ಹಾಕೊಂಡು ಆಕ್ಟ್ ಮಾಡ್ತಾ ಇದೀವಿ. ಬಟ್ ಮುಖವಾಡ ಹಾಕೊಂಡಿದೀವಿ ಅನ್ನೋ ವಿಚಾರ ನಮ್ಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ. ಇವಾಗ ಅರ್ಥ ಆಗ್ತಾ ಇರೋದು ಏನು ಅಂತಂದ್ರೆ, ನಾನೊಬ್ಬನು ಬೇರೆ, ನನ್ನ ಎದುರುಗಡೆಗೆ ಒಂದು ಮುಖವಾಡ ಇದೆ. ಈಗ ಹೆಂಡತಿ ಎದುರುಗಡೆಗೆ ನಾನು ಗಂಡ ಆಗಿರ್ತೀನಿ, ಬಿಸ್ನೆಸ್ ಅಲ್ಲಿ ಇದೀನಿ ಅಂತಂದ್ರೆ ಒಬ್ಬ ಎಂಟರ್ಪ್ರಿನರ್ ಆಗಿರ್ತೀನಿ, ಇಲ್ಲ ಐ ಆಮ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ದ ಚಾರ್ಟ್ಸ್ ಟ್ರೇಡಿಂಗ್ ಇನ್ವೆಸ್ಟಿಂಗ್ ಮಾಡ್ತಾ ಇರ್ತಂದ್ರೆ ಆ ಟೈಮಲ್ಲಿ ನಾನು ಟ್ರೇಡರ್ ಆಗಿರ್ತೀನಿ. ಆ ಒಂದು ರೋಲ್ಗೆ ಸರ್ಟನ್ ಕ್ವಾಲಿಟೀಸ್ ಡಿಫೈನ್ ಆಗಿರುತ್ತೆ. ಸೊ ಅದು ಸೋಷಿಯಲ್ ಕಂಡೀಷನಿಂಗ್ ಮೂಲಕ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಹಸ್ಬೆಂಡ್ ಅಂದ್ರೆ ಹಿಂಗಿರ್ಬೇಕು, ಒಬ್ಬ ಎಂಪ್ಲಾಯಿ ಹಿಂಗಿರ್ಬೇಕು ಅಂತಕ್ಕಂತ ಒಂದು ವಿಚಾರ ಇರುತ್ತೆ. ಕರೆಕ್ಟಾ? ಯಾವುದೇ ಒಂದು ಸಂದರ್ಭದಲ್ಲೂ ಅದು ಬೇಜಾರೇ ಆಗ್ಬೋದು, ನಿಮ್ಗೆ ಖುಷಿನೇ ಆಗ್ಬೋದು. ಆಸ್ಕ್ ಹೂ ಇಸ್ ಹ್ಯಾಪಿ, ಹೂ ಇಸ್ ಅನ್ಹ್ಯಾಪಿ. ನಾಳೆಯಿಂದ ನೀವು ಮಾಡ್ಬೋದು ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ಕೂಡ ಜಸ್ಟ್ ರೀಕಾಲ್ ಮಾಡಿ ಇದನ್ನ. ಯಾರಿಗ್ ಬೇಜಾರಾಗ್ತಿದೆ, ಯಾರಿಗ್ ಖುಷಿ ಆಗ್ತಿದೆ. ಎರಡು ಸಂದರ್ಭದಲ್ಲೂ ಬೇಜಾರಾದಾಗ ಮಾತ್ರ ಯಾರಿಗ್ ಬೇಜಾರಾಗ್ತಿದೆ ಅಂತ ಕೇಳಿದ್ರೆ, ಖುಷಿ ಆದಾಗ್ಲೂ ಕೂಡ ಖುಷಿ. ಆಸ್ಕ್ ಯಾರು ಹ್ಯಾಪಿ ಆಗಿರೋದು, ಯಾರು ಖುಷಿಯಾಗಿದ್ದಾರೆ, ಆಸ್ಕ್ ದಿಸ್.
ಜಸ್ಟ್ ಆಸ್ ದಿಸ್ ಕ್ವಶನ್, ಡೋಂಟ್ ಕನ್ಕ್ಲೂಡ್ ಆತ್ಮ ಅಂತ ಅನ್ಕೊಳ್ಳೋದಲ್ಲ. ನೀವು ಏನು ಅಂತ ಡಿಫೈನ್ ಮಾಡಕ್ಕೆ ಹೋಗ್ಬಿಡಿ, ಜಸ್ಟ್ ಆಸ್ ದಿಸ್ ಕ್ವಶನ್. ರೈಟ್, ಈಗ ಬೇಜಾರಾಗಿದೆ ನನಗೆ, ಓಕೆ ಬಾಸ್ ಬೈದ್ರು ಬೇಜಾರಾಗಿದೆ. ಬೇಜಾರಾಗಿರೋದು ಯಾರಿಗೆ? ನಟರಾಜ್ಗ ಅಥವಾ ಎಂಪ್ಲಾಯಿ ರೂಪದಲ್ಲಿರೋ ನಟರಾಜ್ಗ? ಕೆನ್ ಎನಿವನ್ ಟೆಲ್? ಲೈಕ್ ಮೆಸೇಜ್ ಅಲ್ಲೇ ಹೇಳ್ಬೋದು. ಹಾ, ಎಂಪ್ಲಾಯಿಗೆ ಬೇಜಾರಾಗಿರೋದು, ನಟರಾಜ್ಗಲ್ಲ. ಫಸ್ಟ್ ಲೆವೆಲ್ ಇರೋದು ನಟರಾಜ್, ನಟರಾಜನ ಮೇಲೆ ಎಂಪ್ಲಾಯಿ ಬರೋದು. ಎಂಪ್ಲಾಯಿ ಯಾವ ರೀತಿ ಹುಟ್ಟಿದ್ರು? ಎಂಪ್ಲಾಯಿ ಜಾಬಿನ ಬೇಸಿಸ್ ಅಲ್ಲಿ ಹುಟ್ಟಿರ್ತಕ್ಕಂಥದ್ದು. ಹೆಂಡತಿ ಅಂತಕ್ಕಂತಹ ಕನ್ನಡಿಲಿ ಕಾಣ್ತಾ ಇರೋದು ಗಂಡ, ಗಂಡ ಅಂತಕ್ಕಂತ ಒಂದು ಕನ್ನಡಿಲಿ ಕಾಣ್ತಾ ಇರೋದು ಹೆಂಡತಿ. ರೈಟ್, ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್. ನಾನು ಅಂತಕ್ಕಂತ ಈ ನಾನ್ ಬೇಜಾರಾಗಿದ್ದೀನಿ ಅಂತ ಹೇಳೋದೇ ಬೇರೆ, ಗಂಡನ ರೂಪದಲ್ಲಿರುವ ನಟರಾಜ್ ಬೇಜಾರಾಗಿದ್ದಾರೆ ಅಂತ ಹೇಳೋದೇ ಬೇರೆ. ಸೊ ವೆನ್ ಯು ನಿಮ್ಮನ್ನ ಅದರಿಂದ ದೂರ ಇಟ್ಕೊಳ್ತೀರಾ ಅಂತಂದ್ರೆ, ಓಕೆ ಈಗ ನಾನ್ ಜಾಬ್ ಅಲ್ಲಿ ಇದ್ದೀನಿ, ಜಾಬ್ ಅಲ್ಲಿ ಇದ್ದಾಗ ನಾನು ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂದ್ರೆ ಅಲ್ಲಿ ಬಾಸ್ ಕಡೆಯಿಂದ ಬಯಸ್ಕೋಬೇಕು. ದಿಸ್ ಇಸ್ ದ ಕೈಂಡ್ ಆಫ್ ಥಿಂಗ್, ರೈಟ್? ಸೊ ನೀವು ಗಂಡನ್ ತಗೊಂಡೋಗ್ಬಿಟ್ಟು ಜಾಬ್ ಅಲ್ಲಿ ಇಡೋದು, ಎಂಪ್ಲಾಯಿನ್ ತಗೊಂಡ್ಬಂದ್ಬಿಟ್ಟು ಹೆಂಡತಿ ಮುಂದೆ ಇಡೋದು ಮಾಡಿದ್ರೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಅ ಪ್ರಾಬ್ಲಮ್. ಬಾಸ್ ಮೇಲೆ ಇರೋ ಫ್ರಸ್ಟ್ರೇಷನ್ ನಾವು ಹೆಂಡತಿ ಮೇಲೆ ತೋರ್ಸಕ್ ಹೋದ್ರೆ ಏನಾಗುತ್ತೆ? ಇಲ್ಲೊಂದು ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿರೋ ಫ್ರಸ್ಟ್ರೇಷನ್ ತಗೊಂಡು ಮತ್ತೆ ಮಕ್ಕಳ ಮೇಲೆ ಹಾಕಕ್ ಹೋದ್ರೆ ಅಥವಾ ನಮ್ಗೆ ಗೊತ್ತಿರೋರ್ ಮೇಲೆ ಅಲ್ಲಿ ಹಾಕಕ್ ಹೋದ್ರೆ ಅಲ್ಲೊಂದು ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ಅ ವೇವ್. ನೀವು ಒಂದ್ ಕಡೆ ಕಲ್ಲು ಹಾಕಿದ್ರೆ 108 ಕಡೆ ಹೋಗುತ್ತೆ. ಸೊ ಕಲ್ಲು ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು. ದಟ್ ಈಸ್ ಒನ್ ಥಿಂಗ್. ಸೊ ನಾಳೆಯಿಂದ ನಾವು ರಿಫ್ಲೆಕ್ಟ್ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ನನ್ನ ಒಂದು ಜೀವನದಲ್ಲಿ 1-2-3 ಸಿಚುವೇಶನ್ಸ್ಗಳು, ಜಾಸ್ತಿ ಬೇಡ, ಯಾವ್ದೋ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಆಗಿದೆ, ಅದರಿಂದ ನನಗೆ ತುಂಬಾ ಖುಷಿಯಾಗಿದೆ, ತುಂಬಾ ಬೇಜಾರಾಗಿದೆ, ಎರಡೇ ಆಗಕ್ಕಾಗೋದು. ಸೊ ಆ ಸಂದರ್ಭದಲ್ಲಿ ಯಾರು ಖುಷಿಯಾಗಿರೋದು, ಆ ಒಂದು ಸಂದರ್ಭದಲ್ಲಿ ಯಾರಿಗೆ ಜಾಸ್ತಿ ಖುಷಿ ಆಗ್ತಿದೆ? ವಿ ಆರ್ ಇನ್ ದ ಡ್ರಾಮಾ. ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದೆ, ನಾವು ಜಾಬ್ ಹೋಗ್ತಿದೀವಿ ಅಂತಂದ್ರೆ ಎಂಪ್ಲಾಯಿ ಅಂತಕ್ಕಂತ ಒಂದು ಕ್ಯಾರೆಕ್ಟರ್ ಹುಟ್ಕೊಂಡಿದೆ. ಆ ಒಂದು ಸಿಚುವೇಶನ್ ವಿ ಶುಡ್ ಆಕ್ಟ್ ಆಸ್ ಅನ್ ಎಂಪ್ಲಾಯಿ. ಆಸ್ ಸಿಂಪಲ್ ಆಸ್ ದಟ್. ಭಗವದ್ಗೀತೆಯ ಸಾರಾಂಶ ಏನಿದೆಯೋ ಇಲ್ಲಿವರೆಗೂ ನಾವು ಕಲಿತಾ ಇರತಕ್ಕಂಥದ್ದು, ಅಥವಾ ಬ್ರಾಡರ್ ಲೆವೆಲ್ ಅಲ್ಲಿ ಅರ್ಜುನ ಇದ್ದಿದ್ದಲ್ಲಿ ಯುದ್ಧ ಭೂಮಿಲಿ ಮಾಡ್ಬೇಕಾಗಿದ್ದೇನು? ಯುದ್ಧ ಬಿಟ್ಬಿಟ್ಟು ಎಲ್ಲ ಮಾಡ್ತಾ ಇದಾರೆ ಅರ್ಜುನ ಆ ಒಂದು ಸಿಚುವೇಶನ್ ಅಲ್ಲಿ. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಹ್ಯಾಪನಿಂಗ್ ವಿತ್ ಅಸ್. ನಾವೀಗ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ತಕ್ಕ ಹಾಗೆ ನಾವೊಂದು ಆ ಮುಖವಾಡವನ್ನ ಹಾಕೊಳ್ತಿಲ್ಲ ಅಂತಂದಾಗ ಸಮಸ್ಯೆ ಆಗುತ್ತೆ. ರೈಟ್, ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ದಟ್ ಈಸ್ ಫೈನ್. ಬಟ್ ಯುದ್ಧಕ್ಕೆ ಹೋದ ಮೇಲೆ ಮಾಡಬೇಕಾಗಿರೋದು ಯುದ್ಧನೇ. ಯುದ್ಧ ಭೂಮಿಯಲ್ಲಿ ಅರ್ಜುನ ಒಂದು ಯೋಧನಾಗಿರ್ತಾನೆ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ರೋಲ್ ಅಲ್ಲಿ ಅವರಿಗೆ ಆಡ್ ಅಪ್ ಆಗಲ್ಲ. ದಿಸ್ ಈಸ್ ವಾಟ್ ವಿ ನೀಡ್ ಟು ಪ್ರಾಕ್ಟೀಸ್ ಫ್ರಮ್ ಟುಮಾರೋ. ಎಷ್ಟು ಜನಕ್ಕೆ ಈ ಒಂದು ವಿಚಾರ ಕ್ಲಾರಿಟಿ ಬಂದಿದೆ? ಜಸ್ಟ್ ಆಸ್ ದಿಸ್, ರಿಫ್ಲೆಕ್ಟ್, ಡೋಂಟ್ ಡಿಫೈನ್ ಇಟ್, ರಿಫ್ಲೆಕ್ಟ್ ಮಾಡ್ಕೊಳ್ಳೋಣ. ಬೇಜಾರಾಗಿದೆ, ಯಾರಿಗೆ ಬೇಜಾರಾಗಿದೆ? ಖುಷಿಯಾಗಿದೆ, ಯಾರಿಗೆ ಖುಷಿಯಾಗಿದೆ? ನೆಮ್ಮದಿ ಆಗಿದ್ದೀನಪ್ಪ, ಯಾಕೋ ನೆಮ್ಮದಿಯಿಂದ ಅನಿಸ್ತಾ ಇದೆಯಲ್ಲ, ಯಾರಿಗೆ ನೆಮ್ಮದಿ ಬರ್ತಾ ಇದೆ? ಆಸ್ ದಿಸ್ ಕ್ವಶನ್. ಸೊ ದಟ್ಸ್ ದ ಹೋಲ್ ಪಾಯಿಂಟ್ ಆಫ್ ಟುಡೇಸ್ ಸೆಷನ್. ಎನಿಥಿಂಗ್ ವಿನಯ್ ಸರ್? That's more or less, yeah, you summarized the whole First of all, thank you so much for giving such a wonderful time. ತುಂಬಾ ಒಂದು ಸಮಯವನ್ನು ಕೊಟ್ಟು ಆದಷ್ಟು ವಿಚಾರಗಳನ್ನ ಕುಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ನೀವು ಟ್ರೈ ಮಾಡಿದ್ರೆ, ಅಂಡ್ ಡೆಫಿನೆಟ್ಲಿ ವಿಚಾರಗಳು ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ ಎಲ್ರಿಗೂ ಕೂಡ. ಸೊ ಏನೇ ಒಂದು ವಿಷಯಗಳು ಏನಿದೆಯೋ, ಆಸ್ ವಿನಯ್ ಸರ್ ಸೆಡ್, ಇಟ್ ಈಸ್ ಫೌಂಡೇಶನ್ ಲೆವೆಲ್ ಅಲ್ಲಿ ನಾವ್ ಇರತಕ್ಕಂಥದ್ದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನನಗೇನು ಗೊತ್ತಿಲ್ಲ ಅನ್ನೋದು ನನಗೆ ಇವತ್ತು ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಅಂತಂದ್ರೆ, ದಟ್ ಇಟ್ ಸೆಲ್ಫ್ ಇಸ್ ದ ಜಾಬ್ ಡನ್. ಫಸ್ಟ್ ಲೆವೆಲ್ ಅಲ್ಲಿ ಜಾಬ್ ಡನ್. ರೈಟ್, ನನಗೆ ಏನು ಅಂತ ನಾನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅನ್ನೋ ವಿಚಾರ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಅಂತಂದ್ರೆ, ದಟ್ ಇಸ್ ದ ಫಸ್ಟ್ ಲೆವೆಲ್. ಇಲ್ಲಿಂದ ಬರ್ತಕ್ಕಂಥದ್ದು ಏನಿದೆ ಅಲ್ವಾ, ರೂಟ್ ಕಾಸ್ ಏನು? ಅದೇ ಎಲ್ಲಾ ಸಮಸ್ಯೆಗಳ ಒಂದು ರೂಟ್ ಕಾಸ್ ಇದೆ. ಇದಕ್ಕೆ ಪರಿಹಾರಗಳೇನಿದೆಯೋ ಬರ್ತಕ್ಕಂತಹ ಒಂದು ಡಿಫ್ರೆಂಟ್ ಮಾಡ್ಯೂಲ್ಸ್ ಗಳ ಮೂಲಕ, ಡಿಫ್ರೆಂಟ್ ಕಂಟೆಂಟ್ಸ್ ಗಳ ಮೂಲಕ ಭಗವಂತ ನಮ್ಮವರೆಗೂ ತಲುಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾವ ರೀತಿ ಅರ್ಜುನ ಇಷ್ಟು ಹೇಳಿದ ತಕ್ಷಣ ಅರ್ಜುನ ಅರ್ಥ ಆಯ್ತಪ್ಪ, ನಾನು ಆತ್ಮ ಅಂತ ಹೇಳ್ಬಿಟ್ಟು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಕ್ ಹೋಗ್ಲಿಲ್ಲ, ಅಥವಾ ಯುದ್ಧ ಭೂಮಿಯಿಂದ ಹೊರಗಡೆ ಹೋಗ್ಲಿಲ್ಲ. ಹಿ ಆಸ್ಕ್ಸ್ ಅ ಕ್ವಶನ್, ಯಾಕೆ ಇದು ಹಿಂಗೆ, ಏನಕ್ಕೆ ಇದು ಹಿಂಗೆ? ಈ ರೀತಿಯಾದಂತಹ ಒಂದು ತರ್ಕವನ್ನ ಮಾಡೋದ್ರ ಮೂಲಕ ಒಂದು ಕ್ವಶನ್ ಅಂಡ್ ಆನ್ಸರ್ ಆಗಿ ಎಂಟೈರ್ ಭಗವದ್ಗೀತೆ ಫಾರ್ಮ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ಅರ್ಜುನ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಆನ್ಸರ್ ನ ಭಗವಂತ ಕೊಡ್ತಾ ಹೋಗ್ತಾರೆ. ದಿಸ್ ಇಸ್ ಹೌ ದ ಎಂಟೈರ್ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಚಾಪ್ಟರ್ಸ್ ಗಳೇನಿದೆಯೋ ಡಿಫೈನ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಚಾಪ್ಟರ್ ಇಸ್ ವೆರಿ ವೆರಿ ಕೋರ್. ಈ ಒಂದು ಕಾನ್ಸೆಪ್ಟ್ ಮೂಲಕ ಆದಷ್ಟು ಈ ಒಂದು ನಾಲೆಜ್ನ ಜೊತೆಗೆ ಇರ್ಲಿಕ್ಕೆ ಪ್ರಯತ್ನ ಪಡೋಣ ರಿಯಲ್ ವರ್ಲ್ಡ್ ಅಲ್ಲಿ. ಜಸ್ಟ್ ಆಸ್ಕ್ ದಿಸ್ ಕ್ವಶನ್, ಯಾರಿಗೆ ಇದಾಗ್ತಿದೆ? ಇಷ್ಟೇ ಸಿಂಪಲ್ ಆಗಿ ನಾವು ಕೇಳ್ಕೋಬೇಕಾಗಿರ್ತಕ್ಕಂಥದ್ದು. there will be lot of ನಿಮ್ಗೆ ರಿಯಲ್ ವರ್ಲ್ಡ್ ಅಲ್ಲಿ ರಿಯಲೈಸೇಷನ್ಸ್ ಗಳಾಗೋದೇನಿದೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ಲಿ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ರೈಟ್, ನಮಸ್ತೆ. ಎಸ್, ಯಾರು ಮಾತಾಡ್ತಾ ಇರೋದು? ಸರ್, ರವಿ ಅಂತೇಳಿ. ಹೇಳಿ ರವಿ ಅವರೇ. ಸರ್, ಇದು ಜೀವನ ನಾವು ಅಂದ್ಕೊಂಡಂಗೆ ಜೀವಿಸೋದ ಅಥವಾ ನಾವು ಜೀವನ ಬಂದಂಗೆ ಜೀವಿಸೋದು? ರವಿ ಸರ್, ಈಗ ನಾವು ಅನ್ಕೊಂಡಂಗೆ ಮಾಡೋದ ಅಂದ್ರೆ ಮತ್ತೆ ಅಲ್ಲಿಗೆ ಬರುತ್ತೆ ಸರ್. ಮತ್ತೆ ನಾವು ಅನ್ಕೊಂಡಂಗೆ ನಡ್ಕೊಳ್ಳೋದು ಓಕೆ. ನಾವು ಅನ್ಕೊಂಡಂಗೆ ಯಾವ ಕಾರಣಕ್ಕೆ ನಡ್ಕೋತಾ ಇದೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಈಗ ನಾವು ಯಾವ್ದೋ ಒಂದು ಸರ್ಟೇನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ಈಗ ನಾನು ಕೆಲಸದಲ್ಲಿ ಉದಾಹರಣೆಗೆ ಹೇಳ್ತೀನಿ,
ಕೆಲವರಿಗೆ 9ರಿಂದ 6 ಕೆಲಸ ಮಾಡಿ ಬರ್ಬೇಕು ಅಂತ ಇರುತ್ತೆ. ಕೆಲವರಿಗೆ ಕೆರಿಯರ್ ಓರಿಯೆಂಟೆಡ್ ಇದ್ದವರು ನನಗೆ ಹೆಚ್ಚಿಗೆ ಕೆಲಸ ಇದ್ರೂ ಪರವಾಗಿಲ್ಲ, ನಾನು ಕೆಲಸ ಮಾಡಿ ಬರ್ತೀನಿ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಎರಡು ತಪ್ಪು ಅಂತ ನಾನು ಹೇಳ್ತಿಲ್ಲ, ಎರಡೂ ಸರಿನೇ, ಅದಾದ ರೀತಿ ಅದಲ್ಲಿ ಕರೆಕ್ಟ್. ಸೊ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ಉದಾಹರಣೆಗೆ ತಗೊಳ್ಳೋಣ, ನಾನು ಕೆಲಸ ಹೆಚ್ಚಿಗೆ ಮಾಡಿದ್ರು ಪರವಾಗಿಲ್ಲ ನಾನು ಮಾಡ್ತೀನಿ ಅನ್ನೋದು ಬಂದಾಗ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀರಾ? ನೀವು ಕೆರಿಯರ್ ನಲ್ಲಿ ಪ್ರೋಗ್ರೆಸ್ ಆಗಬೇಕು ಅನ್ನೋಂತ ಕಾರಣಕ್ಕೆ ಸಾಧಾರಣ ಮಾಡ್ತಿರ್ತೀರಿ ಅದನ್ನ. ಇದನ್ನ ಮಾಡಿದಾಗ ನಾನು ಕೆಲಸ ಜಾಸ್ತಿ ಮಾಡ್ತಾ ಇರುವಂತಹ ಇದರಿಂದ ಕಾರಣದಿಂದ ನನಗೆ ಪ್ರಮೋಷನ್ ಬರ್ಲಿ, ಸಂಬಳ ಜಾಸ್ತಿ ಬರ್ಲಿ ಅನ್ನೋಂತಹ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋದು ಒಂದ್ ಹಂತಕ್ಕೆ ಅಲ್ಲೇ ತಪ್ಪಾಗ್ಬಿಡುತ್ತೆ. ಅಕಸ್ಮಾತ್ ಮಾಡಿದ್ರು ಕೂಡ ಇನ್ ಕೇಸ್ ಸಪೋಸ್ ಅದು ಆಗ್ಲಿಲ್ಲ ಅನ್ಕೊಂಡು ಅವಾಗ ಏನ್ ಮಾಡ್ತೀರಿ? ಅಲ್ಲಿ ಪ್ರಶ್ನೆ ಬಂದು ಕೂತ್ಕೊಳ್ಳುತ್ತೆ. ಅವಾಗ ನಾನು ಈಗ ನನಗೆ ಪ್ರಮೋಷನ್ ಬರ್ಬೇಕಿತ್ತು, ಬರ್ಲಿಲ್ಲ. ನಾನು ನಮ್ಮಲ್ಲಿ ಟು ಬಿ ಆನೆಸ್ಟ್ ಆಗಿರೋಣ, ನಾವು ಈ ವಿಷಯದಲ್ಲಿ ಸುಮಾರು ಜನ ಈ ಕೆಲಸಗಳನ್ನ ಮಾಡ್ತೀವಿ. ನಾವು ಕತ್ತೆ ದುಡ್ದಂಗ್ ದುಡ್ದಿರ್ತೀವಿ, ಆ ವರ್ಷ ಸಂಬಳ ಜಾಸ್ತಿ ಬರ್ಲಿಲ್ಲ, ಪ್ರಮೋಷನ್ ಜಾಸ್ತಿ ಬರ್ಲಿಲ್ಲ, ನೆಕ್ಸ್ಟ್ ದಿನದಿಂದಾನೇ ನಾನ್ ಕೆಲಸ ಕಮ್ಮಿ ಮಾಡ್ತೀನಿ ಅನ್ನೋಂತ ಆಲೋಚನೆ ನಮಗ್ ಬರುತ್ತೋ ಇಲ್ವೋ? ಇದು ಯಾವ ಕಾರಣಕ್ಕೆ ಆಗತ್ತೆ ನಮ್ಮಲ್ಲಿ ಅಂದ್ರೆ, ನಾವು ಏನೋ ಒಂದು ಆಲೋಚನೆಯನ್ನ ಇಟ್ಕೊಂಡು ಮಾಡಿರ್ತೀವಿ, ಅದಕ್ಕೆ ಬೇಕಾದಂತ ರಿಸಲ್ಟ್ಸ್ ಬರದೇ ಇದ್ದಾಗ ನಾವ್ ಏನ್ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅದನ್ನೇ ಬದಲು ಮಾಡ್ಕೊಂಡಿರ್ತೀವಿ. ಈಗ ನೀವು ಕೇಳಿದ ಪ್ರಶ್ನೆಗೆ ನಾವು ಅನ್ಕೊಂಡಂಗೆ ಬದುಕಬೇಕಾ ಅಥವಾ ಬಂದಂಗೆ ನಡಿಬೇಕಾ ಅಂತ ನೀವು ಕೇಳ್ತಿರೋದು. ಈಗ ಈ ಸಿಚುಯೇಷನ್ ಅಲ್ಲಿ ನೀವೇನ್ ಮಾಡ್ತೀವಿ? ನೀವು ಅನ್ಕೊಂಡಿದ್ದು ಮುಂಚೆ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ, ಯಾವಾಗ ಪ್ರಮೋಷನ್ ಅದು ಬರ್ಲಿಲ್ವೋ ನಾನು ಮಾಡಬಾರ್ದು ಅಂತ ಅನ್ಕೊಂಡ್ರಿ. ಈಗ ನಿಮ್ಮಲ್ಲೇ ದ್ವಂದ್ವ ಇಲ್ವಾ? ಅಲ್ಲಿ ನಿಮ್ಮಲ್ಲೇ ಕನ್ಫ್ಯೂಷನ್ ಇಲ್ವಾ? ನಾನು ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿಮ್ಗೆ ಡೌಟ್ ಬಂದು ಕೂತ್ಕೊಳ್ಳಿ. ಅಂತ ಟೈಮಿನಲ್ಲಿ ನನಗ್ ಬೇಕಾದಂಗ ನಾನು ಮಾಡ್ತೀನಿ ಅಂತ ಹೋದ್ರಿ ಅಂದ್ರೆ ಅದರಿಂದ ಬರುವಂತಹ ಸೈಡ್ ಎಫೆಕ್ಟ್ಸ್ ಏನಿರುತ್ತೆ ಅದನ್ನ ಅನುಭವಿಸಕ್ಕೂ ರೆಡಿಯಾಗಿ ಇರ್ಬೇಕು. ಸೊ ಆ ಒಂದು ಇದಕ್ಕೆ ನೀವು ರೆಡಿ ಇರ್ತೀರಿ ಅಂದ್ರೆ ನನಗ್ ಬೇಕಾದಂತ ಡಿಸಿಷನ್ಸ್ ನಾನು ತಗೊಂತೀನಿ, ಅದರಿಂದ ಏನು ಬರುತ್ತೆ ಅದನ್ನ ಅನುಭವಿಸಕ್ಕೆ ರೆಡಿ ಇರ್ತೀನಿ ಅನ್ನೋ ತರ ಆಗತ್ತೆ. ಎರಡನೇ ಆಪ್ಷನ್, ನಾನು ನನ್ನ ಕೈಲಾದಷ್ಟು ಏನಿದೆ ಅದನ್ನ ಮಾಡ್ತಾ ಹೋಗ್ತೀನಿ, ಬರೋದು ಬಿಡೋದು ಏನೇ ಆಗಿದ್ರು ಕೂಡ. ಈಗ 9ರಿಂದ 6 ನನ್ನ ವರ್ಕಿಂಗ್ ಅವರ್ಸ್, ನಾನು ಅದನ್ನ ನಿಯತ್ತಾಗಿ ಆಫೀಸಿನ ಕೆಲಸ ಏನಿದೆ ಅದನ್ನ ಮಾಡ್ಕೊತಾ ಹೋಗ್ತೀನಿ. ಅದರಿಂದಾಗಿ ನನ್ನ ಕೆಲಸವನ್ನ ರೆಕಗ್ನೈಸ್ ಮಾಡಿ ಪ್ರಮೋಷನ್ ಕೊಟ್ರು, ಹೈಕ್ ಕೊಟ್ರ ಓಕೆ, ಇಲ್ಲವಾ ನನ್ನ ಧರ್ಮ, ನನ್ನ ಆ ಮುಖವಾಡದಲ್ಲಿ ನಾನು ಮಾಡ್ಬೇಕಾಗಿರುವಂತ ನನ್ನ ಧರ್ಮ ಏನಿದೆ ನಾನು ಅದನ್ನ ಮಾಡ್ಕೊಂಡು ಹೋಗ್ತೀನಿ ಅನ್ನುವಂತ ಮೈಂಡ್ ಸೆಟ್ ಕರೆಕ್ಟಾ? ಯಾವ್ದು ಕರೆಕ್ಟ್ ಅನ್ಸುತ್ತೆ ನಿಮ್ಗೆ? ಅದೇ ಸರ್, ಅದೇ ಫಲ ಏನು ಎಕ್ಸ್ಪೆಕ್ಟ್ ಮಾಡದೆ ನನ್ನ ಕೆಲಸ ಮಾಡ್ಕೊಂಡು ಹೋಗೋದು ಬೆಸ್ಟ್. ಸೊ ಈಗ ನೀವು ಕೇಳಿದ ಪ್ರಶ್ನೆಗೆ ಜೀವನ ಅದಾಗ ಬಂದಂಗ ನಡ್ಕೊಂಡು ಹೋಗೋದು ಒಳ್ಳೇದಾ ಅಥವಾ ನಮಗ್ ಬೇಕಾದಂಗ್ ಮಾಡ್ಕೊಂಡು ಹೋಗೋದು ಒಳ್ಳೇದಾ ಅನ್ನೋದಕ್ಕೆ ಇದು ಎರಡೂನು ಅದರದ್ದೇ ಆದಂತ ರೀತಿಗಳಲ್ಲಿ ನಾವು ಇಂಟರ್ಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈಗ ನಾವು ಕೆಲಸ ಮಾಡ್ತಾ ಹೋದ್ವಿ, ಪ್ರಮೋಷನ್ ಬಂತು, ವೆಲ್ ಅಂಡ್ ಗುಡ್, ದಟ್ ಇಸ್ ಓಕೆ, ಪ್ರಾಬ್ಲಮ್ ಇಲ್ಲ. ನಾವು ಡಿಸಿಷನ್ ಏನ್ ಅನ್ಕೊಂಡಿದ್ವಿ ಅದೇ ರೀತಿನಲ್ಲೇ ಆಯ್ತು. ಇಲ್ದಿರ ಇದ್ದಾಗ ಯಾವ ರೀತಿಯಾಗಿ ನಾವು ರಿಯಾಕ್ಟ್ ಆಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ನಾವು ಡಿಸಿಷನ್ ತಗೊಳ್ಳೇಬಾರ್ದು. ಈಗ ನಮಗ್ ಬೇಕಾದಂಗ್ ನಡೆದ್ರು ಅಂದ್ರೆ ನಮಗ್ ಬೇಕಾದಂಗೆ ಅಂದ್ರೆ ನಾವು ಅಲ್ಲಿ ಡಿಸಿಷನ್ ತಗೋತಿರ್ತೀವಿ, ಡಿಸಿಷನ್ ತಗೊಳ್ಳದೆ ಮಾಡ್ದಿರಾನು ಇರಬಾರ್ದು. ಈಗ ಅಲ್ಲಿ ಅರ್ಜುನನಿಗೆ ಬಂದಿದ್ದಂತ ಪ್ರಶ್ನೆನೂ ಅದೇನೆ, ಅವ್ನ್ ಡಿಸೈಡ್ ಮಾಡ್ಬೇಕು, ಅವನು ರಣಭೂಮಿನಲ್ಲಿ ಯುದ್ಧ ಮಾಡ್ತಾನ ತಪ್ಪಿಸ್ಕೊಂಡು ಓಡೋಗ್ತಾನ ಅನ್ನೋದನ್ನ ಅವ್ನ್ ಡಿಸೈಡ್ ಮಾಡ್ಬೇಕು ಅಲ್ಲಿ. ಸೊ ಅವನು ಅಲ್ಲಿ ಅವನಿಗೆ ಯಾವ ರೀತಿಯಲ್ಲಿ ಬೇಕಾಗಿತ್ತೋ ಅದೇ ರೀತಿಯಲ್ಲಿ ಅದು ನಡ್ಕೋತಾನೆ. ಆದರೆ ಅವನು ಅದನ್ನ ನಡ್ಕೊಂಡಿದ್ರಿಂದಾಗಿ ಸೋಲು ಬರ್ಲಿ ಗೆಲುವು ಬರ್ಲಿ ಏನೇ ಆದ್ರೂ ಕೂಡ ಅವ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋಂಥದ್ದು ಏನಿದೆಯಲ್ಲ ಅಲ್ಲಿ ಪ್ರಶ್ನೆ ಬರುವಂಥದ್ದು. ಸೊ ನಾವು ಏನ್ ಡಿಸಿಷನ್ ತಗೋಬೇಕು, ಅದರಿಂದಾಗಿ ಏನು ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಸೊ ನೀವು ಕೇಳಿದಂತ ಎರಡು ಸ್ಟೇಟ್ಮೆಂಟ್ಗಳು ಏನಿದೆ ಎರಡೂ ಅದೇ ಆದಂತ ರೀತಿಯಲ್ಲಿ ಕರೆಕ್ಟ್ ಆಗುತ್ತೆ. ಅದು ಯಾವ ರೀತಿಯಾಗಿ ಬರುತ್ತೆ ಅದಕ್ಕೆ ತಕ್ಕನಾದಂಗೆ ನಡ್ಕೊಂಡು ಹೋಗಬೇಕು. ಆಯಾ ಸಿಚುಯೇಷನ್ ನಲ್ಲಿ ಯಾವ್ದು ನಡ್ಕೊಂಡ್ರೆ ಕರೆಕ್ಟ್ ಅಂತ ನಮ್ಗೆ ಅನ್ಸುತ್ತೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಅಂಡ್ ಇನ್ನೊಂದು ಪಾಯಿಂಟ್ ಆಡ್ ಆನ್ ಮಾಡ್ಬೋದಿತ್ತು, ಅಂದ್ರೆ ಜಸ್ಟ್ ನನಗೆ ಅನ್ಸ್ತಾ ಇದ್ದೇನು ಅಂತಂದ್ರೆ, ರವಿ ಅವ್ರ ಪ್ರಶ್ನೆ ಕೇಳಿರೋ ಪ್ರಕಾರ ಜೀವನ ಬಂದಂಗೆ ನಾನು ನಡ್ಕೊಳ್ಬೇಕಾ ಅಥವಾ ನಾನು ನಡ್ಕೊಂಡಂಗೆ ಜೀವನ ನಡ್ಕೋಬೇಕಾ? ಸರ್ ಹೇಳಿದಾರೆ ಆಲ್ರೆಡಿ, ಬಟ್ ದ ಥಿಂಗ್ ಈಸ್ ಪ್ರತಿಯೊಂದು ಮೂಮೆಂಟ್ ಪ್ರತಿಯೊಂದು ಕ್ಷಣನೂ ಕೂಡ ಜೀವನ ಒಂದು ಕುರುಕ್ಷೇತ್ರವನ್ನ ನಮ್ಮ ಎದುರುಗಡೆ ತಂದು ನಿಲ್ಸುತ್ತೆ. ಐದರ್ ನೀವು ಡಿಸಿಷನ್ಸ್ ಗಳನ್ನ ತಗೊಳ್ಳೇಬೇಕು. ಡಿಸಿಷನ್ಸ್ ತಗೊಳ್ಳದೇ ಇರೋದು ಒಂದು ಡಿಸಿಷನ್. ನೀವು ಡಿಸಿಷನ್ ತಗೊಳ್ಳದೇ ಇಲ್ಲ ಆ ಸಿಚುವೇಶನ್ ಅಂತ ಅನ್ನಕ್ ಆಗದೇ ಇಲ್ಲ. ಸೊ ಆ ಒಂದು ಸಿಚುವೇಶನ್ಸ್ ಗೆ ತಕ್ಕ ಹಾಗೆ ಏನ್ ಬರ್ಬೇಕು ರಿಸಲ್ಟ್ ಮತ್ತೆ ಬರುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಒಂದು ರಣರಂಗ ಕ್ರಿಯೇಟ್ ಆಯ್ತು, ಅಲ್ಲೊಂದು ಯುದ್ಧ ಕ್ರಿಯೇಟ್ ಆಯ್ತು, ಮತ್ತೆ ಅಲ್ಲಿ ನೀವು ಡಿಸಿಷನ್ಸ್ ಗಳು ತಗೊಳ್ತೀರಾ ಅಥವಾ ಡಿಸಿಷನ್ ತಗೊಳ್ಳದೇ ಇರ್ತೀರಾ. ಎರಡು ಕೂಡ ಡಿಸಿಷನ್ಸ್ ಗಳೇ. ಅದ್ರ ತಕ್ಕ ಹಾಗೆ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಬಟ್ ಆಲ್ರೆಡಿ ಹೇಳಿರೋ ಪ್ರಕಾರ ಆ ವಿಷಿಯಸ್ ಸೈಕಲ್ ಇಂದ ಯಾವ ರೀತಿ ಹೊರಗಡೆ ಬರ್ಬೇಕು, ದಟ್ ಇಸ್ ವೇರ್ ವಿ ಆರ್ ಹೆಡಿಂಗ್. ಬಟ್ ಏನ್ ಆಗ್ತಿದೆ ನಮ್ ಜೊತೆ ಅನ್ನೋದ್ರ ಬಗ್ಗೆ ಜಸ್ಟ್ ಹ್ಯಾವ್ ಟು
ಅದ್ರ ಬಗ್ಗೆ ಈ ಮೈಂಡ್ಫುಲ್ನೆಸ್ ಅಂತ ನೋಡಿ, ಅವೇರ್ನೆಸ್ ಆಗಿ ಅವೇರ್ ಆಗಿರ್ತಕ್ಕಂಥದ್ದು ಮೊದಲನೇ ಸ್ಟೆಪ್ ಆಗುತ್ತೆ. ಟುಮಾರೋ ಆಸ್ಕ್, ನಿಮ್ಗೆ ಯಾವಾಗ ಎಮೋಷನ್ಸ್ ಗಳು ಟ್ರಿಗರ್ ಆಗುತ್ತೆ, ನಿಮ್ ಒಳಗಡೆ ಏನಾರ ಎಮೋಷನ್ಸ್ ಬಂತು ಅಂತ ಅಂದ್ರೆ ಇಮಿಡಿಯೇಟ್ಲಿ ಆಸ್ಕ್ ದಿಸ್ ಕ್ವಶನ್, ಫಾರ್ ಹೋಮ್ ಇಟ್ ಈಸ್ ಹ್ಯಾಪನಿಂಗ್, ಯಾರಿಗದು ಆಗ್ತಿದೆ. ಇಲ್ಲಿಗೆ ನಾವು ಫಸ್ಟ್ ಲೆವೆಲ್ ಅಲ್ಲಿ ಇದೀವಿ ಅಂತ ಅಂದ್ರೆ ನೆಕ್ಸ್ಟ್ ಹೋಗ್ತಾ 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 ವಿಚಾರಗಳು ಬೇರೆ ಬೇರೆ ಲೆವೆಲ್ಗೆ ಡಿಸ್ಕಷನ್ಸ್ ಆಗ್ತಾ ಹೋಗುತ್ತೆ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡ್ತಾ ನಮ್ಮ ಇರೋದು? ಸರ್ ಸುನಿಲ್ ಕುಮಾರ್ ಅಂತ ಈ ಕಡೆ. ಹಾ ಹೇಳಿ ಸುನಿಲ್ ಕುಮಾರ್. ಸರ್, ನನ್ ಕ್ವಶನ್ ಬಂದು ಲೈಕ್ ಹೂ ಆಮ್ ಐ ಅನ್ನೋ ಕ್ವಶನ್ಗೆ ಆನ್ಸರ್ ಬಂದು ಆತ್ಮ. ಕರೆಕ್ಟ್, ರೈಟ್? ಕರೆಕ್ಟ್. ಕರೆಕ್ಟ್. ಲೈಕ್ ಹೂಸ್ ಆತ್ಮ ಇಟ್ ಇಸ್, ಲೈಕ್ ಮೈ ಕ್ವಶನ್ ಇಸ್ ಲೈಕ್ ಹೂಸ್ ಆತ್ಮ ಅಂಡ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್. ಸಿ ದಟ್ಸ್ ವೆರಿ ಗುಡ್ ಕ್ವಶನ್. ನಾನು ಆಡ್ ಮಾಡ್ತೀನಿ ಸರ್, ಸೊ ದೆನ್ ಐ ಕ್ಯಾನ್ ಟೇಕ್ ಆನ್. ಸೊ ಬೇಸಿಕಲಿ ಸಿ, ಹೂ ಆಮ್ ಐ ಅಂತಕ್ಕಂತ ಪ್ರಶ್ನೆಗೆ ಡೆಫಿನೇಷನ್ ಹುಡುಕೋದಕ್ಕೋಸ್ಕರ ಪ್ರಶ್ನೆ ಇರೋದಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಒಂದು ಇಫ್ ಯು ಡಿಫೈನ್, ನಾನು ಆಲ್ರೆಡಿ ಹೇಳಿದೆ ಈ ಪಾಯಿಂಟ್ ಅನ್ನ, ಆ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ನಮ್ಗೆ. ಯಾವಾಗ ಆ ಒಂದು ಅನ್ನೋನ್ ಸ್ಟೇಟ್ ಗೆ ನಾವು ರೀಚ್ ಆಗ್ತೀವೋ, ಗೊತ್ತಿಲ್ಲ ನನಗೆ ಅನ್ನೋದನ್ನ ಗೊತ್ತು ಮಾಡ್ಕೊಳ್ಳೋಕೆ ಆ ಪ್ರಶ್ನೆ ಇರ್ತಕ್ಕಂಥದ್ದು. ಸೊ ಯಾರ ಆತ್ಮ ಅದು ಅಂತಕ್ಕಂಥ ಪ್ರಶ್ನೆಯಲ್ಲಿ ಇವನ್ ನೀವು ಕೇಳಿದ್ರು ಕೂಡ ಇಟ್ ಮೇಕ್ ನೋ ಮೇಜರ್ ಸೆನ್ಸ್, ಬಿಕಾಸ್ ಆ ಪ್ರಶ್ನೆ ಇರ್ತಕ್ಕಂಥದ್ದು ಉತ್ತರವನ್ನ ಹುಡುಕ್ಲಿಕ್ಕಲ್ಲ, ಸೋರ್ಸ್ ಅನ್ನ ರೀಚ್ ಆಗ್ಲಿಕ್ಕೆ. ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಸರ್. ಓಕೆ, ಸೊ ಯಾರ ಆತ್ಮ ಅಂತ ನೀವು ಕೇಳಿದ್ರಿ ಅಂದ್ರೆ ಅಲ್ಲಿ ಮತ್ತೆ ನೀವು ಈಗ ನಟರಾಜ್ ಸರ್ ಅವ್ರು ಹೇಳಿದಂಗೆ ನನ್ನ ಬಾಟಲ್, ನನ್ನ ದೇಹ ಅಂತ ಯಾವ ರೀತಿ ಹೇಳ್ತಾರೆ, ಅದು ನನ್ನ ಆತ್ಮಗೆ ಬದುಕಿಕೊಳ್ಳುತ್ತೆ. ನೋ, ಅಲ್ಲಿ ನನ್ನ ಆತ್ಮ ಅನ್ನೋದು ಬರಲ್ಲ, ನಾನೇ ಆತ್ಮ ಅನ್ನೋದು ಬರುತ್ತೆ. ಸೊ ಈವೆನ್ಚುಯಲಿ ನೀವು ಆ ಸ್ಟೇಟ್ಗೆ ಬಂದಾಗ ಅಲ್ಲಿ ರೆಫರೆನ್ಸೇ ಇರೋದಿಲ್ಲ. ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ವಾಟ್, ಯಾರ್ದು ಅನ್ನೋಂಥದ್ದು ಪ್ರಶ್ನೆನೇ ಬರದೇ ಇರುವಂತಹ ಸಿಚುಯೇಷನ್ ಅದು. ಈಗ ಉದಾಹರಣೆಗೆ ನಿಮ್ಮ ಗಾಢನಿದ್ರೆಯಲ್ಲಿ ನಿಮಗೆ ಅರಿವಾಗ್ತಾ ಇರುತ್ತೆ ನೀವು ಡೀಪ್ ಸ್ಲೀಪ್ ನಲ್ಲಿ ಇದ್ದೀರಾ ಅಂತ, ಬೇರೆಯವ್ರಿಗೆ ಅರಿವಾಗ್ತಿರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಸ್ಟೇಟ್ ಏನಿದೆ ಅದು ನಿಮಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದೇ ಹೊರತು ಬೇರೆಯವರು ನಿಮ್ಮ ಎಕ್ಸ್ಪೀರಿಯನ್ಸ್ ಬೇರೆಯವರು ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅಂತ ಸಿಚುಯೇಷನ್ ಅಲ್ಲಿ. ಸೊ ನೀವು ನಿಮ್ಮ ಆ ಒಂದು ಎನರ್ಜಿ ಅಂತ, ಆತ್ಮ ಅಂತ ಏನೊಂದು ಕರಿತೀವಲ್ಲ ನಾವು, ಅದು ಅನ್ನೋದನ್ನ ರಿಯಲೈಸ್ ಮಾಡ್ಕೊಳಕ್ಕೆ ನಿಮ್ಮ ಎಕ್ಸ್ಪೆರಿಮೆಂಟ್ಸ್ ನಿಮ್ಮ ಮೇಲೆ ಮಾಡ್ಕೊಳಕ್ಕಾಗತ್ತೆ. ಯಾರ ಆತ್ಮ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ಕೇಳ್ಕೊಬೇಕಾಗಿರೋದು, ಫಸ್ಟ್ ಆಫ್ ಆಲ್ ಈ ಆತ್ಮ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ರಿಯಲೈಸ್ ಮಾಡ್ಕೊಳ್ಳೋಣ ಅನ್ನೋವಂಥದ್ದು ಕಡೆಗೆ ಹೋದ್ರೆ, ನೀವು ಆ ಕಡೆಗೆ ಹೋದ್ರೆ ಸಾಕು ಸರ್, ಈ ಕ್ವಶನ್ಗೆ ಆನ್ಸರ್ ನಿಮಗೆ ಸಿಗುತ್ತೆ. ನನ್ನ ಆತ್ಮ ಅನ್ನುವಂಥದ್ದು ಫಸ್ಟ್ ಆಫ್ ಆಲ್ ಆಸ್ ಐ ಸೆಡ್ ಇಸ್ ಅ ರಾಂಗ್ ವರ್ಡ್ ಟು ಹ್ಯಾವ್, ಬಿಕಾಸ್ ನೀವು ಯಾವ್ದೋ ಒಂದಕ್ಕೆ ಟ್ಯಾಗ್ ಮಾಡಿ ಬಿಡ್ತಾ ಇದ್ದೀರಾ. ಈಗ ನನ್ನ ದೇಹ, ನನ್ನ ಬಾಟ್ಲ್ ಅನ್ನೋ ತರ ನನ್ನ ಆತ್ಮ ಅಂತ ಹೇಳಿದಂಗಾಯ್ತು. ದಟ್ ಈಸ್ ಆಕ್ಚುಲಿ ರಾಂಗ್. ಐ ಹೋಪ್ ದಿ ಪಾಯಿಂಟ್ ಇಸ್ ಓಕೆ ಸರ್, ಬಟ್ ಲೈಕ್ ಒನ್ ಕ್ವಶನ್ ಏನಂದ್ರೆ, ನಾನು ಕೆಲವು ಕಡೆ ಕೇಳಿರೋದು ಏನಂದ್ರೆ, ಲೈಕ್ ಇದು ನಮ್ಮ ಆತ್ಮ ಅಂದ್ರೆ ಲೈಕ್ ನಾವು ಒಂಥರ ದೇವರ, ಲೈಕ್ ಪರಮಾತ್ಮನ ಅಂಶ ಅಂತಾರಲ್ಲ ಸರ್, ಆ ತರ ಲೈಕ್ ಎಲ್ಲರ ಒಳಗಡೆ ಪರಮಾತ್ಮನ ಆತ್ಮನೇ ಇರುತ್ತೆ ಅಂತ, ಲೈಕ್ ದಟ್ ಇಸ್ ವಾಟ್ ಐ ಅಂಡರ್ಸ್ಟುಡ್. ಲೈಕ್ ಗೊತ್ತಾಯ್ತು. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು ಸರ್. ಈಗ ಮುಂದಿನ ಅಧ್ಯಾಯಗಳಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ ಈ ಆತ್ಮದ ಸ್ವರೂಪ ಏನು, ಯಾವ ರೀತಿಯಾಗಿ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಹೋಗುತ್ತೆ. ಅಲ್ಲೂ ಬೇರೆ ಬೇರೆ ಸ್ಟೇಜಸ್ ಇದೆ ಸರ್. ನಾನು ಈ ಸಿಚುಯೇಷನ್ ನಲ್ಲೇನೆ ನಾನು ಆಲ್ರೆಡಿ ಆ ಲೆವೆಲ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬಿಟ್ಟೆ ಅಂದ್ರೆ ದರ್ ವಿಲ್ ಬಿ ಟೂ ಮಚ್ ಆಫ್ ಕನ್ಫ್ಯೂಷನ್. ನಾವು ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ತಗೊಳ್ಳೋಣ. ನೀವು ಹೇಳಿದ ಹಂಗೇನೆ ಭಗವಂತನ ಹೇಳ್ತಾನೆ ಮುಂದಿನ ಅಧ್ಯಾಯಗಳಲ್ಲಿ ಆತ್ಮ ಅನ್ನುವಂಥದ್ದು ಯಾವುದು ಅನ್ನೋದ್ರ ಬಗ್ಗೆ. ಈಗ ಫಸ್ಟ್ ಆಫ್ ಆಲ್ ಅರ್ಜುನನಿಗೆ ಅವನ ಸ್ವರೂಪ ಏನು ಅನ್ನೋದನ್ನ ತಿಳಿಸಿದ್ದಾಯ್ತು ಈ ಅಧ್ಯಾಯದಲ್ಲಿ. ನೀನು ಆತ್ಮವೇ ಹೊರತು ನೀನ್ ದೇಹ ಅಲ್ಲ, ಈ ಮನಸ್ಸು ನೀನಲ್ಲ ಅನ್ನೋದನ್ನ ಅರ್ಜುನನಿಗೆ ಮನವರಿಕೆ ಮಾಡಿದಾಯ್ತು. ಮುಂದಿನ ಇವುಗಳಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ ಅದನ್ನ, ನೀನು ಆತ್ಮನೇ, ನಾನು ಆತ್ಮನೇ, ಅವುಗಳ ಮಧ್ಯದ ರಿಲೇಷನ್ಗಳು ಏನು ಎತ್ತ ಅನ್ನೋದ್ರದ್ದು ಪೂರ್ತಿಯಾದ ಕೂಲಂಕಷವಾದ ಡಿಸ್ಕಷನ್ಗಳು ಇದೆ ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ. ಅಲ್ಲಿ ಈ ಪಾಯಿಂಟ್ ನೀವೇನ್ ಕೇಳ್ತಿದಾರಲ್ಲ ಇದು ಕ್ಲಿಯರ್ ಆಗುತ್ತೆ. ಆದ್ರೆ ಐ ಸ್ಟಿಲ್ ಸ್ಟ್ಯಾಂಡ್ ಬೈ ದಟ್ ಸ್ಟೇಟ್ಮೆಂಟ್. ನನ್ನ ಆತ್ಮ ಅಂತ ಕರೆಯೋದು ಏನಾಗತ್ತಲ್ಲ ಅದು ತಪ್ಪಾಗತ್ತೆ. ಯಾಕೆಂದ್ರೆ ನನ್ನ ಅಂತ ಬಂದಾಗ ಅಲ್ಲಿ ನಾನು ಯಾರು, ನನ್ನ ಆತ್ಮ ಅಂತ ನೀವು ಹೇಳ್ಬೇಕಂದ್ರೆ ಅಲ್ಲಿ ನಾನು ಯಾರೋ ಇರ್ಬೇಕು. ಅದು ಈಗ ನನ್ನ ಕೈ, ನನ್ನ ಕಾಲು, ನನ್ನ ತಲೆ ಅಂತ ಹೇಳೋದಕ್ಕೆ ನನ್ನ ಕೈ ಇದು ನಾನು, ಇದು ನನ್ನ ಕೈ ಅಂತ ನಾನು ಹೇಳ್ಕೊಂಡಂಗ ಆಯ್ತು. ಅಲ್ಲಿ ನನ್ನ ಆತ್ಮ ಅಂತ ನಾನು ಹೇಳ್ಬೇಕಂದ್ರೆ ನಾನು ಅನ್ನೋದು ಇನ್ನೊಂದು ರೆಫರೆನ್ಸ್ ಇರ್ಬೇಕಲ್ಲ, ಆ ರೆಫರೆನ್ಸ್ಗೆ ಹೇಳಿ ನನ್ನ ಆತ್ಮ ಅಂತ ಹೇಳ್ದಂಗಾಯ್ತು. ಅದು ತಪ್ಪಾಗತ್ತೆ ಅನ್ನೋದ್ರ ಇದು ಮುಂದಿನ ಅಧ್ಯಾಯಗಳಲ್ಲಿ ಭಗವಂತನ ಹೇಳ್ತಾ ಹೋಗ್ತಾನೆ. ಬಗ್ಗೆ ನಾವು ನೋಡ್ತಾ ಹೋಗೋಣಂತೆ.
ಆದ್ರೆ ನನ್ನ ಆತ್ಮ ಅನ್ನೋದು ತಪ್ಪು ವರ್ಡ್ ಆಗುತ್ತೆ. ನೀವು ಹೇಳಿದ ಎಕ್ಸ್ಪ್ಲನೇಷನ್ ಪ್ರಕಾರ ನೋಡಿದ್ವಿ ಅಂದ್ರೆ ಸದ್ಯದ ಪರಿಸ್ಥಿತಿಗೆ ನೀವು ಆ ಇಂಡಿವಿಜುವಲ್ ಯಾರು ಇರ್ತೀವಲ್ಲ ಅವರ ಆತ್ಮ ಅನ್ನೋ ರೀತಿಯಲ್ಲಿ ಅರ್ಥವನ್ನ ಇಟ್ಕೋಬಹುದು. ಈಗ ಅರ್ಜುನ ಅನ್ನೋದು ಒಂದು ಅರ್ಥ ಆತ್ಮ, ಅಥವಾ ಕೃಷ್ಣ ಅನ್ನೋದು ಒಂದು ಆತ್ಮ ಅನ್ನೋದು ಸದ್ಯದ ಮಟ್ಟಿಗೆ ನೀವು ಅದನ್ನ ಗಮನದಲ್ಲಿ ಇಟ್ಕೊಂಡಿದ್ರೆ ಸಾಕು. ಆದ್ರೆ ಮುಂದಕ್ಕೆ ನಾವು ನೋಡ್ತಾ ಹೋಗ್ತೀವಿ, ಇನ್ನು ಕ್ಲಾರಿಟಿ ಬರ್ತಾ ಹೋಗುತ್ತೆ, ಅದು ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಟ್ರೂ ಅನ್ನೋದು. ಬಟ್ ಈಗಿನ ಮಟ್ಟಿಗೆ ನೀವು ಆ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ದಟ್ ಇಸ್ ಸ್ಟಿಲ್ ಫೈನ್. ಮುಂದೆ ಹೋಗ್ತಾ ಹೋಗ್ತಾ ಈ ಪಾಯಿಂಟ್ ಕ್ಲಿಯರ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಬಟ್ ಇನ್ನೊಂದು ಕ್ವಶನ್ ಏನಂದ್ರೆ ಲೈಕ್ ಆತ್ಮ ನಾವು ಲೈಕ್ ಸತ್ತೋದ್ಮೇಲೆ ಎಲ್ಲೂ ಹೋಗುತ್ತೆ, ಏನು ಎತ್ತ ಅಂತಾನೆ ಸರ್ ಒಂದೇ ಸೆಕೆಂಡ್. ನಿಮ್ಮ ಹೆಸರು ಗೊತ್ತಾಗ ಸೂರ್ಯ ಅಲ್ಲ ಸರ್? ಸುನಿಲ್ ಅಂತ. ಸುನಿಲ್, ಸಿ ದ ಥಿಂಗ್ ಇಸ್ ಪಾಯಿಂಟ್ ನಂಬರ್ 1 ನಾವು ಆಲ್ರೆಡಿ ಹೇಳಿರೋ ಪ್ರಕಾರ ಕನ್ಕ್ಲೂಡ್ ಮಾಡಬೇಡಿ ಇದನ್ನ. ಸೊ ಹೂಯಾಮಾಯ ಅಂತಕ್ಕಂಥ ಪ್ರಶ್ನೆ ಏನಿದೆಯೋ, ನಾನು ಯಾರು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ, ಅಲ್ಲಿವರೆಗೂ ರೀಚ್ ಆಗ್ತಿದ್ಯಾ ನೀವು? ಎಸ್ ಸರ್. ಎಸ್. ಸೊ ನಾನು ಆತ್ಮ ಅಂತ ಹೇಳ್ಬಿಟ್ರೆ ಮತ್ತೆ ಅಗೇನ್ ಆತ್ಮನೇ ಬೇರೆ ನಾನೇ ಬೇರೆ, ಕರೆಕ್ಟಾ? ಸೊ ನಾನು ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಕ್ಕಂಥದ್ದು ನನಗೆ ಫಸ್ಟ್ ಲೆವೆಲ್ ಅರ್ಥ ಆಗುತ್ತೆ. ಅಲ್ಲಿವರೆಗೂ ತಲುಪಕ್ಕಾಗ್ತಿದ್ಯಾ? ಎಸ್. ಅದು ಇಂಟರ್ನಲ್ಲಿ ಆಯ್ತು. ಎಕ್ಸ್ಟರ್ನಲ್ಲಿ ನೀವು ಪ್ರತಿಯೊಂದು ಸಂದರ್ಭಕ್ಕೆ ತಕ್ಕ ಹಾಗೆ ಮುಖವಾಡಗಳನ್ನ ನಾವು ಹಾಕೊಂಡು ಓಡಾಡ್ತಾ ಇದೀವಿ. ಬಟ್ ಆ ಮುಖವಾಡವನ್ನ ಹಾಕೊಂಡಿಲ್ಲ ಅಂತಕ್ಕಂತಹ ಒಂದು ಥಾಟ್ ನಮ್ಮಲ್ಲಿದೆ, ಅಥವಾ ನಮ್ಗೆ ಅದ್ರ ಬಗ್ಗೆ ಅರಿವೇ ಇಲ್ಲ. ಸೊ ಹಾಗಾಗಿ ಈಗ ಹೆಂಗಾಗಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಡ್ರಾಮಾ ಆಡ್ತಾ ಇದ್ದೀನಿ, ಡ್ರಾಮಾದಲ್ಲಿ ಒಂದು ಕಾಸ್ಟ್ಯೂಮ್ ಹಾಕೊಂಡಿದೀನಿ, ಆ ಕಾಸ್ಟ್ಯೂಮ್ ಇಟ್ಕೊಂಡು ನಾನು ಎಲ್ಲಾ ಬಸ್ಸಲ್ಲೂ ಓಡಾಡ್ತಿದ್ದೀನಿ, ಅದೇ ನಾನು ಅಂತ ಅನ್ಕೊಂಡು ಓಡಾಡ್ತಿದ್ದೀನಿ ಅಂತಂದ್ರೆ ಡಸ್ ಇಟ್ ಮೇಕ್ ಸೆನ್ಸ್? ನೋ, ರೈಟ್? ಸೊ ಹಾಗಾಗಿ ಈ ಹೂಯಮಾಯ್ ಅಂತಕ್ಕಂಥ ಪ್ರಶ್ನೆ, ಕ್ವಶನ್ ಆಫ್ ಡೆತ್, ಕ್ವಶನ್ ಆಫ್ ಬರ್ತ್ ಆಮೇಲೆ ಬರುತ್ತೆ. ಫಸ್ಟ್ ಲೆವೆಲ್ ನನ್ನ ಅಸ್ತಿತ್ವ ಏನು, ಇಷ್ಟು ದೊಡ್ಡ ಯೂನಿವರ್ಸ್ ಅಲ್ಲಿ, ಇಷ್ಟು ರೀತಿಯಾದಂತಹ ಒಂದು ಜೀವನದಲ್ಲಿ ಇಷ್ಟೆಲ್ಲಾ ರೋಲ್ಸ್ ಗಳನ್ನ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಹೂ ಆಮ್ ಐ? ನಾನು ಎಲ್ಲಿ ನಿಂತ್ಕೊಂಡಿದ್ದೀನಿ ಇದರಲ್ಲಿ? ವಾಟ್ ಈಸ್ ಮೈ ಎಕ್ಸಿಸ್ಟೆನ್ಸ್? ನಾನು ಎಲ್ಲಿದ್ದೀನಿ ಅಂತಕ್ಕಂಥ ಪ್ರಶ್ನೆ, ನಾನು ಯಾರು ಅಂತಕ್ಕಂಥ ಪ್ರಶ್ನೆ ಏನಿದೆಯೋ, ಇದು ಡೈರೆಕ್ಟ್ ಆಗಿ ಡಿಫೈನ್ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ. ನನಗೇನು ಗೊತ್ತಿಲ್ಲ, ನನ್ನ ಅಸ್ತಿತ್ವದ ಅರಿವೇ ನನಗಿಲ್ಲ ಫಸ್ಟ್ ಲೆವೆಲ್ ಅಲ್ಲಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಪ್ರಶ್ನೆ ಇರೋದು. ಡೆಫಿನೇಷನ್ ಆಫ್ ಹೂ ಆಮ್ ಐ ಇಸ್ ನಾಟ್ ದ ರೈಟ್ ವೇ ಆಫ್ ಲುಕಿಂಗ್ ಎಟ್ ಇಟ್. ನೀವು ಅಹಂ ಬ್ರಹ್ಮಾಸ್ಮಿ, ಅಹಂ ಆತ್ಮ ಬ್ರಹ್ಮ, ಅದೆಲ್ಲ ದಟ್ ಇಸ್ ಅ ಡಿಫರೆಂಟ್ ಸ್ಟೋರಿ ಆಲ್ ಟುಗೆದರ್. ಇಲ್ಲಿ ಫಸ್ಟ್ ಲೆವೆಲ್ ಡಿಸ್ಕಷನ್ ಆಗ್ತಾ ಇರ್ತಕ್ಕಂಥದ್ದು, ದಿಸ್ ಇಸ್ ಆಲ್ ಐ ಗಾಟ್. ನನ್ನ ಎದುರುಗಡೆ ಕಂಪ್ಯೂಟರ್ ಇದೆ, ನನ್ನ ಎದುರುಗಡೆ ಒಂದು ಲೈಫ್ ಇದೆ, ದಿಸ್ ಇಸ್ ಆಲ್ ಐ ಹ್ಯಾವ್ ಗಾಟ್, ರೈಟ್? ಈ ಒಂದು ಸಿಚುವೇಶನ್ ಅಲ್ಲಿ ಇಷ್ಟೆಲ್ಲಾ ರೂಲ್ಸ್ ಗಳನ್ನ ನಾನು ಕುತ್ಕೊಂಡು ಆಡ್ತಿದ್ದೀನಿ, ನನ್ನ ಜೀವನದಲ್ಲಿ ಇಷ್ಟೆಲ್ಲಾ ಬದಲಾವಣೆಗಳಾಗ್ತಿದೆ, ಈ ಎಲ್ಲಾ ಗೊಂದಲಗಳಲ್ಲಿ ನಾನೆಲ್ಲಿದ್ದೀನಿ ಅಂತಕ್ಕಂತಹ ಒಂದು ಕ್ವಶನ್ ಏನಿದೆಯೋ, ಅಥವಾ ನಾನು ಯಾರು ಅಂತಕ್ಕಂಥ ಪ್ರಶ್ನೆ ಏನಿದೆಯೋ, ಇದೆಲ್ಲ ಬೇರೆ, ನಾನೇ ಬೇರೆ ಅಂತಕ್ಕಂತಹ ಒಂದು ಡಿಸ್ಕ್ರಿಷನ್, ವಿವೇಕ ಅಂತ ಹೇಳ್ತಾರೆ ಇದನ್ನ. ಈ ವಿವೇಕವನ್ನ ಫಸ್ಟ್ ಲೆವೆಲ್ ಅಲ್ಲಿ ತಗೊಂಡ್ಬರ್ಬೇಕು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಸ್ಪಿರಿಚುವಾಲಿಟಿ ಅಥವಾ ಆಧ್ಯಾತ್ಮಿಕತೆ. ಸತ್ಯ ಯಾವುದು, ಅಸತ್ಯ ಯಾವುದು, ಅಥವಾ ಗೊತ್ತಿರೋದು ಯಾವುದು, ಗೊತ್ತಿಲ್ಲದೆ ಇರೋದು ಯಾವುದು? ಗೊತ್ತಿಲ್ಲ ಅಂತ ಫಸ್ಟ್ ಲೆವೆಲ್ ಗೊತ್ತಾಗ್ಬಿಟ್ರೆ ದ ಜಾಬ್ ಇಸ್ ಡನ್, ಫಸ್ಟ್ ಲೆವೆಲ್ ಆಫ್ ಜಾಬ್ ಇಸ್ ಡನ್. ನಾವು ಅಲ್ಲಿ ಇರ್ತಕ್ಕಂಥದ್ದು. ಇವಾಗ ಹೋಗ್ತಾ ಹೋಗ್ತಾ ಬರ್ತ್ ಅಂದ್ರೆ ಏನು, ಡೆತ್ ಅಂದ್ರೆ ಏನು, ಯಾವ ರೀತಿಯಾಗಿ ಜೀವನಗಳು ನಡೆಯುತ್ತೆ, ಇದರಲ್ಲಿರ್ತಕ್ಕಂಥ ವಿಚಾರಗಳೇನು, ಯಾವ ರೀತಿ ಮಾನವ ಜನ್ಮ ಆಗಿದೆ, ಯಾವ ರೀತಿ ವಿಚಾರಗಳಿಂದ ಇದು ನಿರ್ಮಾಣ ಪಟ್ಟಿದೆ, ಎಲ್ಲಿ ನಾವು ಹೋಗ್ತಾ ಇದೀವಿ, ಏನಾಗ್ತಿದೆ, ಇದೆಲ್ಲದ್ರ ಬಗ್ಗೆ ಭಗವಂತ ಮಾತಾಡ್ತಾ ಹೋಗ್ತಾರೆ. ಬಟ್ ಈ ಫೌಂಡೇಶನಲ್ ನಾಲೆಜ್ ಕ್ಲಿಯರ್ ಇಲ್ಲ ಅಂತ ಅಂದ್ರೆ ಇಟ್ ಇಸ್ ಆಫ್ ನೋ ಯೂಸ್ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಕಾನ್ಸೆಪ್ಟ್ಸ್ ಗಳು. ಕ್ಲಿಯರ್? ಓಕೆ ಸರ್, ಥ್ಯಾಂಕ್ ಯು. ಬಿ ದೇರ್, ಬಿ ವಿತ್ ದ ನಾಲೆಜ್. ಸಿ, ಇಮಿಡಿಯೇಟ್ಲಿ ಕನ್ಕ್ಲೂಡ್ ಮಾಡಕ್ ಹೋಗ್ಬಿಡಿ. ನಾಳೆಯಿಂದ ಟ್ರೈ ಟು ಬಿ ವಿತ್ ದಿಸ್ ನಾಲೆಜ್, ಬಿಕಾಸ್ ಪ್ರತಿಯೊಂದು ಮೂಮೆಂಟ್ ಲೈಫ್ ನಮ್ಮ ಎದುರುಗಡೆ ಒಂದು ಸಿಚುವೇಶನ್ಸ್ ನ ತಂದಿಡುತ್ತೆ. ಆ ಸಂದರ್ಭದಲ್ಲಿ ಕೇಳ್ಕೊಳ್ಳಿ, ಹೂ ಆಮ್ ಐ? ಈ ಸಿಚುವೇಶನ್ ಅಲ್ಲಿ ನಾನು ಯಾರು, ಹಾಗೆ ಆಕ್ಚುಯಲ್ ಆಗಿ ನಾನು ಯಾರು, ಇದು ಎರಡರ ಬಿಟ್ವೀನ್ ಅಲ್ಲಿ ನಿಮ್ಗೊಂದು ಡಿಫ್ರೆನ್ಶಿಯೇಷನ್ ಬಂದ್ಬಿಡ್ಬೇಕು. ಇಲ್ಲಿವರೆಗೂ ನಾವು ಅದೇ ನಾನು ಅಂತ ಅನ್ಕೊಂಡು ಏನ್ ಹೋಗ್ತಿದೀವೋ ಅದ್ರ ಬದಲು ನಾನೇ ಬೇರೆ, ಆ ರೋಲೇ ಬೇರೆ. ಆ ರೋಲ್ ಅನ್ನ ಈ ಸಂದರ್ಭದಲ್ಲಿ ನಾನು ಎಫೆಕ್ಟಿವ್ ಆಗಿ ಯಾವ ರೀತಿ ಪ್ಲೇ ಮಾಡಬಹುದು, ಇದ್ರ ಕಡೆಗೆ ನೀವು ಜಾಸ್ತಿ ಥಿಂಕ್ ಮಾಡಿದಷ್ಟು ನಮ್ಮ ರಿಯಲ್ ಲೈಫ್ಗೆ ಅದು ಬಹಳ ಇಂಪ್ಯಾಕ್ಟ್ ಅನ್ನ ತಂದ್ಕೊಡುತ್ತೆ. ಬಿಕಾಸ್ ಸತ್ ಮೇಲೆ ಏನಾಗುತ್ತೆ, ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿದ್ವಿ, ಇದೆಲ್ಲ ಇಲ್ಲ. ರೈಟ್ ನೌ ಐ ಆಮ್ ಇನ್ ಫ್ರಂಟ್ ಆಫ್ ಮೈ ಕಂಪ್ಯೂಟರ್ ಅಂಡ್ ಐ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಭಗವದ್ಗೀತಾ. ಇಷ್ಟೇ ನನಗೆ ಗೊತ್ತಿರ್ತಕ್ಕಂಥದ್ದು. ಬಿ ದೇರ್, ಬಿ ಇನ್ ಪ್ರೆಸೆಂಟ್ ಮೂಮೆಂಟ್. ಅದ್ರ ಬಗ್ಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಡಿಸ್ಕಷನ್ಸ್ ಗಳಾಗುತ್ತೆ. ಕವಿರಾಜ್ ಅವ್ರು ಹೇಳ್ತಾರೆ, ಗೊತ್ತಿಲ್ಲ ಅನ್ನೋದು ಗೊತ್ತಾಯ್ತು, ಯಾಕೆ ಗೊತ್ತಿಲ್ಲ ಅನ್ನೋದು ಹಾಗೆ ಉಳಿತು. ಕರೆಕ್ಟ್ ಸರ್. ಆ ಸ್ಟೇಟ್ ಅಲ್ಲಿ ಇದ್ವಿ ಅಂದ್ರೆ ದಿಸ್ ಇಸ್ ಡನ್. ಯಾಕೆ ಗೊತ್ತಿಲ್ಲ ಅನ್ನೋದು ಮುಂದಕ್ಕೆ ನೋಡ್ತಾ ಹೋಗೋಣ. 18 ಅಧ್ಯಾಯಗಳಿದೆ, ಅದು ಪೂರ್ತಿ ನೋಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ರವಿ ಅಂತ ಸರ್. ಹೇಳಿ ರವಿ ಸರ್, ಹೇಳಿ. ಸರ್, ಇವಾಗ ಇವಾಗ ತಿಳ್ಕೊಂಡ ಪ್ರಕಾರ ನಾವು ಈಗ ಬೇರೆ ಬೇರೆ ರೋಲ್ಸ್ ಗಳನ್ನ ನಾವು ಪ್ಲೇ ಮಾಡ್ತಾ ಇದೀವಿ. ಲೈಕ್
ಮನೆ ಕುಟುಂಬದಲ್ಲಿ ಬಂತು ಅಂದ್ರೆ ಮಗನಾಗಿಯೋ ಅಥವಾ ಗಂಡನಾಗಿಯೋ ಅಥವಾ ಆಫೀಸ್ಗೆ ಹೋಯ್ತು ಅಂದ್ರೆ ಅಲ್ಲಿ ಎಂಪ್ಲಾಯಿ ಆಗಿನ ನಾವು ರೋಲ್ ನ ಪ್ಲೇ ಮಾಡ್ತಾ ಇದೀವಿ. ಈಗ ಈ ಜೀವನದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ, ಈಗ ಆಫೀಸಲ್ಲಿ ಏನಾದ್ರು ತೊಂದರೆಗಳಾಯ್ತು, ಏನಾದ್ರು ನಾನ್ ತಪ್ಪು ಮಾಡಿದಾಗ ನಮ್ಮಲ್ಲಿ ಬಾಸ್ಗಳು ಬೈಯೋ ಅಂತದ್ದು ಏನೋ ಒಂದ್ ಆದಾಗ, ಈಗ ಏನಾಗ್ತಾ ಇದೆ ನಮ್ ಮನ್ಸಿಗೆ ನಾವು ಅದನ್ನ ತಗೊಂಡು ಡಿಪ್ರೆಷನ್ಗೆ ಹೋಗೋದು, ಆತರ ಈ ತರ ಯೋಚನೆ ಮಾಡ್ತಾ ಇದೀವಿ. ಬಟ್ ಇವಾಗ ಮುಂದುವರೆದು ನಾವು ಯೋಚನೆ ಮಾಡೋದಾಯ್ತು ಅಂದ್ರೆ, ಈಗ ಅವ್ರು ಬೈದು ನನ್ಗೆ ಅಲ್ವೇ ಅಲ್ಲ ಅನ್ಕೊಂಡು ನಾನು ಸ್ವಲ್ಪ ಈಗ ನಿಮ್ದೇ ಇರ್ಬೋದಾ ಸರ್? ಹಾ, ಇರಿ, ಯಾರು ಬೇಡ ಅಂತಂದ್ರು. It is your choice. ರವಿ ಸರ್, ನೀವ್ ಹೇಳೋದು ಇದ್ರ ಪ್ರಕಾರ. ರವಿ ಸರ್, ನೀವು ಒಂದು ವಿಷಯವನ್ನ ಆ ಮೊಮೆಂಟ್, ಆ ಸಿಚುಯೇಷನ್ ಬಂದಾಗ ನೀವು ತಿಳ್ಕೊಬೇಕಾಗಿರೋದು, ಅವ್ರು ಬೈದಿದ್ದು ಎಂಪ್ಲಾಯಿನ ಅಥವಾ ಮಗನ್ನ, ಗಂಡನ್ನ, ಇವ್ರನ್ನ ಅನ್ನೋದನ್ನ ಕೇಳ್ಕೋಬೇಕು. ಅವ್ರು ಆಬ್ವಿಯಸ್ ಆಗಿ ಎಂಪ್ಲಾಯಿನ ಬೈದ್ರು. ಎಸ್ ಸರ್. ಆಯ್ತು, ಈಗ ಅಲ್ಲಿ ಬೈದ್ರು ಅಂದ್ರೆ ಯಾವ ಕಾರಣಕ್ಕೆ ಅನ್ನೋದನ್ನ ನೀವು ಎಂಪ್ಲಾಯಿ ಮಾಸ್ಕ್ ಹಾಕೊಂಡಿದೀರಿ ಅಲ್ಲಿ ನೀವು ಕೇಳ್ಕೋಬೇಕು. ಹೌದು, ನಾನು ಮಾಡಿದ್ದು ತಪ್ಪಾಗಿರೋದಕ್ಕೆ ಬೈದ್ರ, ಆ ಕಾರಣದಿಂದನಾ, ಏನ್ ಸರ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ನೋಡಿದ್ರಿ. ಅದನ್ನ ಬಿಟ್ಟು ಮನೆಗೆ ಬಂದ್ರಿ ಅಂದ್ರೆ ಅಲ್ಲಿನ ಮುಖವಾಡ ಅಲ್ಲಿ ಕಳಿಸಿಟ್ಟು ಬಂದ್ರಿ. ದಾರಿಲಿ ಬರ್ಬೇಕಾದ್ರೆ ಯು ಆರ್ ಎ ಡ್ರೈವರ್. ದಾರಿಲಿ ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ತಲೆನಲ್ಲಿ ಫ್ರಸ್ಟ್ರೇಷನ್ ಇಟ್ಕೊಂಡು ಯಾವನೋ ಅಡ್ಡ ಬಂದ ಅಂದ್ರೆ ಅವನನ್ನ ಬೈದ್ರಿ ಅಂದ್ರೆ, ನೀವು ಡ್ರೈವರ್ ಆಗಿರುವಂತಹ ಮಾಸ್ಕ್ ಅನ್ನ ಹಾಕೊಂಡು ಬರ್ತಾ ಇರ್ಬೇಕಾದ್ರೆ ಎಂಪ್ಲಾಯಿ ಆಗಿದ್ದಂತಹ ಫ್ರಸ್ಟ್ರೇಷನ್ ಅನ್ನ ಅವನ ಮೇಲೆ ತೀರಿಸ್ದಂಗಾಯ್ತು. ಅಲ್ಲಿ ಗಲಾಟೆಗೆ ಸಿಕ್ಕಾಕೊಂಡ್ರಿ ಅಂದ್ರೆ ಅನ್ನೆಸೆಸರಿಯಾಗಿ ಎಲ್ಲಿಂದೋ ಎಲ್ಲಿಗೋ ತಡ್ಕೊಂಡ್ ಬಂದು ನೀವು ಎಡವಟ್ ಮಾಡ್ಕೊಂಡಂಗಾಯ್ತು. ದಾರಿಲಿ ಬರ್ಬೇಕಾದ್ರೆ ಅವನೇನಾದ್ರೂ ಸಮಸ್ಯೆ ಮಾಡದ್ನ ನಿಮ್ಗೆ, ಅವಾಗ ಅಲ್ಲಿ ಆ ಮುಖವಾಡಕ್ಕೆ ಅದು ಕರೆಕ್ಟ್ ಅನ್ನಿಸ್ತಾ ಅದನ್ನ ಮಾಡಿ. ಮನೆಗೆ ಬಂದಾಗ ಮನೆಯಲ್ಲಿ ಅಪ್ಪನಾಗೋ, ಮಗನಾಗೋ, ಗಂಡನಾಗೋ ಯಾವ ಮುಖವಾಡವನ್ನ ನೀವು ಹಾಕೊಂಡು ಇಂಟರಾಕ್ಟ್ ಮಾಡ್ತಿರ್ತೀರಿ ಅಲ್ಲಿಗೆ ಅದನ್ನ ನಿಲ್ಲಿಸ್ಕೋಬೇಕು. ಎಂಪ್ಲಾಯಿ ಆಗಿದ್ದಾಗನ್ನ ತಗೊಂಬಂದು ಇಲ್ಲಿ ತೀರ್ಸಕ್ ಹೋದ್ರಿ ಅಂದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಈಗ ನಿಮ್ಗೆ ಅರ್ಥ ಆಗ್ತಿದಲ್ಲ, ಮುಖವಾಡಗಳು ಬದಲಾಗ್ತಾ ಇದ್ದಂಗುನು ಪಾತ್ರಗಳು ಬದಲಾಗಬೇಕು. ಈಗ ಏಕಪಾತ್ರಾಭಿನಯ ಅಂತ ಮಾಡ್ತಾರೆ ನೋಡಿ, ಒಬ್ರೇ ಬೇರೆ ಬೇರೆ ಅಂತ ಮುಖವಾಡಗಳನ್ನ ಹಾಕೊಂಡು ಮಾಡಿದಾಗ ಒಂದು ಹೆಣ್ಣಿನ ರೋಲು, ಗಂಡಿನ ರೋಲು ಎರಡರನ್ನು ಒಬ್ರೇ ಮಾಡ್ತಿದ್ದಾಗ ಗಂಡಿನ ರೋಲ್ ಹಾಕೊಂಡು ಹೆಣ್ಣಿನ ಇದ್ರ ಡೈಲಾಗ್ ಗಳನ್ನ ಮಾತಾಡಿದ್ರೆ ಅಂದ್ರೆ ಎಷ್ಟು ಆಕ್ವರ್ಡ್ ಅನ್ಸುತ್ತೆ. ಸೊ ಈಗ ನೀವು ಈ ಬೇರೆ ಬೇರೆ ಆದಂತ ರೋಲ್ಗಳಲ್ಲಿ ಒಂದು ರೋಲನ್ನ ಇಟ್ಕೊಂಡು ಒಂದು ರೋಲನ್ನ ಎನಾಕ್ಟ್ ಮಾಡ್ತಿರ್ಬೇಕಾದ್ರೆ ಇನ್ಯಾವುದೋ ರೋಲಿನ ಡೈಲಾಗ್ ಅನ್ನ ಮಾತಾಡಿದ್ರಿ ಅಂದ್ರೆ ನೋಡಿದವ್ರಿಗೆ ಎಷ್ಟು ಕೆಟ್ಟದಾಗ ಅನ್ಸುತ್ತೋ, ಈ ಪರಿಸ್ಥಿತಿನಲ್ಲಿ ನಿಮ್ಮನ್ನ ನೀವು ನೋಡ್ಕೊಂಡ್ರೆ ಹಂಗೆ ಇರುತ್ತೆ. ಸಿಂಪಲ್. ಅಂಡ್ ಇನ್ಫ್ಯಾಕ್ಟ್ ದಟ್ ಇಸ್ ಅ ಪರ್ಪಸ್. ಸಿ, ಇಲ್ಲಿವರೆಗೂ ಎಂಪ್ಲಾಯಿನೇ ನಾನು ಅಂತ ಅನ್ಕೊಂಡಾಗ ನನಗ್ ಬಹಳ ಬೇಜಾರಾಗುತ್ತೆ. ಬಟ್ ನಾವು ಯು ಆರ್ ಮೇಕಿಂಗ್ ಅ ಡಿಸ್ಟಿಂಕ್ಷನ್, ದಟ್ ಇಸ್ ಅ ವೆರಿ ಗುಡ್ ಪಾಯಿಂಟ್. ಆಕ್ಚುಲಿ ಎಂಪ್ಲಾಯಿನೇ ಬೇರೆ, ನಾನೇ ಬೇರೆ ಅಂತಕ್ಕಂಥ ವಿಚಾರಗಳು ಕ್ಲಿಯರ್ ಇದ್ದಾಗ ಬೈದಿದ್ದ ಎಂಪ್ಲಾಯಿಗೆ ಯಾಕೆ ಬೈದ್ರು, ಏನಕ್ಕೆ ಬೈದ್ರು, ಎಂಪ್ಲಾಯಿನ ಹೆಂಗ್ ಇಂಪ್ರೂವ್ಮೆಂಟ್ ಮಾಡಬಹುದು, ನೀವೊಂದು ಸಪರೇಟ್ ಆಬ್ಜೆಕ್ಟ್ ಆಗಿ ಅಥವಾ ಸಪರೇಟ್ ಪರ್ಸನ್ ಆಗಿ ನೀವು ಯಾವ ರೀತಿ ಟ್ರೈನ್ ಮಾಡಬಹುದು, ಯಾವ ರೀತಿ ಇನ್ಫಾರ್ಮೇಶನ್ಸ್ ಕೊಡಬಹುದು, ದಟ್ ಯು ಆರ್ ಟೇಕಿಂಗ್ ಅ ಕಂಟ್ರೋಲ್ ಆಫ್ ದ ರೋಲ್ ಇಸ್ ನಾಟ್ ಟೇಕಿಂಗ್ ಕಂಟ್ರೋಲ್ ಆಫ್ ಯು. ಸೊ ಆ ರೀತಿಯಾದಂತಹ ಸಿಚುವೇಶನ್ಸ್ ಗಳು ಬಂದಾಗ ಹೌ ಕೆನ್ ಐ ಗ್ರೋ, ಹೌ ಕೆನ್ ಐ ಎಫೆಕ್ಟಿವ್ಲಿ ಗ್ರೋ, ಆ ಒಂದು ಪರ್ಟಿಕ್ಯುಲರ್ ರೋಲ್ ಅಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ಸೋಷಿಯಲ್ ನಾಲೆಜ್ ಏನಿದೆಯೋ ಎಂಪ್ಲಾಯಿಗೆ ಬೇಕಾಗಿರ್ತಕ್ಕಂಥದ್ದು, ತೀರಾ ಕೆಲಸ ಮಾಡಿದ್ರೆ ಮಾತ್ರ ಪ್ರಮೋಷನ್ ಸಿಗಲ್ಲ, ಬೇರೆ ಬೇರೆ ರೀತಿಯಾದಂತಹ ಸ್ಕಿಲ್ ಸೆಟ್ಸ್ ಗಳನ್ನು ಬೆಳೆಸ್ಕೋಬೇಕು. ನಿಮ್ಗೆಲ್ಲ ಗೊತ್ತೇ ಇದೆ ಆಲ್ರೆಡಿ. ಸೊ ದಟ್ ಈಸ್ ಅ ಕೈಂಡ್ ಆಫ್ ನಾಲೆಜ್ ವಿ ಹ್ಯಾವ್, ರೈಟ್? ಸೊ ತಪ್ಪು ಅಂತ ಅಲ್ಲ, ನೀವು ಸರಿ ಕೆಲಸಗಳನ್ನ ಮಾಡ್ತಿದ್ದೀರಾ, ಆ ಒಂದು ರೋಲ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಬೆಟರ್ ಆಗಿ ಮಾಡ್ತೀರಾ. ಒಂದ್ಸತಿ ಮುಗಿತಾ, ರಿಲ್ಯಾಕ್ಸ್ ಅಂಡ್ ಕಮ್ ಟು ದ ನಾರ್ಮಲ್ ವರ್ಕ್. ನಾರ್ಮಲ್ ಬೇರೆ ಈಗ ಇನ್ನೊಂದ್ ಕಡೆ ಹೋದ್ರಿ, ಮನೆಗೆ ಹೋದ್ಮೇಲೆ ಮನೆಗೆ ಯಾವ ರೀತಿ ಇರಬೇಕು ಆ ರೀತಿಯಾಗಿದ್ರೆ ಆಗೋಯ್ತು. ಇಟ್ ಈಸ್ ಸೋ ಸಿಂಪಲ್ ಟು ಸೇ ಬಟ್ ವೆರಿ ಡಿಫಿಕಲ್ಟ್ ಟು ಪ್ರಾಕ್ಟೀಸ್. ಇದನ್ನೇ ನಾವು ಪ್ರಾಕ್ಟೀಸ್ ಆಗಿ ತಗೊಳ್ಬೇಕು. ನಾವ್ ಎಲ್ಲಿರ್ತೀವಿ, ಯಾರಾಗಿರ್ತೀವಿ, ಅದನ್ನ 100% ಆಗಿರಕ್ ಆಗುತ್ತಾ? ಕ್ಯಾನ್ ವಿ ಗಿವ್ ಅವರ್ 100% ಫಾರ್ ದಟ್ ರೋಲ್ ಅಟ್ ದಟ್ ಮೂಮೆಂಟ್? ಅದು ಹೇಗ್ ಬಂತು ಅಂತಕ್ಕಂಥ ಲೈಫ್ ನಮ್ಮ ಎದುರಿಗೆ ನಿಲ್ಸಿದೆ ಸಿಚುವೇಶನ್ ನ, ಅಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಕ್ ಆಗತ್ತೆ ಅಂತಂದ್ರೆ ಡನ್. ಮನೋಜ್ ಅವರು ಹೌ ಟು ಪ್ರಾಕ್ಟೀಸ್ ಅಂತ ಕೇಳಿದ್ದಾರೆ. ಈ ಎರಡು ಎಕ್ಸ್ಪೆರಿಮೆಂಟ್ಸ್ ನಾವ್ ಇವತ್ತು ಏನ್ ಮಾಡುತ್ತಲ್ಲ ಸರ್, ಇವನ್ನ ನೀವು ರಿಯಲೈಸ್ ಮಾಡ್ಕೋತಾ ಹೋದ್ರಿ ಅಂದ್ರೆ ಆಟೋಮೆಟಿಕ್ ಆಗಿ ಆ ಡಿವಿಷನ್ ಅನ್ನೋದು ಏನ್ ಬರುತ್ತಲ್ಲ ಅದೊಂಥರ ನ್ಯಾಚುರಲ್ ಆಗ್ತಾ ಹೋಗ್ಬಿಡುತ್ತೆ ನಿಮ್ಗೆ. ಯಾವಾಗ ನೀವು ಐ ಆಮ್ ಸಮಥಿಂಗ್ ವಿಚ್ ಇಸ್ ಅನ್ನೋನ್, ಐ ಆಮ್ ಸಮಥಿಂಗ್ ವಿಚ್ ಇಸ್ ಕಾನ್ಸ್ಟೆಂಟ್ ಅನ್ನೋದು ಬರುತ್ತೋ, ಈ ಕಡೆ ಸೈಡ್ ನಲ್ಲಿ ನಡೀತಾ ಇರೋದು ವೆನ್ ಯು ಸಿ ದಟ್ ಇಟ್ ಈಸ್ ಚೇಂಜಿಂಗ್, ನಿಮ್ಗೆ ಅದು ಚೇಂಜ್ ಆಗ್ತಾ ಇದೆ ಅನ್ನೋದು, ಅಂಡ್ ಯು ನೋ ದಟ್ ಇದು ಆಗ್ತಿದೆ, ಬದಲಾಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂದ್ರೆ ಯು ಆಲ್ರೆಡಿ ನೋ ದರ್ ಇಸ್ ಅ ಡಿವಿಷನ್ ಕ್ರಿಯೇಟೆಡ್ ಅಲ್ವಾ? ಸೊ ಆ ರೀತಿಯಾಗಿ ಇದ್ದಾಗ ನೀವು ನಿಮ್ಮನ್ನ ಯಾವಾಗ ದೇಹದ ಜೊತೆಗೆ, ಹೆಸರಿನ ಜೊತೆಗೆ ಲಿಂಕ್ ಮಾಡ್ಕೊಳ್ಳೋದನ್ನ ಈ ಎರಡು ಎಕ್ಸ್ಪೆರಿಮೆಂಟ್ ಗಳ ಮೂಲಕ ಮಾಡ್ಕೋತಾ ಹೋಗ್ತಿರೋ, ಆಟೋಮೆಟಿಕಲಿ ಈಗ ಅವ್ರು ಬೈದ್ರು, ಯಾರಿಗೆ ಬೈದ್ರು? ಆ ದೇಹಕ್ಕೆ ಬೈದ್ರು, ಆ ಹೆಸರಿಗೆ ಬೈದ್ರು, ಆ ರೋಲಕ್ ಬೈದ್ರು, ಅಷ್ಟೇ, ನಿಮಗ್ ಬೈಲಿಲ್ಲ. ಅಲ್ಲಿ ಆಟೋಮೆಟಿಕ್ ಆಗಿ ಅದು ಬರ್ತಾ ಹೋಗ್ಬಿಡುತ್ತೆ. ಹಾಗಾಗಿ ಈ ಎಕ್ಸ್ಪೆರಿಮೆಂಟ್ ಗಳನ್ನ ನೀವು ಅವಾಗವಾಗ ಡೇ ಇನ್ ಡೇ ಔಟ್ ಲೈಫ್ ನಲ್ಲಿ ಮಾಡ್ತಾ ಹೋದ್ರಿ ಅಂದ್ರೆ
ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದ್ದಾಗ ನಾನು ಈ ಮಾಸ್ಕ್ ಅನ್ನ ಹಾಕೊಂಡು ಮಾಡ್ತಾ ಇದ್ದೀನಿ ಅನ್ನೋದು ತಾನಾಗಿ ಬರ್ತಾ ಹೋಗುದು. ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳ್ತೀವಿ ಇವುಗಳನ್ನ. ಯೂಶಲಿ ಶ್ರವಣ ಅಂದ್ರೆ ಫಸ್ಟ್ ಕೇಳಿಸ್ಕೊಳ್ಳೋದು. ಇವತ್ತಿನ ಸೆಷನ್ ನಲ್ಲಿ ನೀವು ಇವುಗಳ ಬಗ್ಗೆ ಕೇಳಿಸ್ಕೊಂಡಿದ್ದೀರಿ. ನೆಕ್ಸ್ಟ್ ಮನನ ಅಂದ್ರೆ ಅದರದೇ ಆದಂತ ಇವುಗಳನ್ನ ಅಪ್ಲೈ ಮಾಡ್ಕೊತಾ ಹೋಗುದು. ನಿಧಿಧ್ಯಾಸನದ ಲೆವೆಲ್ ಬರೋ ಅಷ್ಟೊತ್ತಿಗೆ ನಿಮ್ಗೆ ಆಲ್ರೆಡಿ ನಿಮ್ಮ ಲೈಫ್ ಸ್ಟೈಲ್ ನಲ್ಲೇ ಅದು ಬಂದ್ಬಿಟ್ಟಿರುತ್ತೆ, ಬೆಳೆದ್ ಬಿಟ್ಟಿರುತ್ತೆ, ಆ ರೀತಿಯಾಗಿ ಬರುತ್ತೆ. ಸೊ ನೀವು ಅದನ್ನ ಪ್ರಾಕ್ಟೀಸ್ ಆಗಿ ತಗೊಂಡ್ರಿ ಅಂದ್ರೆ ಫೋರ್ಸ್ಫುಲ್ ಆಗಿ ಪ್ರಾಕ್ಟೀಸ್ ಮಾಡೋದಂತದಂತಲ್ಲ, ಈ ಥಾಟ್ ಅನ್ನ ನೀವು ಅವಾಗ ತಂದ್ಕೊತಾ ಹೋದ್ರಿ ಅಂದ್ರೆ ಅದು ಗ್ರಾಜುಯಲ್ ಆಗಿ ಬರ್ತಾ ಹೋಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಹೋಗುತ್ತೆ. ಒಂದೇ ಸರಿಗೆ ಇಮಿಡಿಯೇಟ್ ಆಗಿ ನಾಳೆಯಿಂದ ನನಗೆ ಗೊತ್ತಾಗೋಯ್ತು ನಾನು ಮಾಸ್ಕ್ ಅಂತ ಅಪ್ಲೈ ಮಾಡ್ಬಿಡ್ತೀನಿ ಆ ಲೆವೆಲ್ ಬರಲ್ಲ. ಅಭ್ಯಾಸ ಆಗ್ಬೇಕು, ಬರುತ್ತೆ. ಎಸ್, ಐ ಥಿಂಕ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ರಾಕ್ಟೀಸ್ ಇಸ್ ವೆರಿ ಸಿಂಪಲ್. ಎಲ್ಲಿದ್ದೀರೋ ಯಾರಾಗಿದ್ದೀರೋ ಅವ್ರಾಗಿದ್ಬಿಟ್ರೆ ಸಾಕು. ಟ್ರೈ ಮಾಡಿ. ಇಟ್ಸ್ ಐ ಮೀನ್ ಸಿ ವಿ ಆರ್ ನಾಟ್ ಸೇಯಿಂಗ್ ನಾವು 100% ಎನ್ಲೈಟೆಂಡ್ ಆಗ್ಬಿಟ್ಟಿದೀವಿ, ಆತರ ಅಲ್ಲ. ವಿ ಆರ್ ಆಲ್ಸೋ ಆನ್ ದ ಪ್ರಾಕ್ಟೀಸ್, ರೈಟ್, ಆನ್ ದ ವೇ, ದಾರಿಲಿ ಇದೀವಿ. ಸೊ ಆದಷ್ಟು ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರಗಳು ಪ್ರಾಕ್ಟಿಕಲ್ ಲೆವೆಲ್ ಅಲ್ಲಿ ದಿಸ್ ಇಸ್ ಹೆಲ್ಪಿಂಗ್ ಅಸ್. ಸೊ ಹಾಗಾಗಿ ಆದಷ್ಟು ಇದನ್ನ ಮೋಸ್ಟ್ ಆಫ್ ದ ಜನರಿಗೆ ತಲುಪಲಿ ಇದು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ಸೆಷನ್ಸ್ ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸರ್ ಮೆಸೇಜ್ ಬಾಕ್ಸ್ ಅಲ್ಲಿ ಒಂದು ಇದಿದೆ ಸರ್ ಕ್ವಶನ್. ಡಿಪ್ರೆಷನ್ ಹೋಗೋರ್ ಬಗ್ಗೆ ಏನ್ ಹೇಳೋದು? ಡಿಪ್ರೆಷನ್ ಯಾರು ಹೋಗಿದಾರೆ ಅಂತ ಕೇಳ್ಕೊಳ್ಳಿ ಪ್ರಶ್ನೆನ. ಸುಮ್ನೆ ಅಂತೂ ಡಿಪ್ರೆಷನ್ ಹೋಗಲ್ವಲ್ಲ. ಸೋರ್ಸ್ ಆಫ್ ದ ಡಿಪ್ರೆಷನ್ ಇಸ್ ವಾಟ್? ಸಿ, ಒಂದು ಇದರಲ್ಲಿ ಎರಡು ಐ ವಾಂಟ್ ಟು ಇನ್ಕ್ಲೂಡ್, ಬಿಕಾಸ್ ಮೆಂಟಲ್ ಇಶ್ಯೂಸ್ ಗಳು ಏನಿರುತ್ತೋ, ಸೈಕಾಲಜಿಕಲ್ ಇಶ್ಯೂಸ್ ಗಳು, ಇಟ್ ಕುಡ್ ಬಿ ಬಿಕಾಸ್ ಈಗ ಒಂದು ಸರ್ಟನ್ ಕೆಮಿಕಲ್ಸ್ ಗಳು ರಿಲೀಸ್ ಆಗಬೇಕು ಫಿಸಿಕಲ್ ಲೆವೆಲ್ ಅಲ್ಲಿ, ಅದು ಬಿಕಾಸ್ ಆಫ್ ಸಮ್ ನಮ್ಮ ಫಿಸಿಕಲ್ ಲೆವೆಲ್ ಅಲ್ಲಿ ಡಿಫಿಷಿಯನ್ಸಿ ಇದೆ, ಅದಕ್ಕಾಗಿ ಅದು ಆಗ್ತಿಲ್ಲ, ಹಾಗಾಗಿ ಬ್ರೈನ್ ಫಂಕ್ಷನ್ ಕರೆಕ್ಟ್ ಆಗಿ ಆಗ್ತಿಲ್ಲ ಅಂತ ಸಿಚುವೇಶನ್ಸ್ ಅಲ್ಲಿ ಯು ನೀಡ್ ಟು ಟ್ರೀಟ್ ಇಟ್. ಅನ್ನೆಸೆಸರಿ ಇತ್ತು ನೋಡಿ, ನನಗೆ ಹಾರ್ಟ್ ಬ್ರೇಕ್ ಆಗೋಯ್ತು, ನನಗೆ ಅದು ಆಗೋಯ್ತು, ನನಗೆ ಇದು ಆಗೋಯ್ತು ಅಂತ ಅನ್ಕೊಂಡು ಡಿಪ್ರೆಷನ್ಗೆ ಹೋಗ್ತಾರಲ್ಲ, ದಟ್ ಈಸ್ ವೇರ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈಸ್. ಅಂಡರ್ಸ್ಟ್ಯಾಂಡಿಂಗ್ ಏನು, ರೈಟ್ ಅಂಡರ್ಸ್ಟ್ಯಾಂಡಿಂಗ್, ಐ ವಾಸ್ ಪ್ಲೇಯಿಂಗ್ ದಟ್ ರೋಲ್, ಈಗ ಆ ರೀತಿ ಅಂತ ಒಂದು ಬದುಕು ಬಂದಿದೆ, ಬಟ್ ಅದೊಂದೇ ನಾನಲ್ಲ, ಐ ಆಮ್ ನಾಟ್ ದಟ್, ರೈಟ್. ಬಟ್ ಇನ್ ಕೇಸ್ ಇಫ್ ದೇರ್ ಇಸ್ ಎನಿ ರಿಯಲ್ ಇಶ್ಯೂಸ್, ಫಿಸಿಕಲಿ ಇರ್ತಕ್ಕಂಥ ಇಶ್ಯೂಸ್ ಗಳನ್ನ ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವೋ ಅದೇ ರೀತಿ ಸೈಕಾಲಜಿಕಲ್ ಇಶ್ಯೂಸ್ ಗಳನ್ನ ಅದೇ ರೀತಿನೇ ಟ್ರೀಟ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಅಂತ ಸಪರೇಟ್ ಒಬ್ಬ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ತೀವಿ ನಾವು. ಬಟ್ ಅನ್ನೆಸೆಸರಿ ಬೇಜಾರು ಮಾಡ್ಕೊಳ್ಳೋದು, ಅನ್ನೆಸೆಸರಿ ಅವಶ್ಯಕತೆ ಇಲ್ದೇನೆ ಸುಮ್ನೆ ಎಲ್ಲದಕ್ಕೂ ಫ್ರಸ್ಟ್ರೇಟ್ ಆಗೋದು ಆಗುತ್ತಾ? ಆದ್ಮೇಲಾದ್ರೂ ಅಟ್ಲೀಸ್ಟ್ ರಿಫ್ಲೆಕ್ಟ್ ಮಾಡೋ ಪರಿಸ್ಥಿತಿಲಿ ನಾವ್ ಇರ್ಬೇಕು, ರೈಟ್. ಯಾರು ಫ್ರಸ್ಟ್ರೇಟ್ ಆಗಿದ್ದು, ಯಾರಿಗ್ ಬೇಜಾರಾಗಿದ್ದು, ಆ ಮೂಮೆಂಟ್ ಆಯ್ತಪ್ಪ ನನ್ ಕಂಟ್ರೋಲ್ ಇರಲಿಲ್ಲ, ಐ ವಾಸ್ ಸೋ ಆಂಗ್ರಿ, ಯಾರೋ ಒಬ್ಬರ ಮೇಲೆ ಬಹಳ ಬೇಜಾರಾಗ್ಬಿಟ್ಟಿತ್ತು, ಅದು ಬಹಳ ಕೋಪದಲ್ಲಿ ನಾನು ಮಾತಾಡಿದೆ, ಅಟ್ಲೀಸ್ಟ್ ರಿಫ್ಲೆಕ್ಷನ್ ಮಾಡೋ ಪರಿಸ್ಥಿತಿಗೆ ನಾವು ತಲುಪಕ್ಕಾಗತ್ತಾ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಐದರ್ ಈ ನಾಲೆಜ್ ಏನಿದೆ ಅಲ್ವಾ ಸರ್, ಈ ನಾಲೆಜ್ ನಮ್ಗೆ ಆ ಮೂಮೆಂಟ್ ಅಲ್ಲಿ ರೈಟ್ ವೇದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಬೇಕು, ರೈಟ್ ವೇದಲ್ಲಿ ನಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಬೇಕು. ಇಲ್ಲ ಆಲ್ರೆಡಿ ಆಗಿರೋ ತಪ್ಪನ್ನ ಅರಿವು ಮಾಡ್ಕೊಳ್ಳಿಕ್ಕಾದ್ರೂ ಇದು ನಮ್ಗೆ ಸಹಾಯ ಮಾಡುತ್ತೆ ಅಂತಂದ್ರೆ, ಆ ಒಂದು ಬೇಜಾರಾಗ್ತಿದೆ ನನಗೆ, ಆಗಿರೋ ವಿಚಾರದಿಂದ ಬೇಜಾರಾಗ್ತಿದೆ ಅಂದ್ರೆ ಬೇಜಾರಿಂದ ಆದಷ್ಟು ಬೇಗ ಹೊರಗಡೆ ಬರ್ಬೋದು. ಬಿಕಾಸ್ ಬೇಜಾರಾಗಿದ್ದಾರೆ ಯಾರಿಗೆ? ಬೇಜಾರಾಗಿರೋದು ಯಾರಿಗೆ? ಸಟನ್ ರೋಲ್ಗೆ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಸೊ ನಾನು ಡ್ರಾಮಾ ಮಾಡ್ತಿದ್ದೀನಿ ಅಂತಕ್ಕಂಥ ವಿಚಾರನೇ ನಮ್ಗೆ ಗೊತ್ತಿಲ್ಲ, ನಾನೇ ಡ್ರಾಮಾ ಮಾಡ್ತಾ ಇರೋದು, ನನಗೆ ಆಗ್ತಿರೋದು ಇದೆಲ್ಲ ಅಂತ ಅನ್ಕೊಂಡು ನಾವು ಬದುಕ್ತಾ ಇದೀವಿ ಲೈಫ್ ಅಲ್ಲಿ. ದಟ್ ಈಸ್ ದ ಸೋರ್ಸ್ ಆಫ್ ಆಲ್ ಅವರ್ ಪ್ರಾಬ್ಲಮ್ಸ್. ಯಾಕೆ ಇದಾಗ್ತಿದೆ? ಬಿಕಾಸ್ ವಿ ಡೋಂಟ್ ನೋ. ಈಗ ಗೊತ್ತಾಗಿದೆ ನಿಮ್ಗೆ, ಇದನ್ನ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿ ನಾಳೆಯಿಂದ. ದಟ್ ಈಸ್ ದ ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೊ ಇಲ್ಲಿವರೆಗೂ ಆಗಿರ್ತಕ್ಕಂಥ ವಿಚಾರಗಳನ್ನ ಸಮರಿಯಾಗಿ ನೋಡ್ತೀವಿ ಅಂತಂದ್ರೆ, ನಮ್ಗೆ ಏನೂ ಗೊತ್ತಿಲ್ಲ ಅನ್ನೋ ಸ್ಟೇಟ್ಗೆ ಫಸ್ಟ್ ಲೆವೆಲ್ ನಾವು ರೀಚ್ ಆಗ್ಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕಾಗ್ಲಿಕ್ಕೆ ಸರ್ಟನ್ ಟೂಲ್ಸ್ ಗಳು, ಅದಕ್ಕೆ ಇರ್ತಕ್ಕಂತಹ ಒಂದು ಕ್ರಿಯೆಗಳೇನಿದೆಯೋ, ದೃಗ್ದೃಶ್ಯ ವಿವೇಕ ಇರ್ಬೋದು, ಸರ್ ಹೇಳಿರ್ತಕ್ಕಂಥ ಒಂದು ಕ್ರಿಯೆಗಳ ಮೂಲಕ ರಿಫ್ಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಒಂದು ಸರ್ಟನ್ ಟೂಲ್ಸ್ ಗಳು ಸಿಕ್ಕಿದೆ. ಇದನ್ನ ಉಪಯೋಗಿಸ್ಕೊಂಡು ನಾವು ನಮ್ಮ ರಿಯಲ್ ಲೈಫ್ ಅಲ್ಲಿ ಇದನ್ನ ಉಪಯೋಗಿಸಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂಡ್ ವೆರಿ ಇಂಪಾರ್ಟೆಂಟ್ಲಿ, ಡೋಂಟ್ ಕನ್ಕ್ಲೂಡ್ ಎನಿಥಿಂಗ್, ಡೋಂಟ್ ಜಡ್ಜ್ ಎನಿಥಿಂಗ್. ಯಾವುದೇ ರೀತಿಯಂತ ವಿಚಾರಗಳನ್ನ ಕನ್ಕ್ಲೂಡ್ ಮಾಡೋದು, ಜಡ್ಜ್ ಮಾಡೋದು, ಡಿಫೈನ್ ಮಾಡೋದಲ್ಲ. ಹಾನೆಸ್ಟ್ ಆಗಿ ಪ್ರಾಮಾಣಿಕತೆಯಿಂದ ನಮ್ಮ ಒಳಗಡೆಗೆನೆ ಒಂದು ತರ್ಕವನ್ನ ಮಾಡತಕ್ಕಂತಹ ಒಂದು ಕ್ರಿಯೆ ಜ್ಞಾನದ ಮೂಲಕ. ಆ ಜ್ಞಾನ ಏನು ಅಂತಕ್ಕಂಥದ್ದು ನಾವು ಡಿಸ್ಕಷನ್ ಮಾಡಿದೀವಿ. ಈ ವಿಡಿಯೋ ಮತ್ತೆ ನಿಮ್ಗೆ ರೀ ರೆಕಾರ್ಡಿಂಗ್ ಸಿಗುತ್ತೆ, ನಿಮ್ಗೆ ಬೇಕು ಅಂತ ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ಯಾವ ರೀತಿ ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದ್ರ ಕಡೆಗೆ ನಮ್ಮ ಗಮನ ಈ ಒಂದು ಮೂವ್ಮೆಂಟ್ ಇಂದ ಹರಿಬೇಕಾಗತ್ತೆ. ಸದ್ಯಕ್ಕೆ ವಿ ಆರ್ ಎಟ್ ದ ವೆರಿ ಫಸ್ಟ್ ಸ್ಟೇಜ್. ವಿವೇಕ ಅಂತ ಹೇಳ್ತಾರೆ, ಅಥವಾ ಸತ್ಯಕ್ಕೂ ಅಸತ್ಯಕ್ಕೂ ಅಥವಾ ಗೊತ್ತಿರೋದಕ್ಕೂ ಗೊತ್ತಿಲ್ದಿರೋದಕ್ಕೂ ವ್ಯತ್ಯಾಸಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ರೈಟ್. ಈ ಒಂದು ಪ್ರೋಸೆಸ್ ಅಲ್ಲಿ ನಾವಿದೀವಿ. ಇದನ್ನ ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ, ದಿಸ್ ಇಸ್ ನಾಟ್ ದ ಅಲ್ಟಿಮೇಟ್ ಪರ್ಪಸ್. ಅಲ್ಟಿಮೇಟ್ ಪರ್ಪಸ್ ಬರ್ತಾ ಕ್ಲಿಯರ್ ಆಗ್ತಾ ಹೋಗುತ್ತೆ ನಿಮ್ಗೆ. ಬಟ್ ದಟ್ ಈಸ್ ವಾಟ್ ಇಟ್ ಈಸ್. ಸೊ ನೀವು ಇದನ್ನ ಥಿಯರಿಟಿಕಲ್ ಆಗಿ ಹೋಗ್ಬೇಡಿ, ಆದಷ್ಟು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಉಪಯೋಗಿಸ್ಕೊಳ್ಳಿ. ನೆಕ್ಸ್ಟ್ ಬರ್ತಕ್ಕಂಥ ಸೆಷನ್ಸ್ ಗಳಲ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡ್ಕೊಳ್ಳಿ. ಫನ್ನಿ ಅನ್ಸುತ್ತೆ ನಿಮ್ಗೆ, ಮಜಾ ಅನ್ಸುತ್ತೆ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ ಗಳು. ಸೊ ಆದಷ್ಟು ಇದನ್ನ ಪ್ರಾಕ್ಟಿಕಲ್ ಆಗಿ ಇಡಕ್ಕೆ ಪ್ರಯತ್ನ ಪಡಿ. ಚಾಪ್ಟರ್ 2 ಈಸ್ ಲೈಕ್ ಬಿಗ್ ಇಂಡೆಕ್ಸ್. ನಮ್ಗೆ ತುಂಬಾ ವಿಚಾರಗಳು ಕವರ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಭಗವದ್ಗೀತೆಯ ಒಂದು
ಸಾರಾಂಶಗಳೇನಿದೆಯೋ ಸರ್ ಹೇಳ್ದಂಗೆ ಆಲ್ಮೋಸ್ಟ್ 70 ಶ್ಲೋಕಗಳೇನಿದೆಯೋ ಬೇರೆ ಬೇರೆ ರೀತಿಯಂತ ಮೀನಿಂಗ್ಸ್ ಗಳನ್ನ ಕನ್ವೆ ಮಾಡುತ್ತೆ. ಬಟ್ ಅದರ ರಿಲೇಟೆಡ್ ಡೌಟ್ಸ್ ಗಳು, ಕ್ವಶನ್ ಆನ್ಸರ್ಸ್ ಗಳು ಏನಿದೆಯೋ ಬರ್ತಾ 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 ಕ್ಲಿಯರ್ ಆಗ್ತಾ ಹೋಗುತ್ತೆ. ಒಂದೊಂದು ಚಾಪ್ಟರ್ಗೂ ಒಂದೊಂದು ಯೋಗ ಅಂತ ಕರೀತಾರೆ. ಸದ್ಯಕ್ಕೆ ಫಸ್ಟ್ ಚಾಪ್ಟರ್ ಅಲ್ಲಿ ಮಾಡಿದಂಥದ್ದು ಗೋಳಾಡ ಯೋಗ, ಸೊ ಅರ್ಜುನ ವಿಷಾದ ಯೋಗ. ಈಗ ನಾವು ಮಾತಾಡಿರ್ತಕ್ಕಂಥದ್ದು ಏನಿದೆಯೋ ಸತ್ಯಕ್ಕೂ ಅಸತ್ಯಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಆಸ್ ಇಟ್ ಈಸ್ ತಿಳ್ಕೊಳ್ತಕ್ಕಂತಹ ಒಂದು ಯೋಗ ಏನಿದೆ ಇದನ್ನ ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ಪ್ರಕೃತಿ ಪುರುಷ. ಸೊ ಯಾರು ಫೈನಲ್ ನೋವರ್ ಇದಾರೋ ಅಥವಾ ಫೈನಲ್ ಆಗಿರ್ತಕ್ಕಂತಹ ಅನ್ನೋನ್ ಸ್ಟೇಟ್ ಏನಿದೆಯೋ ಅದನ್ನ ಪುರುಷ ಅಂತ ಹೇಳ್ತಾರೆ. ಅಲ್ಲಿಂದ ಇನ್ಕ್ಲೂಡಿಂಗ್ ಅವರ್ ಬಾಡಿ ಅಂಡ್ ಮೈಂಡ್ ಇದೆಲ್ಲ ಏನಿದೆಯೋ ಅದು ಪ್ರಕೃತಿಯಾಗಿ ಕನ್ವರ್ಟ್ ಆಗುತ್ತೆ. ಇದೆರಡರ ಬಿಟ್ವೀನ್ ಡಿಫ್ರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದೇನಿದೆಯೋ ದಿಸ್ ಇಸ್ ಸಾಂಖ್ಯ ಯೋಗ. ಇದು ನಾವು 2ನೇ ಚಾಪ್ಟರ್ ನ ಮೇನ್ ಒಂದು ಉದ್ದೇಶ ಆಗಿರುತ್ತೆ, ಅದರ ರಿಲೇಟೆಡ್ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು. ಇದರ ಕಂಪ್ಲೀಟ್ ಡಿಸ್ಕಷನ್ಸ್ ಗಳು ಏನಿದೆಯೋ ಕೆಲವೊಂದಿಷ್ಟು ಇನ್ ಬಿಟ್ವೀನ್ ಏನಾರೋ ಹಿಕಪ್ಸ್ ಗಳು ಅಥವಾ ಏನಾರೋ ಮಾತಾಡಿದ್ದು ಸೈಲೆನ್ಸ್ ಈ ರೀತಿಯಂತ ವಿಚಾರಗಳು ಇತ್ತು ಅಂದ್ರೆ ಅದನ್ನ ಫೈನ್ ಟ್ಯೂನ್ ಮಾಡ್ಕೊಂಡು ದೆನ್ ವಿ ವಿಲ್ ಅಪ್ಲೋಡ್ ಇಟ್ ಟು ಯೂಟ್ಯೂಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್. ಇಷ್ಟೊಂದು ತಾಳ್ಮೆಯಿಂದ ಕೇಳಿದಿರಾ. ಹಾಗೆ ಸರ್ ಥ್ಯಾಂಕ್ ಯು ನಿಮ್ಮ ಒಂದು ಸಮಯವನ್ನ ಈ ಒಂದು ಪರ್ಟಿಕ್ಯುಲರ್ ವಿಚಾರವಾಗಿ ಕೊಟ್ಟಿರೋದಕ್ಕೆ, ಈ ಒಂದು ಸೆಷನ್ ಗೆ ಕೊಡ್ತಾ ಇರೋದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಸೆಷನ್ಸ್ ಗಳ ಡೀಟೇಲ್ಸ್ ಗಳು ಏನಿದೆಯೋ ಅದನ್ನ ವಾಟ್ಸ್ಆಪ್ ಅಲ್ಲಿ ನಮ್ಮ ಕಡೆಯಿಂದ ಶೇರ್ ಮಾಡ್ತೀವಿ. ಎನಿಥಿಂಗ್ ಯು ವಾಂಟ್ ಟು ಆಡ್ ಆನ್ ವಿನಯ್ ಸರ್? ನಥಿಂಗ್ ಸರ್, ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ, ಎಲ್ರೂ ತಾಳ್ಮೆಯಿಂದ ಕೇಳಿದ್ದಕ್ಕೆ, ಏನ್ ಹೇಳ್ತಾ ಇದೀನಿ ಅನ್ನೋದನ್ನ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ.